Yes. So, hi, welcome to this beautiful session where we will be learning about the basics of network marketing, which is very much needed for each and every associate to build their empire throughout India. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ನಾನೊಂದು ಬುಲೆಟ್ನ ಬರೀ ಕೈಯಲ್ಲಿ ನಾನು ಜೋರಾಗಿ ಎಸ್ತಿದ್ದೀನಿ ಅಂತಂದ್ರೆ ಆ ಬುಲೆಟ್ ಒಬ್ಬ 100 ಮೀಟರ್ ದೂರ ಇದ್ದ ಒಬ್ಬ ವ್ಯಕ್ತಿಗೆ ಯಾವ ಮಟ್ಟಕ್ಕೆ ಎಫೆಕ್ಟ್ ಮಾಡುತ್ತೆ. ಆದ್ರೆ ಅದೇ ಒಂದು ಬುಲೆಟ್ನ ನಾನೊಂದು ಸಿಸ್ಟಮ್ಗೆ ಹಾಕಿ ಅದನ್ನ ಫೈರ್ ಮಾಡಿದೀನಿ ಅಂತಂದ್ರೆ ಅದರ ಎಫಿಷಿಯನ್ಸಿ ಮತ್ತೆ ಅದರ ಎಫೆಕ್ಟ್ ಎಷ್ಟಿರುತ್ತೆ. ಅದೇ ರೀತಿ ನಾವುನು ನೆಟ್ವರ್ಕ್ ಮಾರ್ಕೆಟಿಂಗ್ ನಾವ್ ಎಲ್ಲಾರು ಮಾಡ್ತೀವಿ. ನಾವು ಮಾಡುವಂತ ನೆಟ್ವರ್ಕ್ ಮಾರ್ಕೆಟಿಂಗ್ ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡದೆ ಹೋದ್ರೆ ಫಸ್ಟ್ ಚಾನ್ಸ್ ಇತ್ತಲ್ಲ ನಾವು ಕೈಯಲ್ಲಿ ಎಸ್ತಿದ್ದು ಬುಲೆಟ್ ಆ ತರ ಇರುತ್ತೆ. ಅದೇ ವಿತ್ ಸಿಸ್ಟಮ್, with that system, if we do our network marketing, ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಎಫಿಷಿಯನ್ಸಿ, ಆ ಒಂದು ಅದರ ಎಫೆಕ್ಟ್ 100% ಜಾಸ್ತಿ ಆಗುತ್ತೆ. ನಾನು ನನ್ನ ಆಂಟರ್ಪ್ರಿನರ್ ಲೈಫ್ ಅಲ್ಲಿ ಫಸ್ಟ್ ಕಲ್ತಿದ್ದಂತ ಲೆಸನ್, ಅರ್ಜುನ್, ಇಫ್ ಯು ಆರ್ ಫೇಲಿಂಗ್ ಟು ಪ್ಲಾನ್ ದೆನ್ ಯು ಆರ್ ಪ್ಲಾನಿಂಗ್ ಟು ಫೇಲ್. ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ನಾವಿಲ್ಲೊಂದು ಪ್ರೊಫೆಷನಲ್ ಬಿಸ್ನೆಸ್ ಮಾಡ್ತಾ ಇದೀವಿ. ನಮ್ಮ ಈ ಪ್ರೊಫೆಷನಲ್ ಬಿಸ್ನೆಸ್ ನ ನಾವು ಹಾಬಿ ತರ ಮಾಡಿದ್ರೆ ನಮ್ಗೆ ಇದನ್ನು ಹಾಬಿ ತರನೇ ಇನ್ಕಮ್ ಕೊಡುತ್ತೆ. ನಾವ್ ಈ ಒಂದು ಬಿಸ್ನೆಸ್ ನ, ಈ ಒಂದು ಪ್ರಾಜೆಕ್ಟ್ ನ ಒಂದು ಬಿಸ್ನೆಸ್ ರೀತಿ, ಒಂದು ಕಾರ್ಪೊರೇಟ್ ರೀತಿ ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ಇನ್ಕಮ್ ಕೂಡ ಒಂದು ಬಿಸ್ನೆಸ್, ಒಂದು ಕಾರ್ಪೊರೇಟ್ ತರನೇ ನಮ್ಗೆ ಇನ್ಕಮ್ ಬರುತ್ತೆ. ಸೊ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಿ ಯುವರ್ ಬಿಸ್ನೆಸ್ ಡೈರಿ. ಇಫ್ ಯು ವಾಂಟ್ ಟು ಸಕ್ಸೀಡ್ ಇನ್ ಯುವರ್ ಬಿಸ್ನೆಸ್, ಪ್ಲಾನ್ ಇಟ್, ಕಂಪ್ಲೀಟ್ ಇಟ್ ಫಸ್ಟ್ ಅಂಡ್ ಫಾಸ್ಟ್. ನೀವ್ ಏನೇ ಮಾಡೋದಾಗಿರ್ಬೋದು, ನೀವು ಈ ಬಿಸ್ನೆಸ್ಗೆ ಏನಕ್ಕೋಸ್ಕರ ಬಂದ್ರಿ, ವೈ ಡಿಡ್ ಯು ಸ್ಟಾರ್ಟ್ ದಿಸ್ ಬಿಸ್ನೆಸ್, ರೈಟ್ ಇಟ್ ಡೌನ್ ಇನ್ ಯುವರ್ ಡೈರಿ. ಒಂದು ಒಳ್ಳೆ ಪ್ರೊಫೆಷನಲ್ ಡೈರಿ ಇಡಿ. ಆ ಡೈರಿಲಿ ಬರೀರಿ, ನಾನು ಏನಕ್ಕೋಸ್ಕರ ಬಂದೆ, ಇದಕ್ಕೆ ಏನಕ್ಕೆ ಜಾಯಿನ್ ಆದೆ, ಈ ಬಿಸ್ನೆಸ್ ನಾನು ಏನಕ್ಕೆ ಮಾಡ್ಬೇಕು, ವೈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾನೆ ನಾನು ಏನಕ್ಕೆ ಚೂಸ್ ಮಾಡಿದೆ. ಆ ಒಂದು ಪ್ರಾಪರ್ ಪ್ಲಾನಿಂಗ್ ತಗೊಳ್ಳಿ, ಆ ಒಂದು ಕ್ಲಾರಿಟಿ ತಗೊಳ್ಳೋಣ. ವೈ? ಬಿಕಾಸ್ ಕ್ಲಾರಿಟಿ ಈಸ್ ಪವರ್. ನಿಮ್ಮ ಓನ್ ವೇನಲ್ಲಿ, ನಿಮ್ಮ ಓನ್ ಒಪಿನಿಯನ್ ನ ಬರೀರಿ. ನೀವು ನಿಮ್ಮ ಬಿಸ್ನೆಸ್ ಡೈರಿಲಿ ಬರ್ದಿರ್ತೀರಾ, ನೀವ್ ಏನೇನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಬರೀರಿ. ನೀವು ಈ ಬಿಸ್ನೆಸ್ ಅಲ್ಲಿ ನೀವು ಯಾವ ತರ ಲೈಫ್ ಸ್ಟೈಲ್ ಲೀಡ್ ಮಾಡ್ಕೋಬೇಕು ಅಂತ ಇದ್ದೀರಾ ಬರೀರಿ. ನಿಮ್ಮ ಒಂದು ಡ್ರೀಮ್ ಲೈಫ್ ಏನಿದೆ ಈ ಡೈರಿಲಿ ಬರೀರಿ. ಆ ಡೈರಿ ನಿಮ್ಮ ಡ್ರೀಮ್ ಲೈಫ್ ನ ಅಚೀವ್ ಮಾಡಿಸುತ್ತೆ. ಸರ್, ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಏನ್ ಮಾಡ್ಬೇಕು ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ತರ ವರ್ಕ್ ಆಗುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ರೊಸೀಜರ್ ಯಾವ್ದು ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ರಿನ್ಸಿಪಲ್ಸ್ ಏನು ಸರ್ ಅಂತ ಕೇಳೋದಾದ್ರೆ, first thing is, the first step what you have to do in this network marketing is list building, list making ಅಂತ ಕರೀತೀವಿ. ಈ ಲಿಸ್ಟ್ ಮೇಕಿಂಗ್ ಸರ್ ಏನಕ್ಕೆ ಇದು, ಏನಿದು ಲಿಸ್ಟ್ ಮೇಕಿಂಗ್ ಏನು? ಸಿಂಪಲ್. ಸಿ, ನಾವು ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ 1, ಫ್ಯಾಕ್ಟ್ರಿ 2 ಎರಡು ಫ್ಯಾಕ್ಟ್ರಿ ಎಕ್ಸಾಂಪಲ್ ತಗೊಳ್ಳೋಣ. ಫ್ಯಾಕ್ಟ್ರಿ 1 ಅವರು 100 kg ರಾ ಮೆಟೀರಿಯಲ್ ತರಿಸ್ಕೊಂಡಿರ್ತಾರೆ. ಅವರ ಫ್ಯಾಕ್ಟ್ರಿಗೆ ಸ್ಟಾಕ್ 100 kg ರಾ ಮೆಟೀರಿಯಲ್ ಸ್ಟಾಕ್ ಇರುತ್ತೆ. ಅದೇ ಫ್ಯಾಕ್ಟ್ರಿ 2 ಅವರು 100 ಟನ್ ರಾ ಮೆಟೀರಿಯಲ್ ಸ್ಟಾಕ್ ತರಿಸ್ಕೊಂಡಿರ್ತಾರೆ. ಮೈ ಡಿಯರ್ ಫ್ರೆಂಡ್, ಯಾವ ಫ್ಯಾಕ್ಟ್ರಿಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ? 100 kg ರಾ ಮೆಟೀರಿಯಲ್ ಇರುವಂತ ಫ್ಯಾಕ್ಟ್ರಿನಲ್ಲೋ ಅಥವಾ 100 ಟನ್ ರಾ ಮೆಟೀರಿಯಲ್ ಇರುವಂತ ಫ್ಯಾಕ್ಟ್ರಿನಲ್ಲೋ? ಎಸ್, ಆಫ್ ಕೋರ್ಸ್ 100 ಟನ್ ರಾ ಮೆಟೀರಿಯಲ್ ಇರುವಂತ ಫ್ಯಾಕ್ಟ್ರಿನಲ್ಲಿ. ನಾವು ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡಬೇಕು ಅಂತ ಇದೀವಿ. ನಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡಕ್ಕೂ ಅದಕ್ಕೂ ನಮ್ಮ ರಾ ಮೆಟೀರಿಯಲ್ ಬೇಕಲ್ವಾ? ಯುವರ್ ಲಿಸ್ಟ್ ಈಸ್ ಯುವರ್ ರಾ ಮೆಟೀರಿಯಲ್ ಟು ಬಿಲ್ಡ್ ಯುವರ್ ಬಿಸ್ನೆಸ್. ಈ ಲಿಸ್ಟ್ ನ ನೀವು ಯಾವ ತರ ಮಾಡೋದು ನೋಡಿ. ಇಫ್ ಯು ವಾಂಟ್ ಟು ಬಿಲ್ಡ್ ಹ್ಯೂಜ್ ನೆಟ್ವರ್ಕ್, ಯು ಶುಡ್ ಬಿ ಹ್ಯಾವಿಂಗ್ ಹ್ಯೂಜ್ ಲಿಸ್ಟ್. ಪ್ರತಿ ಒಬ್ಬ ವ್ಯಕ್ತಿಗೂ ಅವನಿಗೆ ಪರಿಚಯ ಇರೋರು ತುಂಬಾ ಜನ ಇರ್ತಾರೆ. ಪರಿಚಯ ಇಲ್ಲದೆ ಇರೋರ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ವೈ? ಬಿಕಾಸ್ ಅವರ್ ನೆಟ್ವರ್ಕ್ ಈಸ್ ಅವರ್ ನೆಟ್ವರ್ತ್. ಫಾರ್ ಎಕ್ಸಾಂಪಲ್, ನನ್ನ ಟೀಮಿಗೆ ಆಲ್ರೆಡಿ ಅಸ್ಸಾಂ ಅಲ್ಲಿದೆ, ಪಂಜಾಬ್ ಅಲ್ಲಿದೆ, ಹರಿಯಾಣನಲ್ಲಿದೆ, ಮಹಾರಾಷ್ಟ್ರನಲ್ಲಿದೆ, ಕರ್ನಾಟಕನಲ್ಲಿದೆ, ಆಂಧ್ರನಲ್ಲಿದೆ. 6 ಸ್ಟೇಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. 6 ಸ್ಟೇಟ್ ಅಲ್ಲಿ ನನಗೆ ಗೊತ್ತಿದ್ದಂಥದ್ದು ಬರೀ 1 ಸ್ಟೇಟ್, ಅದರಲ್ಲೂ ಕರ್ನಾಟಕದವ್ರು ಮಾತ್ರ. ಮಿಕ್ಕಿದ 5 ಸ್ಟೇಟ್ ಅಲ್ಲಿ ನನ್ನ ಟೀಮ್ ಏನ್ ನಡೀತಾ ಇದೆ, ಅವ್ರು ಯಾರು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರಲ್ಲ, ಅಥವಾ ನನಗೆ ಹೇಗೋ ಫೇಸ್ಬುಕ್ ಫ್ರೆಂಡ್ ಆತರ ಅಲ್ಲ. ಐ ಕಾಂಟ್ಯಾಕ್ಟೆಡ್ ದೆಮ್ ಜಸ್ಟ್ ಟು ಬಿಲ್ಡ್ ಮೈ ನೆಟ್ವರ್ಕ್.
ನಾನು ಅಸ್ಸಾಂಗೆ ಹೋಗ್ತೀನಿ ಅಂತಂದ್ರೆ, ಮುಂಚೆ ನಾನು ಅಸ್ಸಾಂಗೆ ಹೋಗಿದ್ದಿದ್ರೆ ಯಾರು ನನ್ನ ಪರಿಚಯ ಇರೋರು ಇರ್ತಾ ಇರ್ಲಿಲ್ಲ. ಬಟ್ ನಾನು ಇವತ್ತು ಅಸ್ಸಾಂಗೆ ಹೋಗ್ತೀನಿ ಅಂತಂದ್ರೆ ಮಿನಿಮಮ್ ಅಂತಂದ್ರು ಒಂದು 10 ಗಾಡಿಗಳು ಬಂದು ನಿಂತ್ಕೊಳ್ಳುತ್ತೆ. ನನಗೆ ಅಸ್ಸಾಮಲ್ಲಿ ನಾನು ಏನು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ಯಾಕೆ? ಅಲ್ಲಿ ನನ್ನ ನೆಟ್ವರ್ಕ್ ಇದೆ. ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ತ್. ಸೊ ಇಫ್ ಯು ವಾಂಟ್ ಟು ಬಿಲ್ಡ್ ಹ್ಯೂಜ್ ನೆಟ್ವರ್ಕ್, you should be having huge contact list. If you want to build a small network, no need to worry about that. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಿಡಿ. ಸೊ ಸರ್, ಲಿಸ್ಟ್ ಬಿಲ್ಡಿಂಗ್. ಲಿಸ್ಟ್ ನಾನು ಏನಕ್ಕೆ ಬರಿಬೇಕು ಅಂತ ಕೇಳೋದಾದ್ರೆ, ಸಿ, ಲಿಸ್ಟ್ ಈಸ್ ಲೈಕ್ ಫ್ಯೂಯಲ್ ಫಾರ್ ಯುವರ್ ಬಿಸ್ನೆಸ್. ನೀವೊಂದು ಎಂತ ಒಳ್ಳೆ ಒಂದು ಲಕ್ಸುರಿಯಸ್ BMW, ಆಡಿ, ಜಾಗ್ವಾರ್ ಯಾವುದೇ ಕಾರ್ ಇರ್ಬೋದು, ಅಂತ ಒಂದು ಒಳ್ಳೆ ಕಾರ್ಗೆ ಫ್ಯೂಯಲ್ ಹಾಕ್ಲಿಲ್ಲ ಅಂತಂದ್ರೆ ಮುಂದೆ ಹೋಗಕ್ಕಾಗತ್ತಾ? ನೋ, ರೈಟ್? ಯುವರ್ ಲಿಸ್ಟ್ ಈಸ್ ಫ್ಯೂಯಲ್ ಆಫ್ ಯುವರ್ ಬಿಸ್ನೆಸ್. ಸೊ ನೀವು ಈ ನಿಮ್ಮ ಒಂದು ಜರ್ನಿನ ಹಾಫ್ ಟ್ಯಾಂಕ್ ಇಂದ ಸ್ಟಾರ್ಟ್ ಮಾಡ್ಬೇಕಾ, ಫುಲ್ ಟ್ಯಾಂಕ್ ಇಂದ ಸ್ಟಾರ್ಟ್ ಮಾಡ್ಬೇಕಾ, ಅಥವಾ ಸ್ವಲ್ಪ ಫ್ಯೂಯಲ್ ಇಂದ ಸ್ಟಾರ್ಟ್ ಮಾಡ್ಬೇಕಾ? ಯು ಡಿಸೈಡ್. ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಏನೋ ಒಂದು 10 ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ 8 ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಲಿಸ್ಟ್ ಬಿಲ್ಡ್ ಮಾಡಲ್ಲ. ಏನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸರ್ 10 ಜನ ಜಾಯಿನ್ ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಸರ್ 8 ಜನ ಫೇಲ್ ಆಗ್ತಾರೆ, ಬರೀ 2 ಮಾತ್ರ ಸಕ್ಸಸ್ ಆಗ್ತಾರೆ ಅಂತಂದ್ರೆ ಫಸ್ಟ್ ವಿಕೆಟ್ ಔಟ್. 8 ಜನ ಲಿಸ್ಟ್ ಬಿಲ್ಡಿಂಗ್ ಅನ್ನೋದನ್ನ ಮಾಡಿರಲ್ಲ. ಅವರು ಜಸ್ಟ್ ಒಂದು ರ್ಯಾಂಡಮ್ ಆಗಿ ಇವ್ರನ್ನ ಕರೆಸ್ತೀನಿ ಅವ್ರನ್ನ ಕರೆಸ್ತೀನಿ ಅಂತ ಇರ್ತಾರೆ. ಸೊ ಲಿಸ್ಟ್ ಬಿಲ್ಡಿಂಗ್ ಮಾಡಿರಲ್ಲ. ಫೈನಲಿ ಇಟ್ ಲೀಡ್ಸ್ ಟು ಕ್ವಿಟ್ ದಿಸ್ ಬಿಸ್ನೆಸ್. ನಿಮ್ಮ ಹತ್ರ ಜಾಸ್ತಿ ಲಿಸ್ಟ್ ಇದೆ ಅಂತಂದ್ರೆ ನಿಮ್ಮ ಹತ್ರ ಅಷ್ಟೇ ಕಾನ್ಫಿಡೆನ್ಸ್ ಇರುತ್ತೆ. ಅವಾಗ ನೀವು ಅವನಿಗೆ ಆಪರ್ಚುನಿಟಿ ನೋಡು, ಬೇಕಾ ತಗೋ, ಇಲ್ವಾ ನೋ ಪ್ರಾಬ್ಲಮ್ ಅಂತ ಹೇಳ್ಬಹುದು. ನಿಮ್ಮ ಹತ್ರ ಬರೀ 10 ಜನದ ಕಾಂಟ್ಯಾಕ್ಟ್ ಲಿಸ್ಟ್ ಇದ್ರೆ, ಲೋ ಪ್ಲೀಸ್ ಜಾಯಿನ್ ಆಗೋ, ಅಯ್ಯೋ ಈ 10 ಜನ ಇಲ್ದೇ ಹೋದ್ರೆ ನಮ್ಮ ಪ್ರಪಂಚದಲ್ಲಿ ಯಾರು ಇಲ್ವೇನೋ ಅನ್ನೋ ರೀತಿ ನಮ್ಮ ಆಟಿಟ್ಯೂಡ್ ಬರುತ್ತೆ. ಸೊ ಬಿಲ್ಡ್ ಅ ಹ್ಯೂಜ್ ಕಾಂಟ್ಯಾಕ್ಟ್ ಲಿಸ್ಟ್. ಸೊ ಹೌ ಟು ಬಿಲ್ಡ್ ಕಾಂಟ್ಯಾಕ್ಟ್ ಲಿಸ್ಟ್? ಸರ್, ಹೇಗೆ ನಾನು ಕಾಂಟ್ಯಾಕ್ಟ್ ಲಿಸ್ಟ್ ನ ಬರೀಬೇಕು? ಸಿಂಪಲ್. ಸೆಟ್ ಆನ್ ಅವರ್ ಆಫ್ ಪವರ್. 1 hour ಕೂತ್ಕೊಡಿ. 1 hour ಕೂತ್ಕೊಂಡು ನಿಮಗೆ ಗೊತ್ತಿರುವಂತ 100 ಮೆಂಬರ್ಸ್ ಕಾಂಟ್ಯಾಕ್ಟ್ ಲಿಸ್ಟ್ ಬರೀರಿ. ಸಿಂಪಲ್. ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೆ, ಈ ಬಿಸ್ನೆಸ್ ಆಪರ್ಚುನಿಟಿನ ಯಾರು ಕೊಡ್ಬೇಕು ಅಂತಂದ್ರೆ ಪ್ರಪಂಚದಲ್ಲಿ ಪ್ರತಿ ಒಬ್ಬ ಯಾರು ಬದುಕಿದನೋ ಅವನಿಗೆ ಈ ಆಪರ್ಚುನಿಟಿನ ಕೊಡ್ಬೋದು. ಬಿಕಾಸ್ ಪ್ರತಿ ಒಬ್ಬ ವ್ಯಕ್ತಿಗೂ ಹೆಲ್ತ್ ಬೇಕು, ಪ್ರತಿ ಒಬ್ಬ ವ್ಯಕ್ತಿಗೂ ವೆಲ್ತ್ ಬೇಕು, ಪ್ರತಿ ಒಬ್ಬಂಗೂ ಹ್ಯಾಪಿನೆಸ್ ಬೇಕು. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇಲ್ಲಿ ಮೇನ್ ಸಿಗೋದ್ರಿಂದ, ಸೊ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಪ್ರತಿ ಒಬ್ಬಂಗೂ ಬೇಕಾಗಿರೋದ್ರಿಂದ ಯು ಕ್ಯಾನ್ ಗಿವ್ ದಿಸ್ ಆಪರ್ಚುನಿಟಿ ಟು ಈಚ್ ಅಂಡ್ ಎವ್ರಿ ಸಿಂಗಲ್ ಪರ್ಸನ್. ಅವ್ನ್ ಹೆಲ್ತ್ ಇಲ್ಲ ಅಂತಂದ್ರೆ ಅವ್ನು ವೆಲ್ತ್ ಮಾಡ್ತಾನೆ, ಅಥವಾ ಅವ್ನಿಗೆ ವೆಲ್ತ್ ಬೇಡ ಅಂತಂದ್ರೆ ಅವನು ಹೆಲ್ತ್ ಮಾಡ್ತಾನೆ. ಸೊ ಹ್ಯಾಪಿನೆಸ್ ಮಾಡೋವಂಥವ್ರು ತುಂಬಾ ಜನ ಇರ್ತಾರೆ. ಸೊ 1 hour ಕೂತ್ಕೊಂಡು ಲಿಸ್ಟ್ ಬರೀರಿ. ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕಿ, ಒಂದು ನಿಮ್ಮ ಡೈರಿ ಅವಾಗ್ಲೇ ಇಟ್ಟಿದ್ದೀರಲ್ಲ, ಆ ನಿಮ್ಮ ಡೈರಿ ತಗೊಳ್ಳಿ. 1 hour ಕೂತ್ಕೊಂಡು ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ, ಅವ್ರು ಬಿಸ್ನೆಸ್ ಮಾಡ್ತಾರೋ ಮಾಡಲ್ವೋ ದಟ್ ಈಸ್ ಸೆಕೆಂಡ್ರಿ. ನಿಮ್ಗೆ ಎಷ್ಟೆಷ್ಟು ಜನ ಪರಿಚಯ ಇದ್ದಾರೆ, ಯಾರ್ಯಾರಿಗೆ ಈ ಬಿಸ್ನೆಸ್ ಆಪರ್ಚುನಿಟಿ ನಾನು ಕೊಡಬಹುದು. ನಿಮಗೆ ಕಾಂಟ್ಯಾಕ್ಟ್ ಲಿಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗದಲ್ಲೇ ಇರಬಹುದು. ಸರ್ಚ್ ಫಾರ್ ಮೋರ್ ಕಾಂಟ್ಯಾಕ್ಟ್ಸ್ ಬರೀರಿ. ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲ್ಲಿ ಟೈಪ್ ಮಾಡ್ಕೋಬೇಡಿ. ಕೂತ್ಕೊಂಡು ಒಂದು ನೇಮ್ ಬರೀರಿ, ಅವಾಗ ಇನ್ನೊಬ್ರು ನೇಮ್ ನೆನಪಾಗತ್ತೆ, ಅವ್ರನ್ನೂ ಬರೀರಿ. ಅನಲೈಸ್ ಮಾಡಿ, ರೀಕಾಲ್ ಯುವರ್ ಮೆಮೊರೀಸ್. ಓಕೆ, ಈ ತರ ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಂತಂದ್ರೆ ಯು ವಿಲ್ ಬಿ ಸರ್ಪ್ರೈಸ್ಡ್. ನಾನು 100 ಕಾಂಟ್ಯಾಕ್ಟ್ ಲಿಸ್ಟ್ ಅಷ್ಟೇ ನಿಮ್ಗೆ ಹೇಳಿದ್ದು, ಯು ವಿಲ್ ಬಿ ಕಮಿಂಗ್ ವಿತ್ 400, 500. ನನ್ ಲಾಸ್ಟ್ ಟೈಮ್ ಒಂದು ಟ್ರೈನಿಂಗ್ ಕೊಟ್ಟಾಗ 6000 ಲಿಸ್ಟ್ ಮಾಡಿದ್ರು ಒಬ್ರು ಭಾಗ್ಯ ಅನ್ನೋ ಒಬ್ರು ಲೇಡಿ. 6000 ಕಾಂಟ್ಯಾಕ್ಟ್ ಲಿಸ್ಟ್ ಬರ್ದಿದ್ರು. ನಿಮ್ಮ ಹತ್ರ ಅಟ್ಲೀಸ್ಟ್ 600 ಸಿಗಲ್ವಾ? ಡೆಫಿನೆಟ್ಲಿ ಸಿಗುತ್ತೆ. ಅಟ್ಲೀಸ್ಟ್ 100 ಈಸಿಲಿ ಯು ಕ್ಯಾನ್ ಕಂಪ್ಲೀಟ್ ಯುವರ್ 100 ಕಾಂಟ್ಯಾಕ್ಟ್ ಲಿಸ್ಟ್. ಯಾವ ತರ ಬರಿಬೇಕು? ಒಂದು ಟ್ಯಾಬ್ಲರ್ ಕಾಲಮ್ ಹಾಕೊಳ್ಳಿ. ಈ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಸೀರಿಯಲ್ ನಂಬರ್, ನೇಮ್, ಫೋನ್ ನಂಬರ್, ಪ್ಲೇಸ್, ಇದು 4 ಮೆನ್ಷನ್ ಮಾಡಿ. ಒಂದಷ್ಟು ಜನ ಬರೀ ನೇಮ್ ಬರ್ಕೊಂಡು ಹೊರಟೋಗ್ತಾರೆ, ಫೋನ್ ನಂಬರ್ ಬರೆಯಲ್ಲ. ಒಂದಷ್ಟು ಜನ ಪ್ಲೇಸ್ ಬರೆಯಲ್ಲ. ಇದು ನಿಮ್ಗೆ ಸಾರ್ಟ್ ಔಟ್ ಮಾಡಕ್ಕೆ, ಇದು ನಿಮ್ಮ ಟೈಮ್ ನ ಸೇವ್ ಮಾಡುತ್ತೆ. ಲಿಸ್ಟ್ ಬರೀದಲೆ ತುಂಬಾ ಜನ ಬರೀ ಫೋನ್ ಅಲ್ಲೇ ನೋಡ್ಬಿಟ್ಟು ಕಾಲ್ ಮಾಡ್ತಾ ಇರ್ತಾರೆ. ನೋಡಿ ಯಾವ ತರ ಆಗುತ್ತೆ ಅಂತಂದ್ರೆ, ಲಿಸ್ಟ್ ಬಿಲ್ಡಿಂಗ್ ಅಲ್ಲಿ ನೀವು ಪ್ರತಿಯೊಬ್ಬರನ್ನು ನೀವು ನೇಮ್ ಲಿಸ್ಟ್ ಬರೀಲಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 2 ಎಕ್ಸಾಂಪಲ್ ತಗೋತೀನಿ.
ಒಬ್ಬನ ಹತ್ರ ಬರೀ 10 ಕಾಂಟ್ಯಾಕ್ಟ್ ಲಿಸ್ಟ್ ಬರೀತಾನೆ, ಯಾರೋ ಒಬ್ಬ ಎ ಅನ್ನೋ ಒಬ್ಬ ವ್ಯಕ್ತಿ 8 ಪ್ರೆಸೆಂಟೇಶನ್ ಕೊಡಿಸ್ತಾನೆ. ಆ 8 ಪ್ರೆಸೆಂಟೇಶನ್ ಆದ್ಮೇಲೆ 8 ಜನನು ರಿಜೆಕ್ಟ್ ಮಾಡ್ತಾರೆ. 9ನೇ ಪ್ರೆಸೆಂಟೇಶನ್ ಹೋಗ್ತಾನೆ. 9ನೇ ಪ್ರೆಸೆಂಟೇಶನ್ ಹೋಗಿದಾಗ ಅವ್ನು ಹೇಳ್ತಾನೆ, ಇದೆಲ್ಲ ವರ್ಕೌಟ್ ಆಗಲ್ಲ ಕಣೋ, ಯಾರು ಜಾಯಿನ್ ಆಗ್ಲಿಲ್ಲ ಅಂತ. ಅವಾಗ ಅವ್ನ್ಗನ್ಸುತ್ತೆ 8 ಜನ ಕೊಟ್ಟೆ, 8 ಜನನು ಜಾಯಿನ್ ಆಗ್ಲಿಲ್ಲ, ಇನ್ನ ಇಬ್ರು ಇವ್ರು ಜಾಯಿನ್ ಆಗ್ತಾರಾ? ಸೊ ಫೈನಲಿ ವಾಟ್ ಹಿ ಡಿಸೈಡ್ಸ್, he'll decide to quit this industry. ತುಂಬಾ ಜನ ಏನ್ ಕ್ವಿಟ್ ಮಾಡ್ತಾರೆ ಈ ಇಂಡಸ್ಟ್ರಿನ, ಕರೆಕ್ಟ್ ಆಗಿ ಸ್ಟಾರ್ಟೇ ಮಾಡಿರಲ್ಲ. ಆ ರೀಸನ್ ಇಂದ ಈ ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬಿ ಅನ್ನೋ ಒಬ್ಬ ವ್ಯಕ್ತಿ 200 ಮೆಂಬರ್ಸ್ ಕಾಂಟ್ಯಾಕ್ಟ್ ಲಿಸ್ಟ್ ಬರೆದಿರ್ತಾನೆ. 200 ಮೆಂಬರ್ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ ಅವನ ಹತ್ರ. ಆ 200 ಅಲ್ಲಿ 20 ಜನಕ್ಕೆ ಪ್ರೆಸೆಂಟೇಶನ್ ಕೊಡಿಸ್ತಾನೆ. ಆ 20 ಜನನು ರಿಜೆಕ್ಟ್ ಮಾಡ್ತಾರೆ ಅನ್ಕೊಳ್ಳಿ. ಅವನ ಮೈಂಡ್ ಸೆಟ್ ಯಾವ ತರ ಇರುತ್ತೆ? ನನ್ನ ಹತ್ರ 200 ಕಾಂಟ್ಯಾಕ್ಟ್ ಇದೆ, ಅದರಲ್ಲಿ 20 ಜನ ಖಾಲಿ ಆಗಿದ್ದಾರೆ, ನೋ ಪ್ರಾಬ್ಲಮ್, ಐ ಹ್ಯಾವ್ 180 ಕಾಂಟ್ಯಾಕ್ಟ್ಸ್ ಮೋರ್. ಈ ಆಟಿಟ್ಯೂಡ್ ಇರುತ್ತೆ. ನಿಮ್ಮ ಹತ್ರ ಯಾವಾಗ ಲಿಸ್ಟ್ ಕಮ್ಮಿ ಆಗ್ತಾ ಬರುತ್ತೆ, ನಿಮ್ಮ ಹತ್ರ ಕಮ್ಮಿ ಲಿಸ್ಟ್ ಇದೆ ಅಂತಂದ್ರೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಹತ್ರ ಹ್ಯೂಜ್ ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ಅಂತಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಅದೇ ರೀತಿ ಹ್ಯೂಜ್ ಆಗುತ್ತೆ. ಬೇರೆಯವರು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಲ್ಲ, ಅವಾಗ ನೀವು ಬೇರೆಯವ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತೀರಾ. ಸೊ ದಟ್ ನೇಮ್, ಸೀರಿಯಲ್ ನಂಬರ್, ನೇಮ್, ಫೋನ್ ನಂಬರ್, ಪ್ಲೇಸ್, ಇದ್ 4 ಬರೀರಿ. ಯು ಶುಡ್ ಲಿಟ್ರಲಿ ರೈಟ್ ಆಲ್ ದೀಸ್ ಥಿಂಗ್ಸ್. ಇಲ್ಲ ಸರ್ ಫೋನಲ್ಲಿ ಮಾಡ್ಕೋತೀನಿ, ಒಂದಷ್ಟು ಜನ ಬರೀ ಫೋನಲ್ಲಿ ನೋಡ್ಬಿಟ್ಟು ಹೇಳ್ತಾರೆ. ಯು ಕೆನಾಟ್ ಆಕ್ಚುಲಿ ರಿಮೆಂಬರ್ 1000 ನೇಮ್ಸ್, ರೈಟ್? 1000 ಜನದ ನೇಮ್ ನೆನ್ಪಿರತ್ತಪ್ಪ? ಅಥವಾ 100 ಜನದ ನೇಮ್ ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಒಂದು ಸೀರಿಯಲ್ ನಂಬರ್ ಅಲ್ಲಿ ಹೇಳಕ್ ಆಗತ್ತಾ ನಿಮ್ ಕೈಲಿ? ಇಫ್ ನೋ, ಪ್ಲೀಸ್ ರೈಟ್ ಡೌನ್ ದ ಲಿಸ್ಟ್. ಸಿಂಪಲ್. ಒಂದಷ್ಟು ಜನ ಹೇಳ್ತಾರೆ, ಸರ್ ನನಗೆ 100 ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ ಸರ್, ನಂಗೆ ಗೊತ್ತು ಸರ್, ನನಗೆ ಜಾಸ್ತಿ ಜನ ಪರಿಚಯ ಇಲ್ಲ ಸರ್. ಸರ್ ಇಲ್ಲ ಸರ್, ಹ್ಯೂಜ್ ಫ್ರೆಂಡ್ಸ್ ನನಗಿಲ್ಲ ಸರ್. ಒಂದಷ್ಟು ಜನ ಹೇಳ್ತಾರೆ, ಎಸ್ ಐ ಅಗ್ರಿ. ಹ್ಯೂಜ್ ಜನ ಏನೋ 100+ ಕಾಂಟ್ಯಾಕ್ಟ್ ಲಿಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗಿಲ್ವೇನೋ, ಬಟ್ 100+ ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲಾರ್ಗೂ ಇರತ್ತೆ. ಯಾರಿಗ್ ಗೊತ್ತಾ 100+ ಕಾಂಟ್ಯಾಕ್ಟ್ ಲಿಸ್ಟ್ ಇರಲ್ಲ? ಯಾವ ತರ ವ್ಯಕ್ತಿಗಳು? ಇವನ್ ಜಾಯಿನ್ ಆಗಲ್ಲ, ಇವನ್ ಹತ್ರ ದುಡ್ಡಿಲ್ಲ, ಅಯ್ಯೋ ಇವನ್ ಹತ್ರ ಜಾಸ್ತಿ ದುಡ್ಡಿದೆ ಅದಕ್ಕೆ ಇವನ್ ಜಾಯಿನ್ ಆಗಲ್ಲ, ನಂಗೂ ಇವನ್ಗೂ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಇವನ್ ಜಾಯಿನ್ ಆಗಲ್ಲ, ನಂಗೂ ಇವನ್ಗೂ ತುಂಬಾ ಚೆನ್ನಾಗಿದೆ ರಿಲೇಶನ್ಶಿಪ್, ಇವನ್ನ ಜಾಯಿನ್ ಮಾಡ್ಸಿದ್ರೆ ರಿಲೇಶನ್ಶಿಪ್ ಹಾಳಾಗುತ್ತೆ, ಸೊ ಇವನ್ ಬೇಡ. ಅವನ ನನಗಿಂತ ಒಳ್ಳೆ ಟ್ಯಾಲೆಂಟ್ ಇದೆ, ಅವನ್ ಬರಲ್ಲ. ಇವನ ನನಗಿಂತ ಟ್ಯಾಲೆಂಟೇ ಇಲ್ಲ, ಇವನು ಬರಲ್ಲ. ಈ ತರ ನಾವು ಎಲ್ಲಾರ್ನು ಪ್ರಿಜಡ್ಜ್ ಮಾಡ್ತಾ ಕೂತಿದೀವಿ ಅಂತಂದ್ರೆ ನಮಗೆ ಜಾಯಿನ್ ಮಾಡ್ಸಕ್ಕೆ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನೇಮ್ ಬರೆಯಕ್ಕೆ 3 ಮತ್ತೊಂದು ಜನ ಅಷ್ಟೇ ಸಿಗಲ್ಲ. We should not prejudge anyone. First thing, ಇವನ್ ಜಾಯಿನ್ ಆಗ್ತಾನೆ, ಇವನ್ ಜಾಯಿನ್ ಆಗಲ್ಲ, ಡೋಂಟ್ ವರಿ ಅಬೌಟ್ ದ್ಯಾಟ್. ಆಪರ್ಚುನಿಟಿ ಕೊಡುವಂತದ್ದು ನಿಮ್ ಜವಾಬ್ದಾರಿ. ಆಪರ್ಚುನಿಟಿ ಕೊಡೋಣ, ಪ್ರೋಸೆಸ್ ನ ಫೋಕಸ್ ಮಾಡೋಣ. ಅವರ ಡಿಸಿಷನ್ ನ ನಾವ್ ಯಾಕೆ, ಹೂ ಆರ್ ವಿ ಟು ಅನಲೈಸ್ ದೇರ್ ಡಿಸಿಷನ್ ಅಲ್ವಾ? ಎಲ್ಲೋ ಒಂದ್ಸಲಿ ಅನ್ಸಲ್ವಾ ನಮ್ಗುನು? ನಿಮ್ಗೂ ಒಂದಷ್ಟು ಎಕ್ಸಾಂಪಲ್ಸ್ ಆಲ್ರೆಡಿ ಗೊತ್ತಾಗಿರತ್ತೆ. ಜಾಯಿನ್ ಆಗಲ್ಲ ಅಂದವನು, ನೀವು ಇವನ್ ಜಾಯಿನ್ ಆಗಲ್ಲ ಅಂತ ಅನ್ಕೊಂಡಿರ್ತಾರಲ್ಲ, ಅವ್ನ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಇವ್ನ್ ಜಾಯಿನ್ ಆಗ್ತಾನೆ ಅಂದಿದ್ದವನು ನಿಮ್ ಫೋನ್ ರಿಸೀವ್ ಮಾಡ್ತಾರಲ್ಲ. ತುಂಬಾ ಎಕ್ಸಾಂಪಲ್ಸ್ ಆಲ್ರೆಡಿ ನಿಮ್ಗೆ ಎಕ್ಸಾಂಪಲ್ ಇದೆ, ಸಿಚುವೇಶನ್ಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಪ್ಲೀಸ್ ಡೋಂಟ್ ಪ್ರಿಜಡ್ಜ್ ಎನಿ ಒನ್. ಅವಾಗ ನಿಮ್ಗೆ ಜಾಸ್ತಿ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ. ಗೈಸ್, ಜಸ್ಟ್ ಇಮ್ಯಾಜಿನ್ ಎಷ್ಟು ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ನಿಮ್ಗೆ. ಇಲ್ಲಿ ನಿಮ್ಗೆ ನೆನಪಾಗ್ಲಿಲ್ಲ ಅಂತಂದ್ರೆ ವಿ ಹ್ಯಾವ್ ಒನ್ ಮೆಮೊರಿ ಜಾಗರ್, ಕಾಂಟ್ಯಾಕ್ಟ್ ಸೋರ್ಸ್ ಇದೆ. ನಿಮ್ಮ ಎಜುಕೇಶನ್, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PU, ಡಿಗ್ರಿ, PG, ಟ್ಯೂಷನ್ಸ್, ಎಷ್ಟು ಜನ ಕ್ಲಾಸ್ಮೇಟ್ಸ್ ಇದ್ರು ನಿಮ್ಗೆ, ಎಷ್ಟು ಜನ ನೈಬರ್ಸ್ ಇದ್ರು, ಎಷ್ಟು ಜನ ಫ್ಯಾಮಿಲಿ ಅವರಿದ್ದಾರೆ, ಫ್ರೆಂಡ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್, NSS, NCC, ಕಾನ್ಫರೆನ್ಸ್ ಹೋಗ್ತೀರಾ, ಸ್ಪೋರ್ಟ್ಸ್ ಹೋಗ್ತೀರಾ, ಲೈಬ್ರರಿಲಿ ಪರಿಚಯ ಆದವರು, ಕಾಂಪಿಟೇಷನ್ಸ್ ಗಳಲ್ಲಿ, ಡೆವಲಪ್ಮೆಂಟ್ ಟ್ರೈನಿಂಗ್ ಗಳಿಗೆ ಹೋದಾಗ, ಹಾಬೀಸ್, ಸ್ವಿಮ್ಮಿಂಗ್ ಹೋಗ್ತೀರಾ, ಜಾಗಿಂಗ್ ಹೋಗ್ತೀರಾ, ಜಿಮ್ ಹೋಗ್ತೀರಾ, ಮ್ಯೂಸಿಕ್, ಫೋಟೋಗ್ರಫಿ, ಫ್ಯಾಷನ್, ಕುಕಿಂಗ್, ಟ್ರಾವೆಲಿಂಗ್, ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ. ಸೋಷಿಯಲ್ ಮೀಡಿಯಾ, ಅಬ್ಬಬ್ಬ ಇವಾಗ ಕೇಳೋಂಗೆ ಇಲ್ಲ. ಇಷ್ಟು ಕಾಂಟ್ಯಾಕ್ಟ್ ಲಿಸ್ಟ್ ಇದ್ದು ಸರ್ 100 ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ ಅಂತಂದ್ರೆ, ರೈಟ್? ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್, ಒಂದು ನೇಮ್, ಒಂದು ಫೋನ್ ನಂಬರ್, ಒಂದು ಪ್ಲೇಸ್ ಬರೀರಿ ಅಂತಂದ್ರೆ ಅದಕ್ಕೆ ಒಂದು ಕಾಂಟ್ಯಾಕ್ಟ್ಗೆ 100 ರೂಪೀಸ್ ಕೊಡ್ತೀನಿ ಅಂತಂದ್ರೆ ಎಷ್ಟು ಕಾಂಟ್ಯಾಕ್ಟ್ಸ್ ಬರೀತೀರಾ? ಒಂದು ಕಾಂಟ್ಯಾಕ್ಟ್ಗೆ 100 ರೂಪೀಸ್ ಕೊಡ್ತೀನಿ ಅಂತಂದ್ರೆ ಎಷ್ಟು ಕಾಂಟ್ಯಾಕ್ಟ್ಸ್ ನೀವು ಬರೀತೀರಾ? ಮಿನಿಮಮ್ ಅಂತಂದ್ರು ಮಿನಿಮಮ್ ಆಫ್ ಮಿನಿಮಮ್ 500 ಕಾಂಟ್ಯಾಕ್ಟ್ಸ್ ಬರೀತೀರಾ ಅಲ್ವಾ? ಎಲ್ಲೋ ಹುಡುಕಿ ತೆಗೆದು ಅದು ಇದು ಮಾಡಿ, ಅಯ್ಯೋ ಒಂದೊಂದು ಕಾಂಟ್ಯಾಕ್ಟ್ 100 ರೂಪೀಸ್ ಸಿಗುತ್ತೆ ಅಂತ. ಗಾಯ್ಸ್, ಇಲ್ಲಿ ನಿಮ್ಗೆ ಒಂದೊಂದು ಕಾಂಟ್ಯಾಕ್ಟ್ ಇಂದ ಬರೀ 100 ರೂಪೀಸ್ ಅಲ್ಲ, ಒಂದೊಂದು ಕಾಂಟ್ಯಾಕ್ಟ್ ಇಂದ 1 ಕೋಟಿ ಬರುವಂತ ಚಾನ್ಸಸ್ ಇರುತ್ತೆ. ಮುಬೀನ್ ಮೊಹಮ್ಮದ್ ಸರ್ ಏನ್ ಮಾಡಿದ್ದು, ಒಂದು ಕಾಂಟ್ಯಾಕ್ಟ್ ನೇಮ್. ಮುಬೀನ್ ಮೊಹಮ್ಮದ್ ಸರ್
ಹಾಕಿದ್ದು ಒಂದೇ ಒಂದು ಕಾಂಟ್ಯಾಕ್ಟ್ ನೇಮ್, ದೀಪಕ್ ಬಜಾಜ್ ಅನ್ನೋ ಒಂದು ನೇಮ್, ಫೋನ್ ನಂಬರ್, ಪ್ಲೇಸ್ ಬರೆದ್ರು. ಆ ಒಂದು ಕಾಂಟ್ಯಾಕ್ಟ್ ಇಂದ ಇವತ್ತು ಮುಬೀನ್ ಮೊಹಮ್ಮದ್ ಸರ್ ಈಸ್ ಅರ್ನಿಂಗ್ 70 to 80 lakh rupees ಎವ್ರಿ ಸಿಂಗಲ್ ಮಂತ್. 70 ರಿಂದ 80 ಲಕ್ಷ ತಿಂಗಳಿಗೆ ದುಡಿತಾ ಇದಾರೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ he wrote Deepak Bajaj in his contact list. ಅದು 100 rupees ಅಲ್ಲ, ಇಟ್ ಈಸ್ ವರ್ತ್ ಆಫ್ ಕ್ರೋರ್ಸ್. ಯಾರೋ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಾವು ತೆಗೆದಾಕದ್ ಬೇಡ, ಯಾವುದೇ ಒಂದು ಲಿಸ್ಟ್ ನ ನೇಮ್ ನ ಕಡೆಗಣಿಸೋದ್ ಬೇಡ. ಸಿ 90% ಆಫ್ ಪೀಪಲ್ ಕ್ವಿಟ್ ದಿಸ್ ಬಿಸ್ನೆಸ್ ನಾಟ್ ಬಿಕಾಸ್ ದೇ ಬೇರೆಯವರು ನೋ ಅಂತಾರೆ ಅಂತ ಅಲ್ಲ, ನನಗೆ ಬೇರೆ ಯಾರಿಗೆ ಹೇಳಿ ನಾನು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲ್ಲ. ನೀವು ಅಷ್ಟೇ, ನಾನು ಇವಾಗ್ಲೇ ಹೇಳ್ತಾ ಇದೀನಿ, ನೀವು ಇನ್ ಕೇಸ್ ಆಫ್ಟರ್ 6 months or 1 year ನೀವು ಈ ಬಿಸ್ನೆಸ್ ಕ್ವಿಟ್ ಮಾಡಿದೀರಾ ಅಂತಂದ್ರೆ ಈ ವಿಡಿಯೋನ ನೋಡಿ ಆಮೇಲೆ ಅರ್ಥ ಆಗುತ್ತೆ, ಎಸ್ ನನ್ನ ಹತ್ರ ಕಾಂಟ್ಯಾಕ್ಟ್ ಲಿಸ್ಟ್ ಇರ್ಲಿಲ್ಲ ಸರ್, ಅದಕ್ಕೆ ನಾನು ಕ್ವಿಟ್ ಮಾಡಿದ್ದು 100%. ಸೊ ಫೈನಲಿ ವಾರ್ನಿಂಗ್, ಇಫ್ ಯು ಆರ್ ನಾಟ್ ಬಿಲ್ಡಿಂಗ್ ಯುವರ್ ಲಿಸ್ಟ್, ಮಿನಿಮಮ್ ಬಿಲ್ಡ್ ಅ ಲಿಸ್ಟ್ ಆಫ್ 100 people. ಬರೀರಿ 100 ಜನದ ನೇಮ್ ಲಿಸ್ಟ್ ಬರೀರಿ, ಅದ್ರಲ್ಲಿ ಏನ್ ಕಷ್ಟ? 100 ಜನದ ನೇಮ್ ಲಿಸ್ಟ್ ಇಲ್ಲ ಅಂತಲ್ಲ, ಬಿಕಾಸ್ ಸೈನ್ಸ್ ಡೈಲಿ ಅನ್ನೋ ಒಂದು ಸರ್ವೆ ಮಾಡಿದೆ, ಒಬ್ಬ ಆವ್ರೇಜ್ 20 ವರ್ಷ ಒಬ್ಬ ಪರ್ಸನ್ಗೆ 2,000 ಜನರ ನೇಮ್ಸ್ ಗೊತ್ತಿರುತ್ತೆ. ನಮಗೆ 200 ಜನ ಸಿಗಲ್ವಾ? 200 ಜನ, ಸಿಂಪಲ್. ಸೊ ರಿಮೆಂಬರ್, ರಿಸರ್ಚ್, ರೀಕಾಲ್, ರಿಜಿಸ್ಟರ್ ಅಂಡ್ ರೀಫಿಲ್. ಇನ್ನೂ ಕಷ್ಟ ಆಯ್ತಾ? ಒನ್ಸ್ ನಿಮ್ಮ ಅಪ್ಲೈನ್ ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ರೆಫರರ್ ನ ಕಾಂಟ್ಯಾಕ್ಟ್ ಮಾಡಿ. 100% ಎಲ್ಲರಿಗೂ 100 ಕಾಂಟ್ಯಾಕ್ಟ್ ಲಿಸ್ಟ್ ಸಿಗೋದಂತೂ ಗ್ಯಾರಂಟಿ. ಸೊ ಫಸ್ಟ್ ಸ್ಟೆಪ್, that is list building. Now we are done with our first step, that is list building. Second step, prospecting. ಒಂದಷ್ಟು ಜನಕ್ಕೆ ಹೊಸ ವರ್ಡ್ ಆಗಿರುತ್ತೆ ಪ್ರಾಸ್ಪೆಕ್ಟಿಂಗ್. ಸರ್ ಏನಿದು ಪ್ರಾಸ್ಪೆಕ್ಟಿಂಗ್? ಸಿಂಪಲ್, ಪ್ರಾಸ್ಪೆಕ್ಟಿಂಗ್ ನೀವು ಏನ್ ಲಿಸ್ಟ್ ಬರ್ದಿರ್ತಿರಲ್ಲ, ನೀವು ಲಿಸ್ಟ್ ಬರ್ದಿರೋದ್ರಿಂದ ಹಿಡಿದು ನೀವು ಬಿಸ್ನೆಸ್ ಪ್ಲಾನ್ಗೆ ಅಪ್ರೋಚ್ ಮಾಡ್ತಿರಲ್ಲ, ನೀವು ಲಿಸ್ಟ್ ಬರ್ದಿದ್ದಿಂದ ಹಿಡಿದು ನೀವು ಬಿಸ್ನೆಸ್ ಪ್ಲಾನ್ಗೆ ಅಪ್ರೋಚ್ ಮಾಡೋ ತನಕ ನೀವು ಆ ಮಧ್ಯದಲ್ಲಿ ಏನೇನೆಲ್ಲ ಮಾಡ್ತಿರಲ್ಲ, ದಟ್ ಈಸ್ ಪ್ರಾಸ್ಪೆಕ್ಟಿಂಗ್. ಅದು ನೀವು ಎದುರುಗಡೆ ವ್ಯಕ್ತಿಯ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವನ್ಗೆ ನೀವು ಮಾಡುವಂತ ಅಟ್ರಾಕ್ಷನ್ ಆಗಿರ್ಬೋದು, ನೀವು ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಅಥವಾ ನೀವು ಸ್ಟೋರೀಸ್ ಗಳು ಹಾಕೊಳ್ಳೋದು, ಮೋಟಿವೇಶನ್ ಮಾಡೋವಂಥದ್ದು, ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಂಥದ್ದು, ಇನ್ಸ್ಪಿರೇಷನ್ ರೆಡಿ ಮಾಡೋವಂಥದ್ದು, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋವಂಥದ್ದು, ನೀವು ಇದು ಏನೇನೆಲ್ಲ ಮಾಡಿರ್ತೀರಲ್ಲ, ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಪ್ರಾಸ್ಪೆಕ್ಟಿಂಗ್. ನೀವು ಲಿಸ್ಟ್ ಅವನ್ ನೇಮ್ ಬರೆದಿರ್ತಿರಲ್ಲ, ನೀವು ನೇಮ್ ಬರೆದಿದ್ದಿಂದ ಹಿಡಿದು ಅವನಿಗೆ ಬಿಸ್ನೆಸ್ ಪ್ಲಾನ್ ನ ಕೊಡೋ ತನಕ ವಾಟ್ ಎವರ್ ಯು ಡೂ ಈಸ್ ಕಾಲ್ಡ್ ಆಸ್ ಪ್ರಾಸ್ಪೆಕ್ಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ is not just marketing things, it is attraction marketing, it is relationship building, network marketing. So ಈ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ರಾಸ್ಪೆಕ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಇದನ್ನ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ವಾಟ್ ಈಸ್ ಪ್ರಾಸ್ಪೆಕ್ಟಿಂಗ್? ಪ್ರಾಸ್ಪೆಕ್ಟಿಂಗ್ ಹ್ಯಾಸ್ 2 steps, ದಟ್ ಈಸ್ ಕಾಂಟ್ಯಾಕ್ಟಿಂಗ್ ಪ್ಲಸ್ ಇನ್ವೈಟಿಂಗ್. ಸರ್ ಏನಿದು ಕಾಂಟ್ಯಾಕ್ಟಿಂಗ್, ಏನಿದು ಇನ್ವೈಟಿಂಗ್? ನೋಡಿ, ನೆಕ್ಸ್ಟ್ ನಾನು ಹೇಳುವಂತ ಸ್ಲೈಡ್ ನೆಟ್ವರ್ಕ್ ಮಾರ್ಕೆಟಿನ ಕಂಪ್ಲೀಟ್ ನನ್ನ ಬಿಸ್ನೆಸ್ ಫಾರ್ಮುಲಾ. ನೆಕ್ಸ್ಟ್ ಸ್ಲೈಡ್ ನಾನು ಹೇಳ್ತಾ ಇದ್ದೀನಿ. ರಿಲೇಶನ್ಶಿಪ್ ಇಸ್ ದ ಕೀ. ಪೀಪಲ್ ಡೋಂಟ್ ಜಾಯಿನ್ ಬಿಸ್ನೆಸಸ್, ಪೀಪಲ್ ಜಾಯಿನ್ ಪೀಪಲ್ whom they like, trust and believe. ನಾನು ಇದನ್ನ 1,000 ಸಲ ಹೇಳಿರ್ತೀನಿ. ಪೀಪಲ್ ಡೋಂಟ್ ಜಾಯಿನ್ ಬಿಸ್ನೆಸಸ್, ಪೀಪಲ್ ಜಾಯಿನ್ ಪೀಪಲ್ whom they like, trust and believe. ನೋಡಿ, ಫಾರ್ ಎಕ್ಸಾಂಪಲ್, ನಾನು ಯಾರಿಗೆ ಆಗಿರ್ಬೋದು, ಐ ಡೋಂಟ್ ಟ್ರೈ ಟು ಕನ್ವಿನ್ಸ್ ದೆಮ್. ನಾನು ಯಾರನ್ನು ಕನ್ವಿನ್ಸ್ ಮಾಡಕ್ ಹೋಗಲ್ಲ. ಐ ವಿಲ್ ಕನೆಕ್ಟ್ ವಿತ್ ದೆಮ್. ನಾನು ಅವ್ರ ಜೊತೆ ಕನೆಕ್ಟ್ ಆಗ್ತೀನಿ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಒಂದು ಟ್ರಿಪ್ ಹೋಗ್ಬೇಕು ಅಂತಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ನ ನಾವು ಆ ಟ್ರಿಪ್ ಕರಿಬೇಕು ಅಂತಂದ್ರೆ ಬೆಸ್ಟ್ ಫ್ರೆಂಡ್ಗೆ ಅಷ್ಟೊಂದು ಎಲ್ಲ ಹೇಳಲ್ಲ. ಬೆಸ್ಟ್ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ಈ ತರ ಟ್ರಿಪ್ ಹೋಗೋಣ ಮಗ, ಈ ತರ ಹೀಗಿದೆ ಅದು ಇದು ಅಂತ ಹೇಳ್ತೀವಿ. ಬಟ್ ಅದೇ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಕ್ಯಾಶುಯಲ್ ಫ್ರೆಂಡ್ಗೆ ಬಾ ಮಗ ಟ್ರಿಪ್ ಹೋಗೋಣ, ಅದ್ರಲ್ಲಿ ಈ ತರ ಇರುತ್ತೆ, ಇಷ್ಟು ಚೆನ್ನಾಗಿರುತ್ತೆ, ಹಾಗಿರುತ್ತೆ, ಅದ್ರಲ್ಲಿ ನಾವು ಈ ತರ ಆಟ ಆಡ್ಬೋದು, ಆ ತರ ಎಂಜಾಯ್ ಮಾಡ್ಬೋದು, ಇದನ್ನೆಲ್ಲ ಹೇಳ್ಬೇಕು, ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಬಟ್ ಇಫ್ ಯು ಆರ್ ಕನೆಕ್ಟೆಡ್ ವಿತ್ ದಟ್ ಪರ್ಸನ್, there is no need to convince them. This is the secret, my dear friends. People don't join businesses, people join people whom they, ಅರ್ಥ ಮಾಡ್ಕೊಳ್ಳಿ, like, trust and believe. ಇದು 3ರಲ್ಲಿ ಒಂದಿಲ್ಲ ಅಂತಂದ್ರೂ ನಿಮ್ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ. ನಾವು ತುಂಬಾ ಕಷ್ಟ ಪಡೋದು ಇಲ್ಲಿ ಹಾರ್ಡ್ ವರ್ಕ್ ಮ್ಯಾಟರ್ ಆಗಲ್ಲ, ಸ್ಮಾರ್ಟ್ ವರ್ಕ್. ಸೊ ಇಲ್ಲಿ ನಾವು ಈ ತರ ರಿಲೇಶನ್ಶಿಪ್ ಮಾಡ್ಕೊಳ್ಳೋದು ಯಾವ ತರ, ಹೇಗೆ ನಾವು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಕೋಬಹುದು? ಸಿ ಸಿಂಪಲ್,
ಪ್ರಾಸ್ಪೆಕ್ಟಿಂಗ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಕಾಂಟ್ಯಾಕ್ಟಿಂಗ್ ಪ್ಲಸ್ ಇನ್ವೈಟಿಂಗ್. ಕಾಂಟ್ಯಾಕ್ಟಿಂಗ್ ಅಂತಂದ್ರೆ ಕಾಂಟ್ಯಾಕ್ಟಿಂಗ್ ಹ್ಯಾಸ್ 4 ಸಿಂಪಲ್ ಸ್ಟೆಪ್ಸ್: ಬಿಲ್ಡಿಂಗ್ ರಿಲೇಶನ್ಶಿಪ್, ಬಿಲ್ಡಿಂಗ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್, ಬಿಲ್ಡಿಂಗ್ ಕ್ಯೂರಿಯಾಸಿಟಿ, ಬಿಲ್ಡಿಂಗ್ ಎಕ್ಸೈಟ್ಮೆಂಟ್. ಈ 4 ನಿಮಗಾಗಿರ್ಲಿಲ್ಲ ಅಂದಿದ್ರೆ ನೀವು ಈ ಪ್ರೆಸೆಂಟೇಷನ್ ನ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ನಿಮಗೆ ಕೊಟ್ಟಿದ್ದಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಆಪರ್ಚುನಿಟಿನ ನೀವು ಯಾವ್ದೇ ಕಾರಣಕ್ಕೂ ಸ್ಟಾರ್ಟ್ ಮಾಡ್ತಾ ಇರ್ಲಿಲ್ಲ. ಆಮ್ ಐ ರೈಟ್? ನಿಮ್ಮ ರೆಫರರ್ ಜೊತೆ ನಿಮ್ಗೊಂದು ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂದಿದ್ರೆ, ನಿಮ್ಮ ರೆಫರರ್ ಜೊತೆ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಇಲ್ಲ ಅಂದಿದ್ರೆ, ಕ್ಯೂರಿಯಾಸಿಟಿ ಇಲ್ಲ, ಎಕ್ಸೈಟ್ಮೆಂಟ್ ಇಲ್ಲ ಅಂದಿದ್ರೆ ನೀವು ಸ್ಟಾರ್ಟ್ ಮಾಡ್ತಿದ್ರ ಈ ಬಿಸ್ನೆಸ್ ನ? ನಾಟ್ ಎಟ್ ಆಲ್. ನೋ ಚಾನ್ಸ್. ಸೊ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಅದರ್ ಪರ್ಸನ್. ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ಕೋತಾರೆ ಅಂತಂದ್ರೆ, ಪ್ಯೂ ಫ್ರೆಂಡ್ ಆಗಿರ್ತಾನೆ ಅಥವಾ ಸ್ಕೂಲ್ ಫ್ರೆಂಡ್, 9ನೇ ಕ್ಲಾಸ್ ಫ್ರೆಂಡ್ ಆಗಿರ್ತಾನೆ, 10 ವರ್ಷ ಮಾತಾಡಿರಲ್ಲ, ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಮಗ ಏನ್ ಮಾಡ್ತಿದ್ಯೋ, ನನ್ನ ಹತ್ರ ಒಂದು ಸೂಪರ್ ಆಪರ್ಚುನಿಟಿ ಇದೆ, ವಂಡರ್ಫುಲ್ ಅಂತಂದ್ರೆ ಅವ್ನಿಗೆ ಡೌಟ್ ಆಗುತ್ತೆ, ನಿಮ್ಗೆ ಏನ್ ಬೇಕು ನನ್ನ ಕಡೆಯಿಂದ? ಓ, ಇದು ಹೀಗೇನೋ? ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಬಿಲ್ಡ್ ರಿಲೇಶನ್ಶಿಪ್, ಕಾಂಟ್ಯಾಕ್ಟ್. ಫಸ್ಟ್ ಈಸ್ ಬಿಲ್ಡಿಂಗ್ ರಿಲೇಶನ್ಶಿಪ್, ಅವ್ರ ಜೊತೆ ಜನರಲ್ ಕ್ಯಾಶುವಲ್ ಟಾಕ್ಸ್ ಮಾಡಿ, ಮಾತಾಡಿ. ಸೆಕೆಂಡ್ ಈಸ್ ಬಿಲ್ಡಿಂಗ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್. ಆಡ್ ವ್ಯಾಲ್ಯೂ ಟು ದೇರ್ ಲೈಫ್. ಪ್ರತಿಯೊಬ್ಬರಿಗೂ ಅಷ್ಟೇ, ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಎದುರುಗಡೆ ಇರೋ ವ್ಯಕ್ತಿಗೆ, ಬರೀ ರೆಸ್ಪೆಕ್ಟ್ ಅಂತ ಅಲ್ಲ, ಅವರ ಲೈಫ್ ಅಲ್ಲಿ ನಿಮ್ಮಿಂದ ಏನ್ ಪ್ರಯೋಜನ ಆಗ್ತಾ ಇದೆ, ಆಡ್ ವ್ಯಾಲ್ಯೂ ಟು ದೇರ್ ಲೈಫ್. ನಿಮಗೆ ಆ ಕಡೆಯಿಂದ ಉಲ್ಟಾ ನಿಮ್ಗೆ ಸಹಾಯ ಆಗತ್ತೋ, ಪ್ರಾಫಿಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಯು ಆಡ್ ವ್ಯಾಲ್ಯೂ ಟು ದೇರ್ ಲೈಫ್. ನಿಮ್ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಆಡ್ ವ್ಯಾಲ್ಯೂ ಟು ದೇರ್ ಲೈಫ್. ಬಿಲ್ಡ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್. ಅವಾಗ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಬರುತ್ತೆ. ಬಿಲ್ಡ್ ಕ್ಯೂರಿಯಾಸಿಟಿ, ಬಿಲ್ಡ್ ಎಕ್ಸೈಟ್ಮೆಂಟ್. ಸಿ, this is a simple part of contacting. ಇದು ಕಾಂಟ್ಯಾಕ್ಟಿಂಗ್ ಆಯ್ತು. See guys, we have to find 2 of our best business partners. That's it, right? ಇಬ್ರು ಬೆಸ್ಟ್ ಬಿಸ್ನೆಸ್ ಪಾರ್ಟ್ನರ್ಸ್ ನ ಹುಡುಕುವಂತ ಪ್ರೋಸೆಸ್ ಅಲ್ಲಿ ಇದೀವಿ. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಸಿಇಒ ಆದ್ರೆ ನೀವು ಯಾವ ತರ ನೀವು ಪಾರ್ಟ್ನರ್ನ ಹುಡುಕ್ತೀರಾ? ಇನ್ನೊಬ್ಬ ಪಾರ್ಟ್ನರ್ ನಿಮಗೆ ಬೇಕು ಅಂತಂದ್ರೆ ನೀವ್ ಯಾವ ತರ ಹುಡುಕ್ತೀರಾ? ಜಸ್ಟ್ ಆ ಕಡೆ ಈ ಕಡೆ ಇರೋ ಬರೋರ್ನೆಲ್ಲ ಕರ್ಕೊಂಬಂದ್ ಲಾಗಿನ್ ಮಾಡಿಸ್ಬಿಡ್ತೀರಾ? ನೋ, ರೈಟ್? ಅವ್ರು ಯಾರೋ ರೋಡಲ್ಲಿ ಹೋಗ್ತಾ ಇರ್ತೀರಾ, ಯಾರನ್ನೋ ನೋಡ್ತೀರಾ, ಮೊಬೈಲಲ್ಲಿ ಒಂದು ಕಾಂಟ್ಯಾಕ್ಟ್, ಇವನ್ ಬಕ್ರಾ ಸಿಗ್ದ ಅನ್ನೋ ರೀತಿ ಮಾಡ್ತೀರಾ? ನೋ, ರೈಟ್? ಬಟ್ ವೈ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್? ಸಿಗ್ದವ್ರಿಗೆಲ್ಲ ಪ್ಲಾನ್ ಕೊಡೋದು, ಸಿಗ್ದವ್ರಿಗೆಲ್ಲ ಅಪ್ರೋಚ್ ಮಾಡೋದು. ವಿತೌಟ್ ಅ ಪ್ಲಾನಿಂಗ್ ಅಪ್ರೋಚ್ ಮಾಡಿದ್ರೆ ಇಲ್ಲಿ ಫೇಲ್ ಆಗೋದಂತೂ 100%. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಇನ್ವಿಟೇಷನ್ ಅಲ್ಲಿ we have to find 2 of our best business partners. Don't give plan to wrong type of people. Broken people are bad for this field. Don't give plan to low quality, low income, low economic status. They will create problem to spoil your peace of mind. 5,000 ರೂಪಾಯಿ ಹಾಕ್ಬಿಡ್ತಾರೆ, ಒಂದು 4-5 ಪ್ರೆಸೆಂಟೇಶನ್ ಕೊಡಿಸ್ತಾರೆ, ಆಗಲ್ಲ, ಲಾ ನಂಗೆ ಅವೆಲ್ಲ ಗೊತ್ತಿಲ್ಲ, ನನ್ ಲಾಗಿನ್ ಅಮೌಂಟ್ ವಾಪಸ್ ಕೊಡ ಅಂತ ಕೂತ್ಕೋತಾರೆ ಅಲ್ವಾ? ಆಲ್ರೆಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಗೆ. ಡೋಂಟ್ ಬ್ರಿಂಗ್ ದೀಸ್ ಕೈಂಡ್ ಆಫ್ ಪೀಪಲ್. ಇವರ ಮೈಂಡ್ ಸೆಟ್ 5,000 ರೂಪಾಯಿಯಿಂದ ನನ್ನ ಲೈಫೇ ಬಿದ್ದೋಯ್ತು ಅನ್ನೋ ರೀತಿ ಯೋಚನೆ ಮಾಡೋರ ಹತ್ರ ನೀವ್ ಯಾವ ಲೆವೆಲ್ ಬಿಸ್ನೆಸ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್? ಎಷ್ಟು ಜನ ಇದ್ದಾರೆ. ಸಿ, ಯು ಆರ್ ಬಿಲ್ಡಿಂಗ್ ಅ ಬಿಸ್ನೆಸ್ ಓವರ್ ಹಿಯರ್. ಬ್ರಿಂಗ್ ದೋಸ್ ಮೆಂಟಾಲಿಟಿ ಪೀಪಲ್. Focus on quality. Focus on self-motivated, better dressed, well-mannered, good listening skills, successful people, smart looking, dynamic appearance, self-education. They will duplicate. They will build big teams. ಇಂಥವ್ರ ಮೇಲೆ ನಾವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ, ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ವಿಟೇಷನ್ ಅಂತಂದ್ರೆ ಏನು ಸರ್? ಇವಾಗ ಪ್ರಾಸ್ಪೆಕ್ಟಿಂಗ್ ಅಲ್ಲಿ ನಂಗೆ ಅರ್ಥ ಆಯ್ತು. ಲಿಸ್ಟ್ ಬಿಲ್ಡಿಂಗ್ ಮಾಡ್ಕೊಂಡೆ. ಲಿಸ್ಟ್ ಬಿಲ್ಡಿಂಗ್ ಮಾಡ್ಕೊಂಡ್ಮೇಲೆ ನಾನು ಕಾಂಟ್ಯಾಕ್ಟಿಂಗ್ ಅಂದ್ರೆ ಅವನ ಜೊತೆ ನಾನು ರಿಲೇಶನ್ಶಿಪ್, ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್, ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಇದನ್ನ ಬಿಲ್ಡ್ ಮಾಡ್ತೀನಿ. ಸರ್, ಕಾಂಟ್ಯಾಕ್ಟಿಂಗ್ ಆದ್ಮೇಲೆ ಇನ್ವೈಟಿಂಗ್. ಸೊ ವಾಟ್ ಈಸ್ ಇನ್ವಿಟೇಷನ್? ಇನ್ವಿಟೇಷನ್ ಈಸ್ ಜಸ್ಟ್ ಯು ಆರ್ ಅಪ್ರೋಚಿಂಗ್ ಫಾರ್ ಹಿಸ್ ಪ್ರಾಬ್ಲಮ್ ಅಂಡ್ ಯು ಆರ್ ಗಿವಿಂಗ್ ಹಿಮ್ ಅ ಸೊಲ್ಯೂಷನ್. ದಟ್ಸ್ ಇಟ್. ಕಾಂಟ್ಯಾಕ್ಟಿಂಗ್ ಅಲ್ಲಿ ನೀವು ಅವನ ಲೈಫಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಿಳ್ಕೊಂಡಿರ್ತೀರಾ. ಈ ಅವನ ಪ್ರಾಬ್ಲಮ್ಗೆ ಇನ್ವಿಟೇಷನ್, ನೋಡಪ್ಪ ನಿಂಗೆ ಈ ತರ ಪ್ರಾಬ್ಲಮ್ ಆಗ್ತಿದ್ಯಾ, ತಗೋ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಇನ್ವಿಟೇಷನ್. ಅದ್ರ ಬದಲು ಬಾರೋ ನನ್ನ ಜೊತೆ ಬಿಸ್ನೆಸ್ ಮಾಡು ಅದೆಲ್ಲ ಇನ್ವಿಟೇಷನ್. ಅವನ ಪ್ರಾಬ್ಲಮ್ಗೆ ನಾವು ಕೊಡುವಂತ ಸೊಲ್ಯೂಷನ್ ಈಸ್ ನೋನ್ ಆಸ್ ಇನ್ವಿಟೇಷನ್. ಅಂಡ್ ವಿ ಹ್ಯಾವ್ 10 simple steps
ಫಾರ್ ಇನ್ವಿಟೇಷನ್. ಪಾರ್ಟ್ 1 ಕಾಂಟ್ಯಾಕ್ಟಿಂಗ್ ಕಲ್ತ್ಕೊಂಡ್ವಿ, ಇವಾಗ ಪಾರ್ಟ್ 2 ಇನ್ವಿಟೇಷನ್. ಸೊ ವಿ ಹ್ಯಾವ್ ಜಸ್ಟ್ 10 ಸಿಂಪಲ್ ಸ್ಟೆಪ್ಸ್ ಫಾರ್ ಇನ್ವಿಟೇಷನ್. ಯಾವ್ದಪ್ಪ ಇದು 10 ಸಿಂಪಲ್ ಸ್ಟೆಪ್ಸ್? ಫಸ್ಟ್ ಇಸ್ ಗೆಟ್ ಇನ್ ಟು ರಿಸೋರ್ಸ್ಫುಲ್ ಸ್ಟೇಟ್ ಆಫ್ ಮೈಂಡ್. ಫಾರ್ ಎಕ್ಸಾಂಪಲ್, ನಾನು ನಿಮ್ಗಳ ಜೊತೆ ಮಾತಾಡುವಾಗ ಫಸ್ಟ್ ಈಸ್ ಯು ಶುಡ್ ಗೆಟ್ ಇನ್ ಟು ರಿಸೋರ್ಸ್ಫುಲ್ ಸ್ಟೇಟ್ ಆಫ್ ಮೈಂಡ್, ಆಮೇಲೆ ಇನ್ವೈಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಫಾಲೋ ಅಪ್ ಮಾಡಿ, ಏನೋ ಒಂದು ಮಾಡಿ ಲಾಗಿನ್ ಮಾಡಿಸ್ರಪ್ಪ, ಲಾಗಿನ್ ಮಾಡಿಸಿ, ಈ ತರ ಹೇಳಿದ್ರೆ ನಿಮ್ಗೆ 2 ನಿಮಿಷ ಕೇಳಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬಟ್ ನೀವು ಇದೇ ರೀತಿ ಇನ್ವೈಟ್ ಮಾಡಿದ್ರೆ, ಒಂದಷ್ಟು ಜನ ನಾನು ಇನ್ವಿಟೇಷನ್ ನೋಡಿದೀನಿ, ನಿದ್ದೆ ಮಾಡ್ಕೊಂಡು ಒಂಥರ ಮಲ್ಕೊಂಡು ಇನ್ವಿಟೇಷನ್ ಮಾಡ್ತಾರೆ. ಯು ಶುಡ್ ಬಿ ಎಕ್ಸೈಟೆಡ್. ರಿಸೋರ್ಸ್ಫುಲ್ ಸ್ಟೇಟ್ ಆಫ್ ಮೈಂಡ್ ಅಂತಂದ್ರೆ ನೋಡಿ, ರಿಸೋರ್ಸ್ಫುಲ್ ಸ್ಟೇಟ್ ಈಸ್ ಆ ಎನರ್ಜಿ ಟ್ರಾನ್ಸ್ಫರ್ ಆಗ್ಬೇಕು. ಬೇಜಾರಲ್ಲಿ, ಕೋಪದಲ್ಲಿ, ಅಥವಾ ನೀವು ಡೌಟ್ ಅಲ್ಲಿ ಇನ್ವಿಟೇಷನ್ ಮಾಡಿದೀರಾ ಅಂತಂದ್ರೆ 100% ಇದ್ರಲ್ಲಿ ಫೇಲ್ಯೂರ್ ಆಗ್ತೀರಾ. ಸೊ ಫಸ್ಟ್ ಗೆಟ್ ಇನ್ ಟು ರಿಸೋರ್ಸ್ಫುಲ್ ಸ್ಟೇಟ್ ಆಫ್ ಮೈಂಡ್. ರಿಸೋರ್ಸ್ಫುಲ್ ಸ್ಟೇಟ್ ಅಂತಂದ್ರೆ ಮೋಟಿವೇಟೆಡ್, ಎನರ್ಜೆಟಿಕ್, ಎಂಥೂಸಿಯಾಸ್ಟಿಕ್, ಹೈಲಿ ಇನ್ಸ್ಪೈರ್ಡ್. ಈ ತರ ವ್ಯಕ್ತಿಗಳ ಜೊತೆ ನೀವು ಅಸೋಸಿಯೇಷನ್ ಅಲ್ಲಿ ಇರಕ್ಕೆ ಇಷ್ಟಪಡ್ತೀರಾ. ಅವ್ರಗಳಿಗೂ ಅಷ್ಟೇ, ನೀವು ಈ ಸ್ಟೇಟ್ ಅಲ್ಲಿ ಇರ್ತೀರಾ ಅಂತಂದ್ರೆ ದೇ ವಿಲ್ ಆಲ್ಸೋ ಫೀಲ್ ದಟ್ ಎನರ್ಜಿ. ದೂರ ಇರ್ಬೋದು, ಫೋನ್ ಕಾಲ್ ಅಲ್ಲೇ ದೇ ವಿಲ್ ಫೀಲ್ ದಟ್ ಎನರ್ಜಿ. ಫಸ್ಟ್ ಈಸ್ ಗೆಟ್ ಇನ್ ಟು ರಿಸೋರ್ಸ್ಫುಲ್ ಸ್ಟೇಟ್ ಆಫ್ ಮೈಂಡ್. ಸೆಕೆಂಡ್ ಈಸ್ ಅನಲೈಸ್. 30 ಸೆಕೆಂಡ್ ರೂಲ್. ಅನಲೈಸ್ ಮಾಡಿ, ಇವನ್ಗೆ ನಾನು ಪ್ಲಾನ್ ಕೊಡಕ್ಕಿಂತ ಮುಂಚೆ ಇವನ್ಗೆ ಏನಕ್ಕೆ ಕೊಡ್ತಾ ಇದೀನಿ, ನಾನು ಪ್ರಾಡಕ್ಟ್ ಅಪ್ರೋಚ್ ಮಾಡ್ತಾ ಇದೀನಾ ಅಥವಾ ಬಿಸ್ನೆಸ್ ಅಪ್ರೋಚ್ ಮಾಡ್ತಾ ಇದೀನಾ, ಜಸ್ಟ್ ಅನಲೈಸ್ ಮಾಡಿ. ಜಸ್ಟ್ ಫಾರ್ 30 ಸೆಕೆಂಡ್ಸ್. ಇವನು ಏನಕ್ಕೆ ಇನ್ಫ್ಲುಯೆನ್ಸ್ ಆಗ್ತಾನೆ, ಇವನ್ಗೆ ನಾನು ಏನೇನ್ ಹೇಳಿದ್ರೆ ಇವನು ಓಕೆ ಅಂತಾನೆ. ನಿಮ್ಮನೆ ಬೈಕ್ ಕೊಡ್ಸಿ ಅಂತ ಕೇಳ್ಬೇಕು ಅಂತಂದ್ರೆ ಪೇರೆಂಟ್ಸ್ನ ನೀವೇನಂತ ಹೇಳ್ತೀರಾ? ಅಥವಾ ಯಾರನ್ನೇ ಒಬ್ರನ್ನ ಕನ್ವಿನ್ಸ್ ಮಾಡ್ಬೇಕಾದ್ರೆ, ಈ ತರ ಆದ್ರೆ ಓಕೆ, ಈ ತರ ಹೇಳ್ಬಾರ್ದು, ಈ ತರ ಹೇಳೋಣ, ಇದು ಒಳ್ಳೆ ರೂಟ್. ಈ ತರ ಒಂದು ರೂಟ್ ಮ್ಯಾಪ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅನಲೈಸ್ ಫಾರ್ 30 ಸೆಕೆಂಡ್ಸ್. ಇವನ್ಗೆ ಪ್ರಾಡಕ್ಟ್ ಅಪ್ರೋಚ್ ಹೋಗ್ಬೇಕಾ, ಬಿಸ್ನೆಸ್ ಅಪ್ರೋಚ್ ಹೋಗ್ಬೇಕಾ? ಬಿಸ್ನೆಸ್ ಅಪ್ರೋಚ್ ಹೋಗ್ಬೇಕು ಅಂದ್ರೆ ಏನೇನ್ ಹೇಳ್ಬೇಕು, ಪ್ರಾಡಕ್ಟ್ ಅಪ್ರೋಚ್ ಹೋಗ್ಬೇಕು ಅಂತಂದ್ರೆ ಏನೇನ್ ಹೇಳ್ಬೇಕು. ದಿಸ್ ಈಸ್ ಅನ್ ಅಮೇಸಿಂಗ್ ಟೆಕ್ನಿಕ್. ಅನಲೈಸ್. ಸಡನ್ ಆಗಿ ಫೋನ್ ಎತ್ಕೊಂಡು ತಕ್ಷಣ ಕಾಲ್ ಮಾಡ್ಬಿಡೋದಲ್ಲ. ಅನಲೈಸ್ ಅಟ್ಲೀಸ್ಟ್ ಫಾರ್ 30 ಸೆಕೆಂಡ್ಸ್. ಥರ್ಡ್ ಸ್ಟೆಪ್ ಇಸ್ ಸ್ಟಾರ್ಟ್ ವಿತ್ ಸ್ಮೈಲ್ ಅಂಡ್ ಎಂಥೂಸಿಯಾಸಮ್. ಈ ಸ್ಮೈಲ್ ಎಷ್ಟು ಪವರ್ಫುಲ್ ಅಂತಂದ್ರೆ 1,000 ಕಿಲೋಮೀಟರ್ ಜಾಸ್ತಿ ದೂರ ಇರ್ಬೋದು, ಬಟ್ ನೀವು ಮಾಡುವಂತ ಇಲ್ಲಿ ಸ್ಮೈಲ್ ಎದುರುಗಡೆ ಇರೋನ್ಗೆ ಆ ಸ್ಮೈಲ್ ತರುತ್ತೆ. ಸ್ಮೈಲ್ ಅಷ್ಟು ಪವರ್ಫುಲ್. ಸ್ಟಾರ್ಟ್ ವಿತ್ ಸ್ಮೈಲ್ ಅಂಡ್ ಎಂಥೂಸಿಯಾಸಮ್. ಎಕ್ಸೈಟ್ಮೆಂಟ್ ಇರ್ಲಿ ನಮ್ಮಲ್ಲಿ, ಅದ್ರ ಬದಲು ಬೇಜಾರಲ್ಲಿ ಆ ತರ ಈ ತರ ನಾವು ಮಾತಾಡೋದು ಬೇಡ. ಬಿಕಾಸ್ ಯು ಆರ್ ಗಿವಿಂಗ್ ಅನ್ ಅಮೇಸಿಂಗ್ ಆಪರ್ಚುನಿಟಿ ಸೊ ದಟ್ ಹಿ ಕ್ಯಾನ್ ಚೇಂಜ್ ಹಿಸ್ ಲೈಫ್, ರೈಟ್? ಫೋರ್ತ್ ಇಸ್ ರ್ಯಾಪೋ ಬಿಲ್ಡಿಂಗ್. ಯಾರಿಗೆ ಆಗಿರ್ಬೋದು ಸಡನ್ ಆಗಿ ಫೋನ್ ಮಾಡಿ ಈ ತರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತಂದ್ರೆ ನೀವು ನಿಮಗೋಸ್ಕರ ಕರೀತಾ ಇರೋ ರೀತಿ ಇರುತ್ತೆ. ನೋ, ಪೀಪಲ್ ಡೋಂಟ್ ಜಾಯಿನ್ ಬಿಸ್ನೆಸಸ್, ಪೀಪಲ್ ಜಾಯಿನ್ ಪೀಪಲ್ whom they like, trust and believe. So what you have to do, you have to connect with them. ಕನೆಕ್ಟ್ ಮಾಡಕ್ಕೆ ರ್ಯಾಪೋ ಬಿಲ್ಡ್ ಮಾಡ್ಕೊಳ್ಳಿ. ಗ್ರೀಟಿಂಗ್ಸ್ ಅಂಡ್ ವೆಲ್ ಬೀಯಿಂಗ್ ಹೇಗ್ ನಡೀತಾ ಇದೆ, FORM, ಫ್ಯಾಮಿಲಿ, ಆಕ್ಯುಪೇಷನ್, ರಿಕ್ರಿಯೇಷನ್, ಮನಿ ಅಥವಾ ಮೈಂಡ್ ಸೆಟ್, ಇದು ಯಾವ ತರ ನಡೀತಾ ಇದೆ, ಅವನ್ ಅಕ್ಕಪಕ್ಕ ಏನ್ ನಡೀತಾ ಇದೆ, ಅವನ್ ಲೈಫ್ ಯಾವ ತರ ಇದೆ, ಇದ್ರ ಬಗ್ಗೆ ಮಾತಾಡಿ. ಫಾರ್ ಎಕ್ಸಾಂಪಲ್, ಅವನಲ್ಲಿ ಯಾವ್ದೇ ತರ ಆದಂತ ಅವನು ಸ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ರೆ ಇನ್ವಿಟೇಷನ್ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಅಥವಾ ಅವನ ಲೈಫ್ ಅಲ್ಲಿ ಬೇರೆ ಯಾವ್ದಾದ್ರು ಕ್ರಿಟಿಕಲ್ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತಂದ್ರೆ ಇನ್ವಿಟೇಷನ್ ಇಲ್ಲಿಗೆ ಸ್ಟಾಪ್ ಮಾಡಿ. ಬಟ್ ಅವನ ಲೈಫ್ ಅಲ್ಲಿ ನಾರ್ಮಲ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದ್ದೇ ಇರತ್ತೆ. ಆತರ ಅವ್ನ್ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಫೈಂಡ್ ದಟ್ ಹಾಟ್ ಬಟನ್. ಅವನ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅವನ್ಗೆ ಯಾವ ತರ ಅವ್ನ ಲೈಫ್ ಹೋಗ್ತಾ ಇದೆ, ಅವನಿಗೆ ಏನ್ ಇಷ್ಟ, ಆದ್ರೆ ಅವ್ನ್ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಏನಿದೆ ಅವನ ಹತ್ರ, ಆದ್ರೆ ಏನ್ನ ಹುಡುಕ್ತಾ ಇದ್ದಾನೆ, ಅವನ ಲೈಫ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಅದರ ಒಂದು ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್. ಅವನ ಲೈಫ್ ಏನಕ್ಕೆ ಮಾಡ್ತಾ ಇದ್ದಾನೆ, ಏನಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದಾನೆ, ಅವನಿಗೆ ಏನ್ ಪ್ರಾಬ್ಲಮ್ ಇದೆ ಅನ್ನೋ ಒಂದು ಹಾಟ್ ಬಟನ್ ನ ಈ 4th ಸ್ಟೆಪ್ ಅಲ್ಲಿ ಯು ವಿಲ್ ಫೈಂಡ್ ಔಟ್ ಹಿಸ್ ಹಾಟ್ ಬಟನ್. ಇದು ಅವನ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನ ನೀವು ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಇಸ್ ಕಾಂಪ್ಲಿಮೆಂಟ್. ಜೆನ್ಯೂನ್ ಕಾಂಪ್ಲಿಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಯಾರೇ ಒಬ್ಬ ವ್ಯಕ್ತಿಗಾಗಿರ್ಬೋದು, ಅವನ ಬಗ್ಗೆ ಕಾಂಪ್ಲಿಮೆಂಟ್ ತಗೊಳ್ಳೋದು ತುಂಬಾ ಖುಷಿ ವಿಷಯ ಆಗಿರುತ್ತೆ. ಸೊ ಗಿವ್ ದೆಮ್ ಅ ಜೆನ್ಯೂನ್ ಕಾಂಪ್ಲಿಮೆಂಟ್. ಈ ಕಾಂಪ್ಲಿಮೆಂಟ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಮೇಲೆ ಇರಬಾರದು, ಅವರ ಇಂಟರ್ನಲ್ ಬಿಹೇವಿಯರ್ ಮೇಲೆ ಇರಬೇಕು. ಕಾಂಪ್ಲಿಮೆಂಟ್ ನೀವು ಎಷ್ಟು ಕೊಡ್ತಿರೋ ಅಷ್ಟು ಕಾಂಪ್ಲಿಮೆಂಟ್ ಕೊಡಿ. ನೀವು ಜಾಸ್ತಿ ಕಾಂಪ್ಲಿಮೆಂಟ್ ಕೊಟ್ಟಾಗ ಎದುರುಗಡೆ ಇರೋ ವ್ಯಕ್ತಿಗೆ ನೋ ಅನ್ನೋ ಆನ್ಸರ್ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್.
ಕಾಂಪ್ಲಿಮೆಂಟ್ ನೀವು ಕೊಡ್ಲಿಲ್ಲ ಅಂತಂದ್ರೆ ಈಸಿಯಾಗಿ ನೋ ಹೇಳ್ಬಿಡ್ತಾರೆ. ನೀವು ಎಷ್ಟು ಜಾಸ್ತಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ಅಂದ್ರೆ ಆ ರಿಲೇಶನ್ಶಿಪ್, ಆ ರ್ಯಾಪೋಗೆ ನೋ ಅಂತ ಒಂದು ಬಾಯಲ್ಲಿ ಹೇಳಕ್ ಆಗಲ್ಲ. ನೀವೇ ಅನಲೈಸ್ ಮಾಡಿ ನಿಮ್ಗಾಗಿರುವಂತ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸರ್ ನೋ. ಸೊ ನೆಕ್ಸ್ಟ್ ಈಸ್ ಅರ್ನ್ ದ ರೈಟ್. ಸರ್ ಏನಿದು ಅರ್ನ್ ದ ರೈಟ್? ನೀವು ನಿಮ್ಮ ಲೈಫಲ್ಲಿ ಏನ್ ಮಾಡ್ತಾ ಇದ್ದೀರಾ ಅವ್ನ್ಗನ್ನಿಸ್ಬೇಕು, ಏ ವಾವ್ ಅರ್ಜುನ್, ಸಕ್ಕದಾಗಿ ನಿನ್ ಲೈಫ್ ಇದೆ ಅರ್ಜುನ್, ನಾನು ನಿನ್ ತರ ಆಗ್ಬೇಕು ಕಣೋ, ಅಥವಾ ಅರ್ಜುನ್ ನೀನ್ ಡೆವಲಪ್ ಆಗ್ತಿದ್ಯಾ, ಅರ್ಜುನ್ ನೀನು ಏನೋ ಒಂದು ಲೈಫಲ್ಲಿ ಸಾಧನೆ ಮಾಡ್ತಿದ್ಯಾ, ಅಥವಾ ಇತ್ತೀಚೆಗೆ ನಿನ್ನ ಬಿಹೇವಿಯರ್ ಚೇಂಜ್ ಆಗಿದೆ, ನಿನ್ನ ವಾಟ್ಸ್ಆಪ್ ಸ್ಟೇಟಸ್ ಚೇಂಜ್ ಆಗಿದೆ, ನಿನ್ನ ಸೋಷಿಯಲ್ ಸ್ಟೇಟಸ್ ಚೇಂಜ್ ಆಗಿದೆ, ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯೋ ಅನ್ನೋ ರೀತಿ ಅರ್ನ್ ದ ರೈಟ್. ನೀವು ಹೇಗೆ ಅರ್ನ್ ದ ರೈಟ್ ಮಾಡ್ಕೋಬಹುದು, ನಿಮ್ಮನ್ನ ಹೇಗೆ ಒಂದು ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ ಇನ್ವಿಟೇಷನ್ದು ಡೆಪ್ತ್ ವಿಡಿಯೋ ಇದೆ. ಆ ಡೆಪ್ತ್ ವಿಡಿಯೋನಲ್ಲಿ 1 by 1 ಡೀಟೇಲ್ಡ್ ಆಗಿ ನೋಡಿ. ಅಂಡ್ ಇದಿಷ್ಟು ನೀವು ಬೇಕಿದ್ರೆ 1 hour ಮಾತಾಡ್ತೀರಾ ಮಾತಾಡ್ಕೊಳ್ಳಿ, 2 hours ಮಾತಾಡ್ತೀರಾ ಮಾತಾಡ್ಕೊಳ್ಳಿ, 2-3 ಸಲ 2-3 ದಿನ ಕಾಂಟ್ಯಾಕ್ಟ್ ಮಾಡ್ತೀರಾ ಮಾಡಿ. ಬಟ್ ನೆಕ್ಸ್ಟ್ ಸ್ಟೆಪ್, ಈ ಅಪ್ರೋಚ್ ಅನ್ನೋ ಸ್ಟೆಪ್ ಬಂದಾಗ ಇಟ್ ಶುಡ್ ಬಿ ಕಂಪ್ಲೀಟೆಡ್ ಜಸ್ಟ್ ವಿತ್ ಇನ್ ಮ್ಯಾಕ್ಸಿಮಮ್ 5 minutes. 2 to 3 minutes ಒಳಗಡೆ ಆದಷ್ಟು ಕಂಪ್ಲೀಟ್ ಮಾಡಕ್ ಟ್ರೈ ಮಾಡಿ. ಅಪ್ರೋಚ್, ಇವಾಗ ಇವನ ಪ್ರಾಬ್ಲಮ್ ಏನು, ಇವನ್ ಲೈಫಲ್ಲಿ ಹೇಗ್ ನಡೀತಾ ಇದೆ, ಇವನ್ ಏನ್ ಮಾಡ್ತಾ ಇದ್ದಾನೆ, ಹೇಗೆ ಏನು ಎತ್ತ ಕಂಪ್ಲೀಟ್ ಆಗಿ ಗೊತ್ತಾಯ್ತಾ. ನಾವ್ ಅಪ್ರೋಚ್, ಅವನ ಪ್ರಾಬ್ಲಮ್ ಏನು ಅಂತ ಗೊತ್ತು, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಇದನ್ನ ಕೊಡಿ, ಸಿಂಪಲ್. ಅದ್ರ ಬದಲು ಅವನ್ಗೆ ಏನಕ್ಕೆ ಅಂತಾನೆ ಗೊತ್ತಿಲ್ಲ, ಫೋನ್ ಮಾಡಿ ಬಾ ಮೀಟಿಂಗ್ ಅಟೆಂಡ್ ಮಾಡು, ಬಾ 5,000 ರೂಪಾಯಿ ಕೊಡು, ಬಾ 10,000 ರೂಪಾಯಿಗೆ ಲಾಗಿನ್ ಆಗು, ಬಾ ನಿನಗೆ ಈ ತರ ಎಲ್ಲ ಸಿಗತ್ತೆ ಅಂತಂದ್ರೆ he is not interested in all those things. He want to solve his problem. ಅವನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಬಟ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ? ನೀವು ಕೊಡ್ತಾ ಇರೋಂತ ಅಪ್ರೋಚ್, ಆ ಒಂದು ಸೊಲ್ಯೂಷನ್ ನ he is ready to invest 1 lakh rupees also. ಅವನಿಗೆ ಅವನ ಪ್ರಾಬ್ಲಮ್ಗೆ ನಿಮ್ಮ ಹತ್ರ ಸೊಲ್ಯೂಷನ್ ಸಿಗಲ್ವಾ, he will not invest 50 rupees also. Simple. Approach on a problem ಗೆ solution ಕೊಡಿ. Different types of approach. Ever thought formula, when I thought of formula, ಇದು ನಿಮ್ಗೆ ಡೀಟೇಲ್ಡ್ ಅಪ್ರೋಚ್ ಅಲ್ಲಿ ಸಿಗತ್ತೆ. ಓಕೆ, ನೆಕ್ಸ್ಟ್ ಕ್ರಿಯೇಟ್ ದ ವ್ಯಾಲ್ಯೂ. ಯಾವುದೇ ಆಗಿರ್ಬೋದು, ಸುಮ್ಮನೆ ಕೊಡಬಾರ್ದು. ಹೊಟ್ಟೆ ಹಸ್ತಿದ್ದಾಗ ಆ ಊಟಕ್ಕೆ ಜಾಸ್ತಿ ಬೆಲೆ. ಯಾವುದೇ ಆಗಿರ್ಬೋದು, ನಿಮ್ಗೆ ಆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದ್ರಲ್ಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಿಲ್ಡ್ ದಟ್ ಬ್ರ್ಯಾಂಡ್ ಫಾರ್ ಯುವರ್ ಆಪರ್ಚುನಿಟಿ. ನಿಮಗಾಗಿರ್ಬೋದು, ನಿಮ್ಮ ಆಪರ್ಚುನಿಟಿಗಾಗಿರ್ಬೋದು, ಬಿಲ್ಡ್ ದಟ್ ಬ್ರ್ಯಾಂಡ್. ಈಸಿಲಿ ಎಲ್ಲಾರ್ಗೂ ಅವೈಲೇಬಲ್ ಆಗಬೇಡಿ. ಈಸಿಲಿ ಎಲ್ಲಾರ್ಗೂ ಈ ಆಪರ್ಚುನಿಟಿನ ನೀವು ಕೊಡಬೇಡಿ. ಬಂದ್ಬಿಡು ಲಾಗಿನ್ ಆಗ್ಬೇಕು, ಅಯ್ಯೋ ಬಾರೋ ಪ್ಲಾನ್ ಅಟೆಂಡ್ ಮಾಡೋ ಕೊಡಬೇಡಿ. ಕ್ರಿಯೇಟ್ ದಟ್ ವ್ಯಾಲ್ಯೂ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ, ಡಿಮ್ಯಾಂಡ್ ಅಂಡ್ ಸಪ್ಲೈ. ಅವಾಗ ಅವ್ರು ಬರ್ತಾರೆ, ಕೊಡು ಮಗ ಅಂತ. ಇಲ್ಲ ಅಂತಂದ್ರೆ ನೀವೇ ಪ್ಲೀಸ್ ಬಾರೋ ಅಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಫಿಕ್ಸಿಂಗ್ ದ ಅಪಾಯಿಂಟ್ಮೆಂಟ್. ಕನ್ಫರ್ಮ್ ದ ಅಪಾಯಿಂಟ್ಮೆಂಟ್, ಟೈಮ್, ಡೇಟ್, ಪ್ಲೇಸ್, ವೆನ್ಯೂ ಏನಿದೆ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಕಮಿಟ್ಮೆಂಟ್, ಡಬಲ್ ಕಮಿಟ್ಮೆಂಟ್. ನೋಡು, ನಾಳೆ ಇಷ್ಟಿಷ್ಟು ಟೈಮ್ಗೆ ಹೀಗಿದೆ, ಓನ್ಲಿ ಇಫ್ ಯು ಕನ್ಫರ್ಮ್ ಮೀ, ಅವಾಗ ಮಾತ್ರ ನಾನು ಇದು ಮಾಡ್ತೀನಪ್ಪ. ಇಲ್ಲ ಅಂತಂದ್ರೆ ಹೇಳು, ನಾನು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ರೆಡಿ ಮಾಡ್ತೀನಿ. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ನಿನಗೆ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿಸ್ತೀನಿ, ಇಲ್ಲ ನೆಕ್ಸ್ಟ್ ಸರ್ ಜೊತೆ ನಾನು ಮೀಟ್ ಮಾಡಿಸ್ತೀನಿ. ಕನ್ಫರ್ಮ್ ಆದ್ರೆ ಹೇಳು. ಇಲ್ಲ ಅಂದ್ರೆ ನನಗೆ ಜಾಸ್ತಿ ಚಾನ್ಸ್ ತಗೊಳಕ್ಕೆ ಇವಾಗ ನನಗೆ ಆಪ್ಷನ್ ಇಲ್ಲ. ಬಿಕಾಸ್ ನಾನು ಅವ್ರ ಹತ್ರ ಪರ್ಮಿಷನ್ ತಗೊಂಡಿರ್ತೀನಿ ನಿನ್ನ ಆ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ಸಕ್ಕೆ. ನಾನು ಅವ್ರ ಹತ್ರ ಝೂಮ್ ಪರ್ಮಿಷನ್ ತಗೊಂಡಿರ್ತೀನಿ, ಅಪಾಯಿಂಟ್ಮೆಂಟ್ ತಗೊಂಡಿರ್ತೀನಿ ನಿನ್ನ ಅವ್ರ ಜೊತೆ ಮಾತಾಡ್ಸಕ್ಕೆ. ಓನ್ಲಿ ಇಫ್ ಯು ಕ್ಯಾನ್ ಅಟೆಂಡ್, ಸೇ ಎಸ್. ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ನೋಡಿ, ಇಷ್ಟು ಸ್ಟೆಪ್ ಅಲ್ಲಿ ಅವನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀರಾ. ಈ ಸ್ಟೆಪ್ಸ್ ನೀವು ಫಾಲೋ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಬರಲ್ಲ. ಯಾಕಂದ್ರೆ ಅವನ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಕೊಡ್ತಾ ಇದ್ದೀರಾ, ಕಾಂಪ್ಲಿಮೆಂಟ್ ಮಾಡಿರ್ತೀರಾ, ಅವನ ಒಂದು ಎಕ್ಸಾಕ್ಟ್ ಅವನ ಲೈಫಲ್ಲಿ ಏನೇನ್ ನಡೀತಾ ಇದೆ ನಿಮ್ಗೆ ಗೊತ್ತಿರುತ್ತೆ. ದಿಸ್ ಇನ್ವಿಟೇಷನ್ ಸ್ಟೆಪ್ ಈಸ್ ಅಮೇಝಿಂಗ್ ಅಂಡ್ ನಂಬರ್ 1 ಸ್ಟೆಪ್ ಇನ್ ಎಂಟೈರ್ ವರ್ಲ್ಡ್. ದಿಸ್ ಇನ್ವಿಟೇಷನ್ ಸ್ಟೆಪ್ ಐ ಕ್ಯಾನ್ ಚಾಲೆಂಜ್ ಯು. ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, ಎರಿಕ್ ಕೋರಿ ಪ್ರಪಂಚದಲ್ಲೇ ಹಿ ಈಸ್ ಫೇಮಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ. ದೀಪಕ್ ಬಜಾಜ್ ಸರ್ ಅವ್ರಿಗ ಒಂದು ಸ್ಟೆಪ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಈ ಸ್ಟೆಪ್ಸ್ ನ ರೆಡಿ ಮಾಡಿರೋಂಥದ್ದು. ಸೊ ಇನ್ವಿಟೇಷನ್ ಸ್ಟೆಪ್, ದಿಸ್ ಇಸ್ ಅಮೇಝಿಂಗ್. ಇಷ್ಟನ್ನ ಫೋಕಸ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ರಿಜೆಕ್ಷನ್ ಸಿಗುತ್ತೆ. ಇಷ್ಟನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಯಾವುದೇ
ರೀತಿಯಾದಂತ ರಿಜೆಕ್ಷನ್ಸ್ ಆಗೋದು ಅಥವಾ ಅಬ್ಜೆಕ್ಷನ್ ಬರೋದು ಚಾನ್ಸೇ ಇಲ್ಲ. ಒಂದಷ್ಟು ಜನಕ್ಕೆ ಈಗ ಆಲ್ರೆಡಿ ಒಂದಷ್ಟು ಅಬ್ಜೆಕ್ಷನ್ಸ್ ಬಂದಿರುತ್ತೆ. ಸರ್ ಏನು ಇನ್ವಿಟೇಷನ್ ಅಲ್ಲಿ ನಮ್ಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಯಾವ ತರ? ಒಂದಷ್ಟು ಕ್ವಶನ್ಸ್ ಬರುತ್ತೆ ನಿಮ್ಗೆ. ಸರ್ ನಾವು ಇನ್ವಿಟೇಷನ್ ಫಸ್ಟ್ ಆಫ್ ಆಲ್ ನಿಮ್ಗೆ ಆಲ್ರೆಡಿ ಒಂದಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ. ಸರ್ ನಾನು ಈ 10 ಸ್ಟೆಪ್ ನ ಫಾಲೋ ಮಾಡ್ತಾ ಇರ್ಲಿಲ್ಲ ಸರ್. ಸುಮ್ನೆ ಫೋನ್ ಮಾಡ್ತಾ ಇದ್ದೆ, ಅವನ ಜೊತೆ 2 ನಿಮಿಷ ಮಾತಾಡ್ತಾ ಇದ್ದೆ, ಅವ್ನ ಹಾಟ್ ಬಟನ್ ಗಿಟ್ ಬಟನ್ ಏನು ಇಲ್ಲ, ಸುಮ್ನೆ ಮಗ ಈ ತರ ಒಂದು ಮೀಟಿಂಗ್ ಇದೆ ಅಟೆಂಡ್ ಮಾಡು, ಇದು ವಾಟ್ಸ್ಆಪ್ ಅಲ್ಲಿ ಲಿಂಕ್ ನ ಕಳಿಸ್ಬಿಡ್ತಾ ಇದ್ದೆ. ಇಷ್ಟೇ ಆಗ್ತಿದ್ದು. ಅವನ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತರ ಇನ್ವಿಟೇಷನ್ ಕೊಟ್ರಿ ಅಂದ್ರೆ 100% ಡೆಫಿನೆಟ್ಲಿ ದೇ ವಿಲ್ ಅಟೆಂಡ್ ದಟ್ ಸೆಮಿನಾರ್ ಆರ್ ದೇ ವಿಲ್ ಅಟೆಂಡ್ ದಟ್ ವೆಬಿನಾರ್. ಇನ್ವಿಟೇಷನ್ ಆಯ್ತು. ಇನ್ ಕೇಸ್ ಒಂದಷ್ಟು ಜನಕ್ಕೆ ಅಬ್ಜೆಕ್ಷನ್ಸ್ ಬಂದ್ರು ಜಸ್ಟ್ ಒಂದು 2 ನಿಮಿಷದಲ್ಲಿ ಒಂದಷ್ಟು ಏನೇನ್ ಮೇನ್ ಕ್ವಶನ್ಸ್ ಬರುತ್ತೆ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ವಿಡಿಯೋ ನಿಮ್ಗೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಅರ್ಧ ಗಂಟೆ ವಿಡಿಯೋ ಇದೆ. ಆ ಅರ್ಧ ಗಂಟೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅಬ್ಜೆಕ್ಷನ್ ಯಾವಾಗ ಬರುತ್ತೆ ಅಂತಂದ್ರೆ, ಇಫ್ ಯು ಡೋಂಟ್ ಕ್ಲಿಯರ್ ದಿಸ್, ವೈ ಐ ವಾಂಟ್ ಟು ಅಟೆಂಡ್ ದಟ್ ಇವೆಂಟ್, ವಾಟ್ ವಿಲ್ ಬಿ ದೇರ್ ಇನ್ ದಟ್ ಇವೆಂಟ್, ಅಲ್ಲಿ ಯಾರು ಬರ್ತಾರೆ, ಏನಿರುತ್ತೆ, ನಾನು ಏನಕ್ಕೋಸ್ಕರ ಬರ್ಬೇಕು, ಈ ಒಂದು ಕ್ವಶನ್ಸ್ಗೆ ಅವನ್ಗೆ ನೀವು ಆನ್ಸರ್ ಕೊಟ್ಟಿಲ್ಲ ಅಂತಂದ್ರೆ ಈ ತರ ಅಬ್ಜೆಕ್ಷನ್ಸ್ ಎಲ್ಲ ಬರುತ್ತೆ. ಬಟ್ ಇಲ್ಲಿ ಈ ಇನ್ವಿಟೇಷನ್ ಸ್ಟೆಪ್ಸ್ ಅಲ್ಲಿ ನೀವೇನ್ ಮಾಡಿದ್ರಿ, ಪ್ರಾಪರ್ ಇನ್ವಿಟೇಷನ್ ಅಲ್ಲಿ ಅವನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ರಿ ಅಲ್ವಾ? ಸೊ ಯಾವುದೇ ರೀತಿಯಾದಂತ ಅಬ್ಜೆಕ್ಷನ್ ಬರಲ್ಲ. ಇಫ್ ಯು ಕ್ಲಿಯರ್ ಹಿಸ್ ವೈ ಐ ವಾಂಟ್ ಟು ಅಟೆಂಡ್ ದಟ್ ಇವೆಂಟ್, ವಾಟ್ ವಿಲ್ ಬಿ ದೇರ್ ಇನ್ ದಟ್ ಇವೆಂಟ್. ಒಂದಷ್ಟು ಅಬ್ಜೆಕ್ಷನ್ಸ್ ಡಿಸ್ಕಸ್ ಮಾಡೋಣ. ಒಂದಷ್ಟು ಜನ ಹೇಳ್ತಾರೆ, ಬಿಡೋ ಮಗ ನಂಗೆ ಮೂಡಿಲ್ಲ, ಬಿಡ ನಾನು ಆಮೇಲೆ ಮಾಡ್ತೀನಿ, ಇವಾಗೆಲ್ಲ ನಾನು ಬರಲ್ಲ, ನಂಗೆ ಇವಾಗೆಲ್ಲ ಆತರ ಬೇಕಾಗಿಲ್ಲ, ಐ ಡೋಂಟ್ ಹ್ಯಾವ್ ಮೂಡ್. ಎಷ್ಟು ಕೋಪ ಬರುತ್ತೆ ಅಂತಂದ್ರೆ, ಇವಾಗ ನೀನೇನೋ ಲೈಫಲ್ಲಿ ಮಾಡ್ಬೇಡ ಅಂತ ಬೈದು ಬಿಡೋ ಅಷ್ಟು ಕೋಪ ಬರುತ್ತೆ. ಬಟ್ ಯು ಶುಡ್ ನಾಟ್. ಒಂದಷ್ಟು ಜನಕ್ಕೆ ಕೋಪ ಬರುತ್ತೆ, ಆದ್ರೆ ಒಂದಷ್ಟು ಜನಕ್ಕೆ ಬೇಜಾರಾಗೋಗುತ್ತೆ. ಸೊ ನಾನು ಇವನ ಹತ್ರ ಮೂಡಿಲ್ಲ, ಅಯ್ಯೋ ಬೇಡ, ನನ್ನ ರಿಜೆಕ್ಟ್ ಮಾಡ್ಬಿಟ್ರು ಅಂತ ಅನ್ನಿಸ್ಕೋಬೇಕಾ ಅಂತ. ಐ ಡೋಂಟ್ ಹ್ಯಾವ್ ಮೂಡ್ ಅಂದ ತಕ್ಷಣ ನಿಮ್ಮ ಆನ್ಸರ್ ಬರ್ಬೇಕಾಗಿದ್ದು, ಬ್ರೋ ದಿಸ್ ಈಸ್ ನಾಟ್ ಐಸ್ ಕ್ರೀಮ್ ಟು ಕನ್ಸಿಡರ್ ಮೂಡ್. ನಾನು ನಿಂಗೆ ಐಸ್ ಕ್ರೀಮ್ ತಿನ್ನೋಣ, ಪಾರ್ಟಿಗೆ ಹೋಗೋಣ ಅದಕ್ಕೆ ಕರಿತಾ ಇಲ್ಲ. ನಾನು ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋಣ, ನಿನ್ನ ಲೈಫಲ್ಲಿ ಒನ್ಸ್ ನಮಗೆ ಆಪರ್ಚುನಿಟಿ ಸಿಗ್ತಾ ಇದೆ, ಮೂಡ್ ಇಲ್ಲ ಅಂತ ಮಿಸ್ ಮಾಡ್ಕೋತೀಯಾ, ಅಥವಾ ಲೈಫಲ್ಲಿ ಆಪರ್ಚುನಿಟಿ ನೀನು ಪಡ್ಕೋತೀಯಾ ಲೈಫ್ ನ ಚೇಂಜ್ ಮಾಡ್ಕೊಳಕ್ಕೆ? ಅಯ್ಯೋ ದಡ್ಡ, ಯೋಚನೆ ಮಾಡಪ್ಪ ಒಂದ್ ಸ್ವಲ್ಪ. ಒಂದಷ್ಟು ಜನ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಫಸ್ಟೇ, ಬಿಡು ಮಗ ನನ್ನ ಲೈಫಲ್ಲಿ ಏನು ಬೇಡ, ನನ್ ಹೀಗೆ ಇರ್ಲಿ ನನ್ನ ಲೈಫ್. ಏನ್ ಹೇಳ್ಬೋದು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂದಾಗ? ಫಸ್ಟೇ ನೀವು ಕಾಲ್ ಮಾಡ್ತೀರಾ, ನೀವು ಅದೆಲ್ಲ ಪ್ರಾಪರ್ ಇನ್ವಿಟೇಷನ್ ಮಾಡಿದೀರಾ ಅಂದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಬರಲ್ಲ. ಯಾಕೆ? ಅವ್ನ ಇಂಟ್ರೆಸ್ಟ್ ಏನಿದೆ, ಅವ್ನ ಲೈಫಲ್ಲಿ ಏನ್ ಇಂಟ್ರೆಸ್ಟ್ ಇದೆ ಅದರ ಒಂದು ಹಾಟ್ ಬಟನ್ಗೆ ಸೊಲ್ಯೂಷನ್ ಕೊಡ್ತಾ ಇರ್ತೀರಾ. ಅವನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾಗಿರುತ್ತಲ್ಲ, ಅದಕ್ಕೆ ನೀವು ಸೊಲ್ಯೂಷನ್ ಕೊಡ್ತಾ ಇದ್ದೀರಾ. ಅವನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಂದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ವಾ, ಇದನ್ನ ಹೇಳ್ಬೇಕಾಗತ್ತೆ. ಗುಡ್, ನಂಗೆ ಗೊತ್ತಿತ್ತು ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಂಗೆ ಗೊತ್ತಪ್ಪ, ನಂಗೆ ಗೊತ್ತಿತ್ತು. ನಾನು ನಿನಗೆ ಇದನ್ನ ಹೇಳಿದ್ರೆ ನಿನ್ಗೆ ಇಂಟ್ರೆಸ್ಟ್ ಇರಲ್ಲ, ನಂಗೆ ಗೊತ್ತು ಬಿಡತ್ತು. ಅದಕ್ಕೆ ನಾನು ನಿನಗೆ ಇದೆಲ್ಲ ಹೇಳ್ಬಾರ್ದು ಅಂತ ಅನ್ಕೊಂಡೆ. ನಂಗೆ ಗೊತ್ತು ನಿನ್ಗೆ ಲೈಫಲ್ಲಿ ಯಾವ್ದಕ್ಕೂ ಇಂಟ್ರೆಸ್ಟ್ ಇಲ್ಲ. ಬೇಡ ಹೋಗು, ಇಂಟ್ರೆಸ್ಟ್ ಇಲ್ಲ ನಿಂಗೆ, ಓದೋದ್ ಇಂಟ್ರೆಸ್ಟ್ ಇಲ್ಲ ನಿಂಗೆ, ದೊಡ್ಡದಾಗಿ ಏನಾದ್ರು ಅಚೀವ್ ಮಾಡೋದ್ ಇಂಟ್ರೆಸ್ಟ್ ಇಲ್ಲ ನಿನಗೆ, ನಾನು ಏನೋ ಒಂದು ಹೇಳ್ತೀನಿ ಅಂದ್ರೆ ಅದನ್ನ ಕೇಳಿಸ್ಕೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಬೇಡ ಹೋಗು, ನಿಂಗೆ ಏನು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ನಿನ್ಗೆ ಹೇಳಿರ್ಲಿಲ್ಲ. ಬಟ್ ಐ ಥಾಟ್ ಆಫ್ ಹೆಲ್ಪಿಂಗ್ ಯು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ಆ ಒಂದು ಟೋನಲ್ಲಿ, ಎಮೋಷನಲ್ಲಿ ನೀವು ಹೇಳಿದೀರಾ ಅಂತಂದ್ರೆ ಅವ್ರಿಗೆ ಒಂದ್ಸಲಿ ಎಲ್ಲೋ ಅನ್ಸತ್ತೆ, ಆಯ್ತು ಏನ್ ಹೇಳಪ್ಪ ಅಂತ ಕೇಳ್ತಾರೆ. ಇಲ್ವಾ, ಒಂದಷ್ಟು ಜನ ತಪ್ಪಿಸ್ಕೊಳ್ಳೋದ್ರಲ್ಲೇ ಇರ್ತಾರೆ. ಅಂತವ್ರಿಗೆ ಬೇರೆ ಟಾಪಿಕ್ ಚೇಂಜ್ ಮಾಡಿ, ಇಂಟ್ರೆಸ್ಟ್ ಇಲ್ಲ ಅಂದ ತಕ್ಷಣ ಪ್ರೆಷರೈಸ್ ಮಾಡಬೇಡಿ. ಇಂಟ್ರೆಸ್ಟ್ ಇಲ್ವಾ, ಒಂದ್ ಸ್ವಲ್ಪ ರೆಡಿ ಮಾಡ್ಬಿಟ್ಟು ಟಾಪಿಕ್ ಚೇಂಜ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಬನ್ನಿ. ಡೈವರ್ಟ್ ದ ಕಾನ್ವರ್ಸೇಷನ್ ಅಗೇನ್ ಆಫ್ಟರ್ ಸಮ್ ಟೈಮ್, ಕನೆಕ್ಟ್ ದಟ್ ಅಂಡ್ ಇನ್ವೈಟ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಸ್ಟ್ ಹೇಳಿದ್ರೆ, ಬಿಸ್ನೆಸ್ ಆಪರ್ಚುನಿಟಿಗಿಂತ ಮುಂಚೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂದ್ರೆ ಇದನ್ನ ಹೇಳಿ, ಬಿಸ್ನೆಸ್ ಆಪರ್ಚುನಿಟಿ ಆದ್ಮೇಲೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬೇರೆ ಹೇಳ್ತೀನಿ. ಇದೇ ಕ್ವಶನ್ಗೆ, ಐ ಹ್ಯಾವ್ ಆಲ್ರೆಡಿ ಅಟೆಂಡೆಡ್ ಅನದರ್ ಇವೆಂಟ್ ಸೇಮ್ ಲೈಕ್ ದಿಸ್. ಇದೇ ತರ ನಾನು ಅಟೆಂಡ್ ಮಾಡಿದ್ದಪ್ಪ. ನೋಡಿ, ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ದೊಡ್ಡದಾಗಿ ಗ್ರೋ ಆಗ್ತಾ ಇದೆ. ಮುಂಚೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಷ್ಟೊಂದು ಎಕ್ಸ್ಪೋಜರ್ ಇರ್ಲಿಲ್ಲ. ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಎಜುಕೇಶನ್ ಆಗಿರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಲೆಬಸ್ ಅಲ್ಲಿ ಇದೆ. ನಮ್ಮ ಮೈಸೂರು ಯೂನಿವರ್ಸಿಟಿ ಸಿಲೆಬಸ್ ಅಲ್ಲಿ ಇದೆ, ಡೆಲ್ಲಿ ಯೂನಿವರ್ಸಿಟಿ MBA ಸಿಲೆಬಸ್ ಅಲ್ಲಿ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಈ ತರ ಗ್ರೋ ಆಗ್ತಾ ಇದೆ.
ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ. ಬೇರೆ ಯಾರು ಅವನಿಗೆ ಅಪ್ರೋಚ್ ಇದೇ ರೀತಿ ಮಾಡಿರಬಹುದು. ಆ ಕಂಪನಿ ಪ್ಲಾನ್ ಆಗಿರ್ಬೋದು, ಅಥವಾ ಆ ಕಂಪನಿಲಿ ಅವ್ನಿಗೆ ಏನೋ ಇಷ್ಟ ಆಗಿಲ್ದೇ ಇರ್ಬೋದು. ಅವ್ನು ಹೇಳ್ತಾನೆ, ಈ ತರ ನಾನು ಅಟೆಂಡ್ ಮಾಡಿದೀನಿ. ನೀನ್ ಯಾವ ಇವೆಂಟ್ ಅಟೆಂಡ್ ಮಾಡಿದ್ಯಪ್ಪ ನಂಗೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ನಡೆಯೋ ಇವೆಂಟ್ ಎಲ್ಲಾನು ಒಂದೇನಾ? ನೀನ್ ಯಾವ ಇವೆಂಟ್ ಅಟೆಂಡ್ ಮಾಡಿದ್ಯಪ್ಪ? ನಾನಿವಾಗ ಹೇಳೋದು ಅದೇ ತರ ಅಂತ ಅನ್ಕೊಂಡಿದ್ಯಾ ನೀನು? ಪ್ರಪಂಚದಲ್ಲಿ ಯಾವ್ಯಾವ ಇವೆಂಟ್ ನಡೆಯುತ್ತೆ ಎಲ್ಲ ಒಂದೇ ರೀತಿ. ನಿನ್ ಲೈಫಲ್ಲಿ ಯಾವ್ದು ಇವೆಂಟ್ ಅಟೆಂಡ್ ಮಾಡಲ್ವಾ? ನಾವ್ ಹೇಗೋ ಆ ಇವೆಂಟ್ ಹೀಗಿರತ್ತೆ ಅಥವಾ ಆ ಇವೆಂಟ್ ಯಾವ ತರ ಇರುತ್ತೆ ಅಂತ ನಾವ್ ಹೇಗ್ ಡಿಸೈಡ್ ಮಾಡಕ್ ಆಗುತ್ತೆ? ಇವೆಂಟ್ ಅಟೆಂಡ್ ಮಾಡಿದ್ಮೇಲೆ ಅಲ್ವಾ? ಅಂತ ಹೇಳಿ ಅರ್ಥ ಮಾಡ್ಸಿ ಇದನ್ನ. ಈ ಇವೆಂಟ್ ಏನ್ ಸ್ಪೆಷಲ್ ಅಂತ ಹೇಳಿ ಕ್ಲಿಯರ್ ಹಿಸ್ ವೈ. ಅವನ ಹಾಟ್ ಬಟನ್, ಅವನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಇದೀರಾ ಅಂತಂದ್ರೆ ಇದನ್ನೆಲ್ಲ ಅವ್ನು ಹೇಳಲ್ಲ. ಈ ತರ ಅಬ್ಜೆಕ್ಷನ್ ಬರಲ್ಲ. ಜಸ್ಟ್ ಇಮ್ಯಾಜಿನ್, ಒಂದಷ್ಟು ಜನ ಕೇಳ್ತಾರೆ, ಇಸ್ ಇಟ್ ನಾಟ್ ಲೈಕ್ ಅ ಚೈನ್ ಸಿಸ್ಟಮ್? ಇವೆಲ್ಲ ಚೈನ್ ಗಿನ್ ಮಾಡೋದಾಗಿದ್ದಿದ್ರೆ ದಯವಿಟ್ಟು ನನ್ನ ಕರಿಬೇಡಪ್ಪ. ಡೈರೆಕ್ಟ್ ಕ್ವಶನ್, ಟಕ್. ಅದನ್ನ ಕೇಳಿದ ತಕ್ಷಣ ಹೊಸ ಅಸೋಸಿಯೇಟ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಸರ್ ಹಿಂಗ್ ಹೇಳ್ಬಿಟ್ಟ ಸರ್, ನಾನು ಏನ್ ನೆಕ್ಸ್ಟ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ. ನನಗೆ ಯಾರು ಈ ಚೈನ್ ಸಿಸ್ಟಮ್ ಅಂತ ಕೇಳಿದ್ರೆ, ಚೈನಾ ಚೈನ್, ವಾಟ್ ಚೈನ್? ಏನ್ ಚೈನ್? ಅದ್ ಯಾವ ಚೈನ್ ಗಿನ ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಏನ್ ಚೈನು? ಅವ್ನು ಹೇಳ್ತಾನೆ, ಮಗ ಇದು ಜನನ್ ಜಾಯಿನ್ ಮಾಡ್ಸೋದು, ಅದು ಬಿಸ್ನೆಸ್, ಕರ್ಕೊಂಡು ಹೋಗ್ಬಿಟ್ಟು ಚೈನು 1 by 1 ಚೈನ್ ಬೆಳೆ. ನಂಗೆ ಏನ್ ಅನ್ಸೋದು ಗೊತ್ತಾ? ನಂಗೆ ಅನ್ಸೋದ್ ಇಷ್ಟೇ, ಅಯ್ಯೋ ದಡ್ಡ, ಈ ಒಂದು ಇಂಡಸ್ಟ್ರಿ ಹೆಸರು ನಿನಗ್ ಗೊತ್ತಿಲ್ಲ, ಆ ಚೈನ್ ಆದ್ರೆ ನನಗ್ ಬೇಡ ಅಂತ ಇದ್ದಾನೆ. ಈ ಇಂಡಸ್ಟ್ರಿ ಹೆಸರು ಗೊತ್ತಿಲ್ಲ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಕ್ ಬರಲ್ಲ ಅವ್ನ್ಗೆ, ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಕ್ ಬರಲ್ಲ, ಇದು ಚೈನ್ ಸಿಸ್ಟಮ್ ಅಂತಾನೆ. ಆ ದಡ್ಡ ಅವ್ನ್ಗೇನ್ ಗೊತ್ತಿರುತ್ತೆ? People are just like babies. They don't know about this industry. We shall educate them. ಅವ್ನಿಗೆ ಹೇಳಿ, ಚೈನಾ ಯಾವ್ದು ಮಗ? ಏನ್ ಚೈನಾ? ಅವ್ನು ಹೇಳ್ತಾನೆ ಅವಾಗ, ಜಾಯಿನ್ ಮಾಡೋದು ಕಣೋ ಬಿಸ್ನೆಸ್, ಜನನ್ ಕರ್ಕೊಂಡು ಹೋಗ್ಬಿಟ್ಟು ಜಾಯಿನ್ ಮಾಡ್ಸೋದು. ನಾನು ಇವಾಗ ಜನನ್ ಜಾಯಿನ್ ಮಾಡ್ಸು ಅನ್ನಪ್ಪ ನಿನಗೆ? ಅಲ್ಲ, ಇದು ಅದೇ ರೀತಿ ಇರ್ಬೋದೇನೋ ಅಂತ. ಅದೇ ರೀತಿ ಇರ್ಬೋದು. ನೀನೇನ್ ದೊಡ್ಡ ದೇವ್ರು, ಮುಂದೆ ಏನೇನಾಗತ್ತೆ ಎಲ್ಲ ನೀನೇ ಹೇಳ್ಬಿಡಕ್ಕೆ. ನಮ್ ಬಿಸ್ನೆಸ್ ಅಲ್ಲಿ ನೀನ್ ಜಾಯಿನ್ ಮಾಡಿಸ್ಬೇಕು, ನೀನ್ ಜಾಯಿನ್ ಆ ಒಂದು ಬೇರೆ ಬೇರೆ ಜನನ್ ಕರ್ಕೊಂಡೋಗಿ ಜಾಯಿನ್ ಮಾಡ್ಸೋದಲ್ವಾ? ಅಂತ ಸ್ಕೀಮ್ ಅವ್ರು ನನ್ನ ಹಿಂದೆ ಒಂದು 20 ಜನ ಬಿದ್ದಿದ್ರು ಕಣೋ. ನೀವೇ ಹೇಳ್ಬಿಡಿ ಅದ್ರ ಬಗ್ಗೆ ನೆಗೆಟಿವ್. ಆ ತರ ಚೈನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಜಾಯ್ನಿಂಗ್ ಮಾಡ್ಕೊಂಡು ದುಡ್ಡು ಹಾಕ್ಬಿಟ್ಟು ದುಡ್ಡು ತೆಗಿಯೋದು. ಅಯ್ಯೋ, ನನ್ನ ಹತ್ರನೂ 1-2-3 ಜನ ಬಂದಿದ್ರು. ಅಯ್ಯೋ ಆತರ ಎಲ್ಲ ಅಲ್ಲ ಬಾ. ನಮ್ಮಿದ್ರಲ್ಲಿ ನಿನ್ ಜನನ್ ಜಾಯಿನ್ ಮಾಡಿಸ್ಬೇಕು ಅಥವಾ ಬಿಸ್ನೆಸ್ ಮಾಡ್ಬೇಕು, ಆತರ ಅಲ್ಲ ಕಣೋ. ನಂದು ಒಂದು ಯುನಿಕ್ ಕಾನ್ಸೆಪ್ಟ್, ಆನ್ಲೈನ್ ಇ-ಕಾಮರ್ಸ್ ಫ್ರಾಂಚೈಸಿ ಕಾನ್ಸೆಪ್ಟ್. ಟಕ್, ಮುಗ್ದೋಯ್ತು. ಅದ್ರ ಬದಲು ಚೈನಾ ಮಗ, ನಿಂಗೆ ಚೈನ್ ಅಂತಂದ್ರೆ ಇಲ್ಲ ಕಣೋ, ಚೈನ್ ಎಲ್ಲ ಸರಿ ಅಂತಂದ್ರೆ ಅವನ್ಗೆ ಗೊತ್ತಿಲ್ಲ. He'll argue with that question. Next, I cannot sit for so long hours. Please can you tell me in a precise way? Hello, 1 hour ಎಲ್ಲ ಕೂತ್ಕೊಳಕ್ ಆಗಲ್ಲ ಮಚ್ಚ. 10 ನಿಮಿಷ ನೀನೇ ಹೇಳ್ಬಿಡು. ಅವ್ರೇನ್ ಹೇಳ್ತಾರೆ ನಿಂಗೆ ಗೊತ್ತಲ್ವಾ? ನೀನೇ ಹೇಳ್ಬಿಡು. ಸುಮ್ನೆ ನಾನ್ ಯಾಕೆ? ಅಯ್ಯೋ ಡೇಟಾ ಇಲ್ಲ ಕಣೋ, ನಾನ್ ಬರಕ್ಕಾಗಲ್ಲ, ನೀನೇ ಹೇಳ್ಬಿಡು. ಈ ತರ ಎಲ್ಲ ಒಂದಷ್ಟು ಜನ ಆನ್ಸರ್ ಮಾಡ್ತಾರೆ. ನಾನ್ ಕೊಡುವಂತ ಎಕ್ಸಾಂಪಲ್, ಡಾಕ್ಟರ್ ಎಕ್ಸಾಂಪಲ್. ಸರಿ ಮಗ, ನಿಂಗೆ ಲೈಫಲ್ಲಿ ಯಾವ್ದೇ ರೀತಿಯಾದಂತ ಪ್ರಾಬ್ಲಮ್ ಆದ್ರೆ, ನಿನ್ ಹುಷಾರ್ ತಪ್ಪಿದ್ರೆ ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ತೀವಿ? ಬೇಡ ನಾನೇ ಹೇಳ್ಬಿಡ್ತೀನಿ, ಕ್ರೋಸಿನ್ ತಗೋ ಅಂತ. ಓಕೆನಾ? ಒಪ್ಕೋತಿಯಾ? ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ತಿಳ್ಕೊಬೇಕು ತಾನೆ? ಒಬ್ಬ ಮಾಸ್ಟರ್ ಹತ್ರ ತಿಳ್ಕೊಬೇಕು ತಾನೆ? ಬಾ, ಸುಮ್ನೆ ಯಾಕೆ ಇದಕ್ಕ ವರಿ ಮಾಡ್ತಿದ್ಯಾ? 1 hour ಫ್ರೀ ಇದೆಯಾ? 1 hour ಮೊಬೈಲಲ್ಲಿ ನೆಟ್ ಇದೆ, 1 hour ಮನೇಲಿ ಕರೆಂಟ್ ಇದೆ, ಚಾರ್ಜ್ ಇದೆ. 1 hour ಅಲ್ಲಿ ಏನಪ್ಪಾ ಕಿದ್ದಬಾಗ್ತೀಯಾ? 1 hour ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ನಿನ್ ಲೈಫಲ್ಲಿ ಅಂತ ಹೇಳ್ತಾ ಇದೀನಲ್ವಾ? ದೆನ್ ಪ್ಲೀಸ್ ಅಟೆಂಡ್. ಸಿಂಪಲ್. ನೆಕ್ಸ್ಟ್, ಒಂದಷ್ಟು ಜನ ಕೇಳ್ತಾರೆ, ಐ ಆಮ್ ನಾಟ್ ಫ್ರೀ ಆನ್ ಸಂಡೇ, ಐ ಆಮ್ ಪ್ಲಾನಿಂಗ್ ಫಾರ್ ಎ ಮೂವಿ. ಸಿಲ್ಲಿ ರೀಸನ್ಸ್ ಹೇಳ್ತಾರೆ ಒಂದಷ್ಟು ಜನ. KGF ಹಾಕ್ಬಿಟ್ಟಿದ್ ಕಣೋ ನೀನ್ ಹೇಳಿದ್ದಂತ ಟೈಮಲ್ಲಿ, ಉದಯ ಮೂವೀಸ್ ಅಲ್ಲಿ. ನಾನ್ KGF ಫುಲ್ ಫ್ಯಾನು, ನಾನ್ KGF ಮೂವಿ ನೋಡ್ಲೇಬೇಕು, ನೋ ಅದರ್ ಸ್ಟಫ್. ಒಂದಷ್ಟು ಜನ ಹಿಂಗಿರ್ತಾರೆ. ಏನಂತ ಆನ್ಸರ್ ಮಾಡಬಹುದು ಅವ್ರಿಗೆ? ನೋ ಪ್ರಾಬ್ಲಮ್, ಸಂಡೇ ನೀನು ಬಿಸಿ ಇದ್ರೆ ಮೀಟ್ ಮಿ ಆನ್ ಸ್ಯಾಟರ್ಡೇ ಆರ್ ಎಲ್ಸ್ ಮೀಟ್ ಮಿ ಆನ್ ಮಂಡೇ. ನೆಕ್ಸ್ಟ್ ಇವೆಂಟ್ ಅದ ಡೇಟ್ ಹೇಳಿ, ಸಿಂಪಲ್, ಮುಗಿದೋಯ್ತು. ಅಥವಾ ಇಲ್ಲ ಅವತ್ತೇ ಅಟೆಂಡ್ ಮಾಡ್ಬೇಕು. ವೈ? ತುಂಬಾ ಜನ ಮಾಡ್ಕೊಳ್ಳುವಂತ ಮಿಸ್ಟೇಕ್, ಇವತ್ತು ಇನ್ವೈಟ್ ಮಾಡಿ ನಾಳೆನೆ ಅವ್ನು ಲಾಗಿನ್ ಆಗ್ಬೇಕು ಅನ್ನೋ ರೀತಿ ಮಾತಾಡ್ತಾರೆ. ಇವತ್ತು ಇನ್ವೈಟ್ ಮಾಡಿ ನೆಕ್ಸ್ಟ್ ಮೂಮೆಂಟೇ ಲಾಗಿನ್ ಆಗ್ಬೇಕು ಅನ್ನೋ, ಪ್ಲಾನ್ ಅಟೆಂಡ್ ಮಾಡ್ಬೇಕು ಅನ್ನೋ ರೀತಿ ಮಾತಾಡ್ತಾರೆ. ಒಂದಷ್ಟು ಜನಕ್ಕೆ ಈಗೂ ಕೇಳಿ,
ಒಂದಷ್ಟು ಜನ ಇಲ್ಲ ನಾಳೆನೂ ಫ್ರೀ ಇಲ್ಲ, ನಾಡಿದ್ದು ಫ್ರೀ ಇಲ್ಲ, ಆಚೆ ನಾಡಿದ್ದು ಫ್ರೀ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅವಾಗ ಹೇಳಿ, ನೀನು ನಾಳೆನೂ ಫ್ರೀ ಇಲ್ಲ, ನಾಡಿದ್ದು ಫ್ರೀ ಇಲ್ಲ, ಆಚೆ ನಾಡಿದ್ದು ಫ್ರೀ ಇಲ್ಲ, ಫ್ರೀ ಇಲ್ದೇ ಇರೋಂಥದ್ದು ಅಂತದ್ ಏನಪ್ಪ ಕೆಲಸ ಮಾಡ್ತಿದ್ಯಾ? ನೆಕ್ಸ್ಟ್ ಇದೇ ರೀತಿ ಇರ್ಬೇಕು ಅಂತಂದ್ರೆ ನಾವು ಫ್ರೀ ಮಾಡ್ಕೊಳ್ಳೋದಲ್ವನೋ ನಮ್ಗೆ ಆಕ್ಚುಲಿ ಖುಷಿ ಕೊಡೋದು. ಈ ತರ ಬಿಸಿ ಇರೋದೇ ಬೇಕಾ ನಿನಗೆ? ಅವ್ನಿಗೆ ಟೈಮ್ ಇಲ್ದೇ ಇರೋದನ್ನೇ ಪ್ಲಸ್ ಪಾಯಿಂಟ್ ತರ ಹೇಳಿ ನೀವು ಇನ್ವೈಟ್ ಮಾಡ್ಬೋದು. ನೆಕ್ಸ್ಟ್, ಶುಡ್ ಐ ಹ್ಯಾವ್ ಟು ಇನ್ವೆಸ್ಟ್ ಎನಿಥಿಂಗ್? ನಾನ್ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ನನ್ನ ಹತ್ರ ಅವೆಲ್ಲ ದುಡ್ಡಿಲ್ಲಪ್ಪ, ನನ್ನನ್ನ ಕರಿಬೇಡ ಹೇಳ್ತಾರಲ್ವಾ. ಬಿಕಾಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲರಿಗೂ ಗೊತ್ತಾಗಿದೆ. ಕ್ಯೂರಿಯಾಸಿಟಿ, ನಿಂಗೊಂದು ಸೂಪರ್ ಸರ್ಪ್ರೈಸ್ ಇದೆ. ನಾನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ 4 years ಬ್ಯಾಕ್ ನಾನು ಹಾಗೆ ಹೇಳ್ತಿದ್ದಿದ್ದು, ನಿಂಗೊಂದು ಸೂಪರ್ ಸರ್ಪ್ರೈಸ್ ಇದೆ ಬಾ, ವಂಡರ್ಫುಲ್ ಆಪರ್ಚುನಿಟಿ ಇದೆ ಬಾ. ಅವಾಗ ಅವನು ಏನು ಅಂತ ಕೇಳ್ತಾ ಇರ್ಲಿಲ್ಲ. ಬಟ್ ಇವಾಗ ಈ ಕಂಪನಿನಾ, ಜಾಯ್ನಿಂಗಾ, ದುಡ್ಡು ಹಾಕ್ಬೇಕಾ? ಪೀಪಲ್ ಮೈಂಡ್ ಸೆಟ್, ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಹೇಳಿ ಇನ್ವೆಸ್ಟ್ ಮಾಡ್ಬೇಕಾ ಏನಾದ್ರು? ಎಸ್ ಬ್ರೋ, ಯು ಹ್ಯಾವ್ ಟು ಇನ್ವೆಸ್ಟ್. ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್. ದೇರ್ ಇಸ್ ನೋ ನೀಡ್ ಟು ಇನ್ವೆಸ್ಟ್ ಯುವರ್ ಮನಿ. ದುಡ್ಡು ಇನ್ವೆಸ್ಟ್ ಮಾಡೋದು, ಅವ್ನು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾನ ಇಲ್ಲಿ? ನೋ, ಹಿ ಈಸ್ ಪರ್ಚೇಸಿಂಗ್ ಸಮ್ ಪ್ರಾಡಕ್ಟ್ಸ್. ಅವ್ನಿಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಅವ್ನು 500 rupees ಬೇಕಾ 500, 1000 ಬೇಕಾ 1000, 5000 ಬೇಕಾ 5000, 50,000 ಬೇಕಾ 50,000. ಇಟ್ ಈಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಅವ್ನಿಗೆ ಏನ್ ಪ್ರಾಡಕ್ಟ್ಸ್ ಬೇಕೋ ಅಂಗಡಿಗೆ ಹೋಗಿ ತಗೊಳ್ತಾನಲ್ವಾ, ಅದನ್ನೇ ಇಲ್ಲೂ ತಗೋತಾ ಇದ್ದಾನೆ. ಸಿಂಪಲ್. ಒಂದಷ್ಟು ಜನಕ್ಕೆ ಈ ತರ ಹೇಳ್ಬೋದು, ಒಂದಷ್ಟು ಜನಕ್ಕೆ ಈ ಸ್ಟೈಲ್ ವರ್ಕೌಟ್ ಆಗಲ್ಲ, ಇನ್ನೊಂದಷ್ಟು ಜನಕ್ಕೆ ಬೇರೆ ಸ್ಟೈಲ್ ಹೇಳ್ಬೇಕು. ಇನ್ವೆಸ್ಟ್ ಮಾಡ್ಬೇಕಾ, ದುಡ್ಡು ಹಾಕ್ಬೇಕಾ ಅಂದಾಗ ಹೇಳಿ, ಇಲ್ಲ ಎಲ್ಲ ಬಿಟ್ಟಿಯಾಗಿ ಬಂದ್ಬಿಡುತ್ತೆ, ನಿನ್ ಮನೇಲಿ ಆರಾಮಾಗಿ ಕೂತ್ಕೊಂಡಿರೋ, ಪ್ರತಿದಿನ 5,000 10,000 ಕೊಡ್ತಾರೆ ನಿಂಗೆ. ಏನೋ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಬ್ರೋ ಪ್ಲೀಸ್ ಅಪ್ಗ್ರೇಡ್ ಬ್ರೋ. ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾವ್ ಇನ್ವೆಸ್ಟ್ ಮಾಡ್ಬೇಕಾ, ನಾನು ಹೆಬ್ಬೆಟ್ ಹಾಕ್ಬೇಕಾ, ನಾನು ಸೈನ್ ಹಾಕ್ಬೇಕಾ? ಫಸ್ಟ್ ಅದನ್ನ ತಿಳ್ಕೊಂಡಾದ್ಮೇಲೆ ನೀನ್ ಹೇಳೋದಲ್ವಾ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊ, ಇದು ಏನು ಎತ್ತ ಅಂತ ಕಲ್ತ್ಕೋ. ಅದಾದ್ಮೇಲೆ ನಂಗೆ ಕ್ವಶನ್ ಕೇಳು. ನಂಗೆ ಇವಾಗ್ಲೇ ಯಾಕೆ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಿದ್ಯಾ? ಸಿಂಪಲ್. ಸೊ ಇದಿಷ್ಟು ಇನ್ನು ಅಬ್ಜೆಕ್ಷನ್ ನಿಮ್ಗೆ ಬರುವಂತದ್ದು. ನೌ ಐ ಥಿಂಕ್ ಗೈಸ್, ನೌ ಯು ಆರ್ 100% ಕಾನ್ಫಿಡೆಂಟ್ ಟು ಗೋ ವಿತ್ ಯುವರ್ ಇನ್ವಿಟೇಷನ್. ಎಸ್ ಆರ್ ನೋ? ವೆರಿ ನೈಸ್. ಸೊ ಒಂದ್ 2-3 ಟಿಪ್ಸ್ ಹೇಳೋದಾದ್ರೆ, ಇನ್ವಿಟೇಷನ್ ನ ಯಾವತ್ತು ಲಿಸ್ಟ್ ಮುಂದೆ ಇಟ್ಕೊಂಡ್ ಮಾಡ್ಬೇಕು. ನೀವು ಲಿಸ್ಟ್ ಇಟ್ಕೊಳ್ಳಿ, ಡೈರಿಲಿ ಕೂತ್ಕೊಳ್ಳಿ, ಬರೀರಿ ಲಿಸ್ಟ್. ಆ ಲಿಸ್ಟ್ ಮುಖಾಂತರ ಇನ್ವೈಟ್ ಮಾಡಿ. ಕೀಪ್ ಯುವರ್ ಶಾರ್ಟ್ ಸ್ಕ್ರಿಪ್ಟ್ ರೆಡಿ. ಅವ್ನಿಗೆ ಏನ್ ಹೇಳ್ಬೇಕು. ಇನ್ವಿಟೇಷನ್ ಒಂದು ಡೆಪ್ತ್ ವಿಡಿಯೋ ಇದೆ, 10 steps ಆಫ್ ಇನ್ವಿಟೇಷನ್ ಡೆಪ್ತ್ ವಿಡಿಯೋ ಇದೆ. ಆ ವಿಡಿಯೋನ ನೋಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ಸೆಟ್ ಅನ್ ಅಪಾಯಿಂಟ್ಮೆಂಟ್, ಡೋಂಟ್ ಎಕ್ಸ್ಪ್ಲೈನ್ ದ ಪ್ಲಾನ್. ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಆಗಿರ್ಬೋದು, ಇದು ಜಾಯ್ನಿಂಗ್, ಇಲ್ಲಿ ಇನ್ವೆಸ್ಟ್ ಮಾಡಬೇಕು, ಟೀಮ್ ಬಿಲ್ಡ್ ಮಾಡಬೇಕು, ಅಪ್ಲೈನ್, ಡೌನ್ಲೈನ್, ಈ ತರ MLM ವರ್ಡ್ಸ್ ನ ಯೂಸ್ ಮಾಡಬೇಡಿ. ಅವನು ಗೊತ್ತಾಗ್ಬಿಡುತ್ತೆ, ಇವನು MLM ಕರೀತಾ ಇದ್ದಾನೆ. ಮತ್ತೆ ಪ್ಲಾನ್ ಎಕ್ಸ್ಪ್ಲೈನ್ ಮಾಡಬೇಡಿ. ಒಂದಷ್ಟು ಜನ ಇನ್ವಿಟೇಷನ್ ಮಾಡೋವಾಗ್ಲೇನೆ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ. ನಾನು ಕೇಳ್ತೀನಿ ಒಂದಷ್ಟು ಜನನ, ಏನಕ್ಕೋಸ್ಕರ ಕರ್ಸಿದ್ದೀರಾ ಅಂತ, ಏನಕ್ಕೋಸ್ಕರ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದಾಗ, ಸರ್ ಅದೇ ಈ ಬಿಸ್ನೆಸ್ ನಾನು ಮಾಡ್ತೀನಿ ಸರ್, ಒಂದ್ ಸ್ವಲ್ಪ ಚೆನ್ನಾಗಿದೆ ಸರ್, ನನಗೂ ಈ ತರ ಎಲ್ಲೋ ಕೇಳಿದ್ದೆ ಅಂತಾರೆ. ನಾನು ಇನ್ವಿಟೇಷನ್ ಮಾಡಿದಾನ ಅಥವಾ ಪ್ರೆಸೆಂಟೇಷನ್, ಅರ್ಧ ಪ್ರೆಸೆಂಟೇಷನ್ ಕೊಟ್ಟಿದ್ದಾನ? ಡೋಂಟ್ ಗಿವ್ ಎನಿ ಪ್ರೆಸೆಂಟೇಷನ್. ಬಿಸ್ನೆಸ್ ರಿಲೇಟೆಡ್ ಏನು ಮಾತಾಡಬೇಡಿ. ಅವನ ಪ್ರಾಬ್ಲಮ್ಗೆ ನಿಂಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಇನ್ವೈಟ್ ಮಾಡಿ. ಅವಾಯ್ಡ್ ಯೂಸಿಂಗ್ ಬಿಸ್ನೆಸ್ ಮಾರ್ಕೆಟಿಂಗ್, ಮೆಂಬರ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್, ಮೀಟಿಂಗ್, ಈ ತರ ಎಲ್ಲ ಹೇಳ್ಬೇಡಿ. ಹ್ಯಾವ್ ಎ ಗುಡ್ ಪೋಸ್ಚರ್, ಬಿ ಕಾನ್ಫಿಡೆಂಟ್. ನೋಡಿ, ನಾನು ಇಷ್ಟನ್ನು ನಾನು ಏನು ಹೇಳ್ತಾ ಇದ್ದೀನಲ್ಲ, ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅಪಾನ್ ದಿಸ್ ಇಂಡಸ್ಟ್ರಿ, network marketing, direct selling. I am very much confident upon this company, MI Lifestyle Global Marketing Private Limited. I am very much confident on team multipliers, team mesmerizers. So ಈ ನನ್ನ ಕಾನ್ಫಿಡೆನ್ಸ್ ಇರೋದು ನನ್ನ ಒಬ್ಬನಿಂದ ಅಲ್ಲ, ಇವರ ಇಷ್ಟು ನನ್ನ ನೇಮ್ಸ್ ಹೇಳಿದ್ನಲ್ಲ, ಇದರ ಕಾನ್ಫಿಡೆನ್ಸ್ ಇಂದ ನಾನು ನಿಮ್ಗಳ ಜೊತೆ ಈ ತರ ಮಾತಾಡ್ತಾ ಇದ್ದೀನಿ. ನಿಮ್ಗೂ ಅದೇ ರೀತಿ ಕಾನ್ಫಿಡೆನ್ಸ್ ಇದೆಯಾ? ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಇವೆಲ್ಲ ಕ್ವಶನ್ಸ್ ನಾನು ಹೇಳ್ಕೊಡ್ಬೇಕಾಗೇ ಇಲ್ಲ, ನೀವುಗಳೇ ಹೇಳ್ತೀರಾ. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಯು ಶುಡ್ ಡಿಪೆಂಡ್ ಆನ್ ಆಲ್ ದೀಸ್ ಟೂಲ್ಸ್. ಬಿ ಒರಿಜಿನಲ್, ಬಿ ಪ್ರೊಫೆಷನಲ್ ಬಟ್ ನಾಟ್ ಫಾರ್ಮಲ್. ಪ್ರೊಫೆಷನಲ್ ಆಗಿರಿ. ಒಂದಷ್ಟು ಇನ್ವಿಟೇಷನ್ ಫೋನ್ ಮಾಡಿದಾಗ ಹಿಂದಿನ ದಿನ ಮಗ ಮಚ್ಚ ಅಂತ ಮಾತಾಡ್ತಾ ಇರ್ತಾರೆ. ಲೋ ಮಗ ಎಲ್ಲೋ ಇದೆಯಾ ಅಂತ ಫೋನ್ ಮಾಡ್ತಿರ್ತಾನೆ. ಸಡನ್ ಆಗಿ ಮಾರನೇ ದಿನ ಇನ್ವೈಟ್ ಮಾಡ್ಬೇಕು ಅಂತ, ಯಾ ಹ್ಯಾಪಿ ನೂನ್ ಸರ್, ಯಾ ಪ್ರಣವ್, ವೇರ್ ಆರ್ ಯು? ಪ್ರಣವ್, ಐ ಥಿಂಕ್ I have an opportunity. So how are things going on in your life? Be professional but not formal. Formal ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಇದ್ಯಾಕೆ ಹಿಂಗಾಡ್ತಾ ಇದ್ದಾನೆ ಇವನು,
ಸೊ ಬಿ ಪ್ರೊಫೆಷನಲ್ ಬಟ್ ನಾಟ್ ಫಾರ್ಮಲ್, ಬಿ ಒರಿಜಿನಲ್. ಇನಿಷಿಯಲಿ ಟೇಕ್ ಹೆಲ್ಪ್ ಆಫ್ ಯುವರ್ ಅಪ್ಲೈನ್ಸ್. ಒಂದಷ್ಟು ಕಡೆಗೆ ನಿಮ್ಗೆ ಫಾಲೋ ಅಪ್ ಮಾಡಕ್ ಬರ್ತಾರಲ್ವಾ, ಒಂದಷ್ಟು ಫೇಲ್ ಆಗ್ತಿದ್ಯಾ ನಿಮ್ಮ ಒಂದು ಇನ್ವಿಟೇಷನ್ ಮಾಡಕ್ಕೆ, ಟೇಕ್ ಹೆಲ್ಪ್ ಆಫ್ ಯುವರ್ ಅಪ್ಲೈನ್ಸ್. ಹೇಳಿ ಅವ್ರಿಗೆ, ಸರ್ ಈ ತರ ನನಗೆ ಹೆಲ್ಪ್ ಮಾಡಿ ಸರ್ ಅಂತ. ನೀವು ನಿಮ್ಮ ಅಪ್ಲೈನ್ ಹತ್ರ ಒಂದು ಕಾನ್ಫರೆನ್ಸ್ ಕಾಲ್ ಹಾಕ್ಸಿ, ನಿಮ್ಮ ಅಪ್ಲೈನ್ ಇನ್ವೈಟ್ ಮಾಡ್ತಾರೆ, ಅವ್ನ ಹಾಟ್ ಬಟನ್ ತಿಳ್ಕೊತಾರೆ, ಅವ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಟ್ಟು ಇನ್ವೈಟ್ ಮಾಡ್ತಾರೆ. ಫಸ್ಟ್ ತಿಳ್ಕೊಳ್ಳಿ, ಕಲ್ತ್ಕೊಳ್ಳೋಣ. ನಾವು 15-20 ಸಾವಿರ ರೂಪಾಯಿ ದುಡಿಯಕ್ಕೆ, ಬರೀ 15-20 ಸಾವಿರ ರೂಪಾಯಿ ದುಡಿಯಕ್ಕೆ 15 ವರ್ಷ ಓದ್ತೀವಿ. ಲಕ್ಷಾಂತರ ರೂಪಾಯಿ ದುಡಿಯಕ್ಕೆ 1 ವರ್ಷ ನಮ್ಗೆ ಟೈಮ್ ತಗೊಳಕ್ ಆಗಲ್ವಾ? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಫಸ್ಟ್ ಇಯರ್ ಲರ್ನಿಂಗ್ ಇಯರ್. ಓಕೆ, ಲಾಸ್ಟ್ ವೀಕ್ ಮೇಕ್ ಶೂರ್ ದಟ್ ದೇ ಆರ್ ನಾಟ್ ಬಿಸಿ. ಫೈನ್. ಇಲ್ಲಿ ತನಕ ಫಸ್ಟ್ ಸ್ಟೆಪ್ ಲಿಸ್ಟ್ ಬಿಲ್ಡಿಂಗ್ ಕಲ್ತ್ಕೊಂಡ್ರಿ. ಸೆಕೆಂಡ್ ಸ್ಟೆಪ್ ಪ್ರಾಸ್ಪೆಕ್ಟಿಂಗ್, ಅಂದ್ರೆ ಕಾಂಟ್ಯಾಕ್ಟಿಂಗ್ ಪ್ಲಸ್ ಇನ್ವೈಟಿಂಗ್. ನನ್ನ ಪ್ರಕಾರ ಇಷ್ಟಕ್ಕೇನೆ ಜನ ನಿಮ್ ಜೊತೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ, ಪ್ರಾಪರ್ ಆಗಿ ಇನ್ವಿಟೇಷನ್ ಮಾಡಿದಿರಾ ಅಂತಂದ್ರೆ. ನೆಕ್ಸ್ಟ್ ಇಸ್ ಸ್ಟೆಪ್ 3, ಪ್ಲಾನ್ ಪ್ರೆಸೆಂಟೇಷನ್. See, plan presentation, we have 3 different ways to present our plan. First is one-to-one presentation. ನಿಮ್ಮ ಫ್ರೆಂಡ್ ನ ಕಾಲ್ ಮಾಡಿ, ವಾಟ್ಸ್ಆಪ್ ಕಾಲ್ ಮಾಡಿ, ಝೂಮ್ ಮೀಟಿಂಗ್ ಮಾಡಿ, ಪರ್ಸನಲ್ ಆಗಿ ಹೇಳಿ. ಪ್ರೆಸೆಂಟೇಷನ್ ಸ್ಕ್ರಿಪ್ಟ್ ನಿಮಗೆ ನನಗೆ ಮೆಸೇಜ್ ಮಾಡಿ, ಪ್ರೆಸೆಂಟೇಷನ್ ಸ್ಕ್ರಿಪ್ಟ್ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ಡೂ ಇಟ್ ಡೈಲಿ ಫಾರ್ ಬಿಗ್ ಸಕ್ಸಸ್. ಪ್ರತಿದಿನ ಒಬ್ಬಂಗೆ ಪ್ರೆಸೆಂಟೇಷನ್ ಕೊಡಿ, ಪ್ರತಿ ಒಬ್ಬಂಗೆ ಇದ್ರ ಬಗ್ಗೆ ಹೇಳಿ. ನಿಮ್ ಕಾಲೇಜ್ ಬಗ್ಗೆ ಹೇಳಿ ಅಂತಂದ್ರೆ ನಿಮ್ಗೆ 1 ಅವರ್ ಹೇಳಕ್ಕಾಗಲ್ವಾ? ನೀವು ಕಾಲೇಜ್ ಬಗ್ಗೆ ಹೇಳ್ತೀರಾ, ನಿಮ್ಮ ಲೈಫ್ ಬಗ್ಗೆ 1 ಅವರ್ ಮಾತಾಡಿ ಅಂದ್ರೆ ನೀವು ಮಾತಾಡ್ತೀರಾ, ನಿಮ್ ಫ್ಯಾಮಿಲಿ ಬಗ್ಗೆ 1 ಅವರ್ ಮಾತಾಡಿ ಅಂದ್ರೆ ಮಾತಾಡ್ತೀರಾ. ಅದೇ ರೀತಿ ಬಿಸ್ನೆಸ್ ಬಗ್ಗೆ 1 ಅವರ್ ಮಾತಾಡಿ ಅಂದ್ರೆ ಮಾತಾಡಕ್ಕಾಗಲ್ವಾ? ಆರಾಮಾಗತ್ತೆ. ದ ಥಿಂಗ್ ಇಸ್ ಯು ಫಿಯರ್. ಅಯ್ಯೋ ಸರ್ ಫೇಲ್ ಆಗೋದ್ರೆ, ಸರ್ ಲಾಗಿನ್ ಆಗದೆ ಹೋದ್ರೆ. ತುಂಬಾ ಆಲ್ರೆಡಿ ನೀವು ಕೇಳಿರ್ತೀರಾ, ಮದುವೆ ಆಗೋ ತನಕ ಹುಚ್ಚ ಬಿಡಲ್ಲ, ಹುಚ್ಚ ಬಿಡೋ ತನಕ ಮದುವೆ ಆಗಲ್ಲ. ಪ್ರೆಸೆಂಟೇಷನ್ ಕೊಡೋ ತನಕ ಪ್ರೆಸೆಂಟೇಷನ್ ಅಲ್ಲಿ ಮಾಸ್ಟರ್ ಆಗಲ್ಲ. ಒಂದಷ್ಟು ಜನ ಯೋಚನೆ ಮಾಡೋದು, ನಾನು ಮಾಸ್ಟರ್ ಆಗೋ ತನಕ ಪ್ರೆಸೆಂಟೇಷನ್ ಕೊಡಲ್ಲ ಅಂತ. ಡೂ ಇಟ್ ಆನ್ ಯುವರ್ ಸೆಲ್ಫ್. 1-to-1 ಪ್ರತಿದಿನ ಅವ್ರ ಜೊತೆ ಮಾತಾಡಿ. ನೆಕ್ಸ್ಟ್ ಸೆಕೆಂಡ್, ಹೋಮ್ ಮೀಟಿಂಗ್ಸ್. ನಿಮ್ಮ ಮನೆಗೆ ಕರೆಸ್ಕೊಳ್ಳಿ ಒಂದಷ್ಟು ಜನನ, ನಾಟ್ ಇನ್ ದಿಸ್ ಕೊರೋನಾ ಸಿಚುವೇಶನ್. ಇಲ್ಲ ಅಂತಂದ್ರೆ ನಿಮ್ಮ ಮನೆಗೆ ಕರೆಸ್ಕೊಳ್ಳಿ, ಹೋಮ್ ಮೀಟಿಂಗ್ ಮಾಡಿ, ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಯಾವ್ಯಾವ ಪ್ರಾಡಕ್ಟ್ ನೀವ್ ಯೂಸ್ ಮಾಡ್ತಾ ಇದೀರಾ ಶೇರ್ ಮಾಡಿ. ಅವನು 5,000 10,000ಗೆ ಸ್ಟಾರ್ಟ್ ಮಾಡ್ದಲೇ ಇರ್ಬೋದು. ಜಸ್ಟ್ ಅವ್ನು ನಿಮ್ ಜೊತೆ ಮಾತಾಡ್ತಾನಲ್ಲ, 500 ರೂಪೀಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾನೆ, ಅಲ್ಲಿ ಅವನು ಹ್ಯಾಪಿ ಆಗಿರ್ತಾನೆ. then again you can promote him for 10,000 rupees business 100%. ಹಾಲ್ ಮೀಟಿಂಗ್, ಆನ್ಲೈನ್ ಮೀಟಿಂಗ್ ಕರ್ಸಿ, GTS ಕರ್ಸಿ. 3 ತರ ನಿಮ್ಗೆ ಡಿಫ್ರೆಂಟ್ ವೇಸ್ ಇದೆ ಗೈಸ್. ಪ್ರೆಸೆಂಟೇಷನ್ ನಾವು ಪ್ರೊಫೆಷನಲ್ ಆಗಿ ಹೋಗ್ಲಿಲ್ಲ ಅಂತಂದ್ರೆ, ರಿಕ್ವೆಸ್ಟಿಂಗ್ ಮೋಡಲ್ ಹೋಗಿದೀವಿ ಅಂತಂದ್ರೆ, ಸಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಅಟ್ರಾಕ್ಷನ್ ಮಾರ್ಕೆಟಿಂಗ್. ನಾವು ಈ ತರ ಹೋಗಿಲ್ಲ, ಡೆಸ್ಪರೇಟ್ ಆಗಿದೀವಿ, ಲೇಜಿ ಆಗಿದೀವಿ, ಟಯರ್ಡ್ ಆಗಿದೀವಿ, ಅಥವಾ ಈಗೋ ಇಂದ ಇದೀವಿ, ಈ ತರ ಬ್ಯಾಡ್ ಆಟಿಟ್ಯೂಡ್ ಅಲ್ಲಿ ನಾವು ಹೋಗಿದೀವಿ ಅಂತಂದ್ರೆ ಇದೇ ರೀತಿ ಕಾಣಿಸ್ತಾ ಇರ್ತಾನೆ. ನಿಮ್ಮ ಪ್ರಾಸ್ಪೆಕ್ಟ್ಗೆ ನೀವ್ ಇದೇ ರೀತಿ ಕಾಣಿಸ್ತಾ ಇರ್ತೀರಾ. ಲೋ ಪ್ಲೀಸ್ ಕಣ ಬಾರೋ, ಜಾಯ್ನ್ ಆಗ್ಬಿಡ, ಲೋ ಪ್ಲೀಸ್ ಬಾರೋ. ಅದಕ್ಕೆ ತುಂಬಾ ಜನ ನಿಮ್ಮ ಫೋನ್ ರಿಸೀವ್ ಮಾಡಲ್ಲ, ನಿಮ್ಮನ್ನ ಬ್ಲಾಕ್ ಮಾಡೋವಂಥದ್ದು. ಅವ್ರಿಗೆ ಅನ್ನಿಸ್ಬೇಕು, ಎಸ್ ಹಿ ಈಸ್ ಡೂಯಿಂಗ್ ಸಮಥಿಂಗ್ ಗ್ರೇಟ್, ಹಿ ಈಸ್ ಡೂಯಿಂಗ್ ಸಮಥಿಂಗ್ ಬಿಗ್. Network marketing is attraction marketing, not just fairness matters here. Professional style, mannerism, the way you speak, your dress code, good smile, good nature, high interest, great motivation, expressive enthusiasm. idra jotege join aagtare. People don't join businesses, people join people whom they like, trust and believe. So always adapt a 24/7 professional dress code. ನಿಮ್ಮನ್ನ ನೋಡಿದಾಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅನಿಸ್ಬೇಕು. ನಿಮ್ಮನ್ನ ನೋಡಿದಾಗಲ್ಲ ನೀನ್ ಬಿಸ್ನೆಸ್ ಮಾಡ್ತೀಯ, ಕೋಟಿ ಮಾತಾಡ್ತೀಯ, ಸುಮ್ನೆ ಹೋಗಪ್ಪ ಅಂತ ನಿಮ್ಮನ್ನ ಆಡ್ಕೋತಾರೆ. ನಿಮ್ಮ ಮಾತುಕತೆ ಆಗಿರ್ಬೋದು, ನಿಮ್ಮ ವಿಷನ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮ್ಮ ಅಪಿಯರೆನ್ಸ್ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ತರ ಇದ್ರೆ 100% ನಿಮ್ ಜೊತೆ ಬಿಸ್ನೆಸ್ ಮಾಡ್ತಾರೆ. ಅಥವಾ ನಿಮ್ಮ ಮಾತು, ನಿಮ್ಮ ಅಟೈರ್, ಅಥವಾ ನಿಮ್ಮ ನಡವಳಿಕೆ, ಅಥವಾ ನಿಮ್ಮ ಮೈಂಡ್ ಸೆಟ್ ಮಾತಾಡ್ತಾ ಇರೋದಕ್ಕೂ ನಿಮ್ಮ ಅಪಿಯರೆನ್ಸ್ ಇರೋದಕ್ಕೂ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಕಾಮಿಡಿ ತರ ಕಾಣಿಸುತ್ತೆ, ಕಾಮಿಡಿ ಮಾಡ್ತಾರೆ. ನೀವು ಕಾಮಿಡಿಯನ್ ತರ ಇದ್ರೆ ಕಾಮಿಡಿ ಮಾಡ್ತಾರೆ, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ತರ ಇದ್ರೆ ನಿಮ್ ಜೊತೆ ಬಿಸ್ನೆಸ್ ಮಾಡ್ತಾರೆ. ಯು ಡಿಸೈಡ್ ನಾನ್ ಯಾವ ತರ ಇರ್ಬೇಕು ಅಂತ. ಓಕೆ, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ 3 ಸಿಂಪಲ್ ಸ್ಟೆಪ್ಸ್. ದಟ್ ಈಸ್, ಫಸ್ಟ್ ಒನ್ ಇಸ್ ಲಿಸ್ಟ್ ಬಿಲ್ಡಿಂಗ್, ಸೆಕೆಂಡ್ ಒನ್ ಇಸ್ ಪ್ರಾಸ್ಪೆಕ್ಟಿಂಗ್, ಥರ್ಡ್ ಒನ್ ಇಸ್ ಪ್ಲಾನ್ ಪ್ರೆಸೆಂಟೇಷನ್. ಸಿಂಪಲ್. ಫೋರ್ತ್ ಒನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ದಟ್ ಈಸ್ ಫಾಲೋ ಥ್ರೂ. ತುಂಬಾ ಜನ ಪ್ರೆಸೆಂಟೇಷನ್ ಜಾಸ್ತಿ ಕೊಡಿಸ್ತಾರೆ,
ಜಾಸ್ತಿ ಪ್ರೆಸೆಂಟೇಶನ್ ಕೊಡಿಸ್ತಾರೆ, ಬಟ್ ಫಾಲೋ ಅಪ್ ಮಾಡೋದನ್ನ ಬಿಟ್ಬಿಡ್ತಾರೆ. ಫಾಲೋ ಅಪ್ ಅಂತಂದ್ರೆ ನೋಡಿ, ತುಂಬಾ ಜನಕ್ಕೆ ಇಂಡಿಯನ್ಸ್ ನಾವು ಡಿಸಿಷನ್ ಮೇಕಿಂಗ್ ಅಲ್ಲಿ ಫಾಸ್ಟ್ ಅಲ್ಲ. ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಒಂದು ಡೆವಲಪ್ಮೆಂಟ್ ಅಲ್ಲಿ ಹಿಂದೆ ಇರೋದು. ನಾವು ಬೇರೆ ಬೇರೆ ಕಂಟ್ರಿಗಳಲ್ಲಿ ಎಲ್ಲ ಬಂದಿರತ್ತೆ, ನಮ್ಮಲ್ಲಿ 10 ವರ್ಷ ಆದ್ಮೇಲೆ ಬರುತ್ತೆ. ವೈ ವಿ ಆರ್ ಲೇಟ್ ಅಟ್ ಡಿಸಿಷನ್ ಟೇಕಿಂಗ್, ಡಿಸಿಷನ್ ಮೇಕಿಂಗ್ ಲೇಟ್ ನಾವು. ಸೊ ಡಿಸಿಷನ್ ತಗೊಳಕ್ಕೆ ವ್ಯಕ್ತಿಗೆ ಏನ್ ಬೇಕಂತಂದ್ರೆ, ಫಾಲೋ ಅಪ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಕ್ಲಾರಿಟಿ ಪ್ಲಸ್ ಕಾನ್ಫಿಡೆನ್ಸ್. ಸಿಂಪಲ್. ಫಾಲೋ ಅಪ್ ಅಂತಂದ್ರೆ ನೀವು ಆ ವ್ಯಕ್ತಿಗೆ ಒಂದು ಕ್ಲಾರಿಟಿ ಕೊಡ್ತೀರಾ, ಅವನ್ಗೆ ಈ ಬಿಸ್ನೆಸ್ ನ ನಾವು ಮಾಡಬಹುದು, ಮಾಡೋಣ ಅಂತ ಒಂದು ಕಾನ್ಫಿಡೆನ್ಸ್ ಕೊಡ್ತೀರಾ. ದಿಸ್ ಈಸ್ ಆಲ್ ಅಬೌಟ್ ಫಾಲೋ ಅಪ್. ಸಿ, ಪ್ಲಾನ್ ಆಯ್ತಾ, ಪ್ಲಾನ್ ಆದ ತಕ್ಷಣ ಫಾಲೋ ಅಪ್ ಮಾಡಬೇಕು. GTS ಅಟೆಂಡ್ ಮಾಡ್ತಾನ ಅವನು, GTS ಅಟೆಂಡ್ ಆದ್ನ ತಕ್ಷಣ ನೀವು ಫಾಲೋ ಅಪ್ ಮಾಡಬೇಕು. ಕಾಲ್ ಹಿಮ್ ಇಮ್ಮಿಡಿಯೇಟ್ಲಿ, ಆಸ್ಕ್ ದೆಮ್ ಹೌ ಮಚ್ ಎಕ್ಸೈಟೆಡ್ ವಾಸ್ ದ ಪ್ಲಾನ್. ಏಯ್, ಪ್ಲಾನ್ ಚೆನ್ನಾಗಿತ್ತಾ, ಪ್ಲಾನ್ ಚೆನ್ನಾಗಿಲ್ವಾ ಕೇಳಬಾರ್ದು. ಪ್ಲಾನ್ ಎಷ್ಟು ಚೆನ್ನಾಗಿತ್ತು ಕೇಳಿದ್ರೆ ಅವನ್ಗೆ ಚೆನ್ನಾಗಿಲ್ಲ ಅನ್ನಕ್ ಆಪ್ಷನ್ ಇಲ್ವಲ್ಲ. ಚೆನ್ನಾಗಿತ್ತ ಅಂದ್ರೆ ಪರವಾಗಿಲ್ಲ, ಅಯ್ಯೋ ಏನ್ ಮಗ ಇವೆಲ್ಲ ನಂಗೆ, ಈ ತರ ಹೇಳ್ಬೋದು. ಅಥವಾ ಕಾಲ್ ಮಾಡ್ಬಿಟ್ಟು, ಪ್ಲಾನ್ ಎಷ್ಟು ಸಖತ್ತಾಗಿತ್ತು ಅಲ್ವಾ, ಎಷ್ಟು ಚೆನ್ನಾಗಿತ್ತು ಅಂತ ಕೇಳಿದಾಗ, ಪರವಾಗಿಲ್ಲ ಚೆನ್ನಾಗಿತ್ತು. ಅವ್ನಿಗೆ ಬೇಜಾರಾಗಿದ್ರು, ಪರವಾಗಿಲ್ಲ ಚೆನ್ನಾಗಿತ್ತು. ಅವ್ನು ಹೇಳಿದಾಗ ಚೆನ್ನಾಗಿತ್ತು ಅಂತ ಅವ್ನಿಗೆ ಅನ್ಸುತ್ತೆ. ನೆಕ್ಸ್ಟ್, ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ಅನ್ನೋದ್ರ ಬದಲು, ನಿಂಗೆ ಪ್ರಾಡಕ್ಟ್ ಪಾರ್ಟ್ ಇಷ್ಟ ಆಯ್ತಾ, ಬಿಸ್ನೆಸ್ ಪಾರ್ಟ್ ಇಷ್ಟ ಆಯ್ತಾ, ಆತರ ಕೇಳಿ. ವಿಚ್ ಪಾರ್ಟ್ ಡಿಡ್ ಯು ಲೈಕ್ ದ ಮೋಸ್ಟ್ ಕೇಳಿ. ಇದನ್ನ ಡಿಲೇ ಲಾಸ್ ಬಗ್ಗೆ ಹೇಳಿ ಅವನ್ಗೆ. ನೀನ್ ಇವತ್ ಸ್ಟಾರ್ಟ್ ಮಾಡ್ತಿದ್ಯಾ ಅಂದ್ರೆ ನಿನ್ಗೆ ಏನ್ ಬರುತ್ತೆ, ಡಿಲೇ ಲಾಸ್ ಎಕ್ಸ್ಪ್ಲೈನ್ ಮಾಡಿ. ಡಿಲೇ ಲಾಸ್ ಗೊತ್ತಿಲ್ಲ ಅಂದ್ರೆ ಈಗಲೇ ನೀವು ಅಪ್ಲೈನ್ ಕಾಲ್ ಮಾಡಿ, ಡಿಲೇ ಲಾಸ್ ಏನು ಅಂತ ಕೇಳಿ. ಅದರ ಜೊತೆಗೆ ಅವನು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಬಾರ್ದು. ಆ ಡಿಸ್ಕಸ್ ಮಾಡಬಾರ್ದು, ಏನಕ್ಕೆ ಡಿಸ್ಕಸ್ ಮಾಡಬಾರ್ದು, ಕ್ಲಾರಿಟಿ ಕೊಡಿ. ಅವನು ನಿಮ್ ಜೊತೆ ಅಸೋಸಿಯೇಟ್ ಆಗ್ತಾನೆ ಅಂತಂದ್ರೆ ಅದಕ್ಕೊಂದು ಕಾನ್ಫಿಡೆನ್ಸ್ ಕೊಡಿ. ವಿತ್ ದಿಸ್ ಫಾಲೋ ಇಸ್ ಡನ್. ಸಿಂಪಲ್. ಸ್ಪಾಟ್ ಜಾಯ್ನಿಂಗ್ ವಿತ್ ರೆಡಿ ಅಪ್ಲಿಕೇಶನ್ ಫಾರ್ಮ್ ಆನ್ ರಿಜಿಸ್ಟ್ರೇಷನ್ ಫಾರ್ಮ್, ಲಾಗಿನ್ ಮಾಡಿಸಿ. ಸಿಂಪಲ್. ಸಿ, ಹ್ಯಾವ್ ಎ ವಿನ್ನಿಂಗ್ ಬಾಡಿ ಲ್ಯಾಂಗ್ವೇಜ್. ಗಿವ್ ದ ಪ್ಲಾನ್ ಆಸ್ ಎ ಸೂಪರ್ ಪವರ್ಫುಲ್ $1 billion ಪ್ರಾಜೆಕ್ಟ್. ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನಾನು ಮೈ ಲೈಫ್ ಸ್ಟೈಲ್ ಪ್ಲಾನ್ ಕೊಡುವಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡುವಾಗ, ಬಿಕಾಸ್ ಇದರಿಂದ ಒಬ್ಬ ಲೈಫ್ ಚೇಂಜ್ ಆಗುತ್ತೆ. ಆರ್ ಯು ಜಸ್ಟ್ ವರ್ಕಿಂಗ್ ಫಾರ್ ಜಸ್ಟ್ 500 rupees? ಒಬ್ಬನ ರೆಫರ್ ಮಾಡಿದ್ರೆ ನಂಗೆ 500 ರೂಪಾಯಿ ಬಂದ್ಬಿಡುತ್ತೆ ಸರ್ ಅನ್ನೋದಕ್ಕೆ ಮಾಡ್ತಾ ಇರೋದಾ? ಇಫ್ ನೋ, ಡೋಂಟ್ ಬಿಹೇವ್ ಲೈಕ್ ದಟ್. ಅವನೊಂದು ಜಾಯ್ನಿಂಗ್ ಮಾಡಿಸ್ಕೊಳಕ್ಕೋಸ್ಕರ ಇದ್ ಮಾಡ್ಬೇಡಿ. ಅವನ ಲೈಫ್ ಚೇಂಜ್ ಮಾಡೋಕ್ಕೋಸ್ಕರ ಫೋಕಸ್ ಮಾಡಿ. ಅವನು ಗೊತ್ತಾಗೋಗುತ್ತೆ ಇವನ್ಗೆ ನನ್ ಜಾಯ್ನಿಂಗ್ ಬೇಕಾ ಅಥವಾ ನನ್ನ ಇಂಪ್ರೂವೈಸೇಷನ್ ಬೇಕಾ ಅಂತ. ಫೋಕಸ್ ಆನ್ ಹಿಸ್ ಇಂಪ್ರೂವೈಸೇಷನ್, ಫೋಕಸ್ ಆನ್ ಹಿಸ್ ಅಚೀವ್ಮೆಂಟ್ಸ್. ನೋ ಸ್ಟಿಕರ್ ಆನ್ ದೇರ್ ಹೆಡ್. ಇವ್ನ್ ಜಾಯ್ನ್ ಆಗ್ತಾನೆ, ಇವ್ನ್ ಜಾಯ್ನ್ ಆಗಲ್ಲ, ಅಯ್ಯೋ ಇವ್ನ್ ಇಂಟ್ರೆಸ್ಟ್ ಆಗಿ ಮಾತಾಡ್ಲಿಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ಲಿಲ್ಲ, ಹಾಗಂತ ಇವ್ನ್ಗೆ ಇಂಟ್ರೆಸ್ಟ್ ಇಲ್ಲ. ನೋ, ಅವನ್ಗೆ ಫಾಲೋ ಅಪ್ ಮಾಡಬೇಕು. ಕೇಳಿ, ಇವತ್ತು ಸಂಜೆ 6 ಗಂಟೆಗೆ ಲಾಗಿನ್ ಆಗ್ತೀಯಾ, 7 ಗಂಟೆಗೆ ಲಾಗಿನ್ ಆಗ್ತೀಯಾ? ಲಾಗಿನ್ ಆಗ್ತೀಯಾ ಕೇಳಬೇಡಿ. ಅಮೌಂಟ್ ನ ಸಂಜೆ 6 ಗಂಟೆಗೆ ಮಾಡ್ತೀಯಾ, 7 ಗಂಟೆಗೆ ಮಾಡ್ತೀಯಾ? ಸಿಂಪಲ್. ಗಿವ್ ದೆಮ್ ಆಪ್ಷನ್ಸ್ ಲೈಕ್ ದಿಸ್. ಫಾಲೋ ಅಪ್ ಮಾಡುವಾಗ ಯಾವುದೇ ಕಾರಣಕ್ಕೂ ಟ್ರಿಕ್ಸ್, ಲೈಸ್ ಬೇಡ. ಪ್ಲೀಸ್ ಬಿ ಹಾನೆಸ್ಟ್. ಡೋಂಟ್ ಲೈ ಆರ್ ಡೋಂಟ್ ಹೈಪ್. ಓಕೆ? ಯಾಕಂತಂದ್ರೆ ನೀವು ರಿಯಲಿಸ್ಟಿಕ್ ಆಗಿದ್ದೀರಾ ಅಂತಂದ್ರೆ ಜನ ನಿಮ್ ಜೊತೆ ಬರ್ತಾರೆ. ಇಲ್ಲ ಅಂತಂದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡೋದಲ್ದಲೆ ನಿಮ್ಮ ಮೇಲೆ ಒಂದು ಡಿಸ್ಲೈಕ್ನೆಸ್ ಬರ್ಬೋದು. ದೇ ಮೇ ಡಿಸ್ಲೈಕ್ ಯು. ಓಕೆ? ಡೋಂಟ್ ಟಾಕ್ ಅಬೌಟ್ ವಾಟ್ ಈಸ್ ನಾಟ್ ನೀಡೆಡ್. ಫಾಲೋ ಅಪ್ ಮಾಡಿದಾಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಏನಾಯ್ತು ಅನ್ನೋ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಫಾಲೋ ಅಪ್ ಮಾಡುವಾಗ ಜಸ್ಟ್ ಈ ಬಿಸ್ನೆಸ್ ಬಗ್ಗೆ ಅವನಿಗೆ ಎಷ್ಟಿರ್ಬೇಕು ಅಂತಂದ್ರೆ ತಲೆಯಲ್ಲಿ, ಮತ್ತೆ ಡೋಂಟ್ ಓವರ್ ಕ್ರೌಡ್ ದೇರ್ ಮೈಂಡ್. ಅವನಿಗೆ ಏನಾಯ್ತು ಇದು ಅಂತಾನೆ ಗೊತ್ತಿರಲ್ಲ. ಅವ್ನಿಗೆ ಇಷ್ಟೇ ತಲೆಯಲ್ಲಿ ಇರ್ಬೇಕು, ನಾನು 5,000 ರೂಪಾಯಿ ತಗೊಂಡ್ಬರ್ಬೇಕು, 5,000 ರೂಪಾಯಲ್ಲಿ ಜಾಯಿನ್ ಆಗ್ಬೇಕು, ನಂಗೆ ಪ್ರಾಡಕ್ಟ್ಸ್ ಬರುತ್ತೆ, ಅದನ್ನ ತಗೋಬೇಕು, ನಾನು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ಬೇಕು. ಸಿಂಪಲ್. ಇಷ್ಟೇ ಅವನ ತಲೆಯಲ್ಲಿ ಇರ್ಬೇಕು. ಇದು ಬಿಟ್ಟು ಬೇರೆ ಏನು ಕೊಡಬೇಡಿ, ಇಷ್ಟೇ ಕೊಡಿ. ಓನ್ಲಿ ದಿಸ್ ಥಿಂಗ್. ಓಕೆ? ಡೋಂಟ್ ರಶ್, ಡೋಂಟ್ ಕನ್ಫ್ಯೂಸ್, ಡೋಂಟ್ ಬಿ ಫಾಸ್ಟ್, ಬಿ ಸ್ಲೋ, ಬಿ ಅಂಡರ್ಸ್ಟ್ಯಾಂಡಬಲ್. ಓಕೆ? ಬಿ ಇಂಟ್ರೆಸ್ಟಿಂಗ್. ಡೋಂಟ್ ಟಾಕ್ ವೇಸ್ಟ್ ಮ್ಯಾಟರ್ಸ್. ಫಾಲೋ ಸಿಸ್ಟಮ್. ನೀವು ಯಾವುದೇ ರೀತಿಯಾದಂತ ನೀವು ಫಾಲೋ ಅಪ್ ಮಾಡುವಾಗ, ಸಿ, ವರ್ಕ್ ವಿತ್ ನಂಬರ್ಸ್. ಪ್ರತಿದಿನ ಎಷ್ಟು ಪ್ರೆಸೆಂಟೇಶನ್ ಕೊಡಿಸ್ತಾ ಇದ್ದೀರಾ? ಒಂದಷ್ಟು ಜನ ಈ ಕಡೆಯಿಂದ ಪ್ಲಾನ್ಸ್ ಕೊಡಿಸ್ತಾ ಹೋಗ್ತಾ ಇರ್ತಾರೆ, ಆ ಕಡೆಯಿಂದ ಯಾರ್ಯಾರು ಕೊಡಿಸಿದ್ವಿ ಎಲ್ಲ ಮರ್ತು ಹೋಗ್ತಾ ಇರ್ತಾರೆ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ 10 days 60 ಪ್ರೆಸೆಂಟೇಶನ್ಸ್. ಆ 60 ಪ್ರೆಸೆಂಟೇಶನ್ ಅಲ್ಲಿ
59 ಜನ ನನ್ನ ರಿಜೆಕ್ಟ್ ಮಾಡಿದ್ರು. ನಂಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್. ಸುಮ್ನೆ ಕರ್ಕೊಂಬಂದ್ ಕೂರಿಸ್ಬಿಡ್ತಾ ಇದ್ದೆ. 60 ಮೆಂಬರ್ಸ್, 10 ದಿನದಲ್ಲಿ 60 ಮೆಂಬರ್ಸ್ ಪ್ಲಾನ್ ಕೊಟ್ಟೆ, 59 ರಿಜೆಕ್ಷನ್ಸ್. ಒಬ್ಬನೇ ಒಬ್ಬ ನನ್ನ ಫ್ರೆಂಡ್ ಕುಲ್ದೀಪ್ ಅಂತ ಸ್ಟಾರ್ಟ್ ಮಾಡಿದ್ದು, ಅದು ಒಂದು ಫ್ರೆಂಡ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಒಂದೇ ರೀಸನ್ಗೆ, ಅವನಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ನ ಹತ್ರ ಆ ಲಿಸ್ಟ್ ಇವತ್ತಿನ ತನಕ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಅದನ್ನ, ಅವತ್ತು ನನ್ನ ಯಾರು ರಿಜೆಕ್ಟ್ ಮಾಡಿದ್ರು, ಇವತ್ತು ಅವರೆಲ್ಲ ಅವರೇ ಕೇಳ್ಕೊಂಬಂದು ಲಾಗಿನ್ ಆಗ್ತಾ ಇದಾರೆ ಬಿಕಾಸ್ ಆಫ್ ಮೈ ಅಚೀವ್ಮೆಂಟ್ಸ್. ಗೈಸ್, ನಿಮ್ಗೂ ಅಷ್ಟೇ. ಫಾಲೋ ಒಂದಷ್ಟು ಜನಕ್ಕೆ ಈ ಬಿಸ್ನೆಸ್ ಬಗ್ಗೆ ಅರ್ಥ ಆಗಕ್ಕೆ 10 ದಿನ ಟೈಮ್ ತಗೋಬಹುದು, 1 ದಿನ ಟೈಮ್ ತಗೋಬಹುದು, 1 ವರ್ಷ ಟೈಮ್ ತಗೋಬಹುದು, 10 ವರ್ಷ ಟೈಮ್ ತಗೋಬಹುದು. ಬಟ್ ನಿಮ್ಗೆ ಯಾರ್ಯಾರಿಗೆ ಈ ಪ್ಲಾನ್ ಕೊಟ್ಟಿದ್ದೀರಾ ಅನ್ನೋದವ್ರಿಗೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಅವ್ರಿಗೆ ಯಾರ್ಯಾರಿಗೆ ಪ್ಲಾನ್ ಕೊಟ್ಟಿದ್ದೀರಾ ಅವರ ಒಂದು ಸಿಸ್ಟಮ್, ಆ ಲಿಸ್ಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಯು ಕ್ಯಾನ್ ಫಾಲೋ ವಿತ್ ದೆಮ್ ಲೇಟರ್ ಆನ್, ರೈಟ್? ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಈಸ್ ಎ ಟೀಮ್ ಸ್ಪಿರಿಟ್. ಕ್ರಿಯೇಟ್ ಇಟ್. ನೀವು ಒಬ್ರೇ ಅಲ್ಲ, ನಿಮ್ಮ ಅಪ್ಲೈನ್ ಜೊತೆ ಫಾಲೋ ಅಪ್ ಮಾಡಿಸಿ, ಅವ್ರ ಅಪ್ಲೈನ್ ಜೊತೆ ಫಾಲೋ ಅಪ್ ಮಾಡಿಸಿ, ನೀವು ನಿಮ್ ಫ್ರೆಂಡ್ಸ್ ಏನೇನಿರ್ತೀರಾ ಟೀಮ್ ಆಗಿ ಅವನ್ಗೆ ಫಾಲೋ ಅಪ್ ಮಾಡಿ, ಟೂಲ್ಸ್ ಯೂಸ್ ಮಾಡಿ, ಸಿಸ್ಟಮ್ ಯೂಸ್ ಮಾಡಿ, ಫೋಟೋಸ್ ಯೂಸ್ ಮಾಡಿ. ಅಚೀವರ್ಸ್ ಫಾಲೋ ಅಪ್ ಮೇಕ್ ಮೋರ್ ಸೆನ್ಸ್. Use their photos, video. Mobeen Mohammed sir is earning 70 to 80 lakh rupees per month. Gaurav Bajaj sir, he is earning 14 to 15 lakh rupees every single month. Use ಮಾಡಿ, ಇದಕ್ಕೆ ಮೋಟಿವೇಟ್ ಆಗ್ತಾರೆ. Show them, here in my lifestyle you can show huge achievements. Okay? ಮತ್ತೆ ಇದರಲ್ಲಿ ಇಂಪ್ರೂವ್ ಆಗೋಣ ಪ್ರತಿದಿನ, ನಾಟ್ ಅ ಪ್ರಾಬ್ಲಮ್. ನೋಡಿ, ಸೇಲ್ಸ್ ಫಾಲೋ ಅಪ್ ಯಾವ ತರ ಸ್ಟ್ರಾಟಜೀಸ್ ಅಂತಂದ್ರೆ, 2% of the sales are made on the first contact, 3% of the sales are made on second contact, 10% of the sales are made on fourth contact, 80% of sales are made on 5th or 12th contact. ನಿಮ್ಗೆಲ್ಲರಿಗೂ ಪೆಪ್ಸಿ ಗೊತ್ತಿರ್ಬೋದು, ನಿಮ್ಗೆಲ್ಲರಿಗೂ ಕೋಕೋ ಕೋಲಾ ಗೊತ್ತಿದೆ, ನಿಮ್ಗೆಲ್ಲ ಫಾಂಟಾ, ಮಾಜಾ, ಸ್ಲೈಸ್ ಎಲ್ಲ ಗೊತ್ತಿದೆ. ಚಿಕ್ಕ ವಯಸ್ಸಿಂದ ನಿಮ್ಗೆ ಗೊತ್ತು, ಚಿಕ್ಕ ವಯಸ್ಸಿಂದ ಅದ್ರ ಬಗ್ಗೆ ನಿಮ್ಗೆ ಗೊತ್ತು. ಬಟ್ ಇವತ್ತು ಅವ್ರು ಏನಕ್ಕೆ ಟಿವಿಲಿ ಆಡ್ ಕೊಡ್ತಾರೆ, ಇವತ್ತು ಏನಕ್ಕೆ ಅವರು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ, ಎಲ್ಲೇ ಹೋಗಿ ನೋಡಿ ಪೆಪ್ಸಿ, ಕೋಕ್, ಮಾಜಾ, ಸ್ಲೈಸ್ ಅಡ್ವರ್ಟೈಸ್ಮೆಂಟ್. ಏನಕ್ಕೆ ಕುಡಿಬೇಕು ಅಂತ ಗೊತ್ತು, ಎಲ್ಲಿ ತಗೋಬೇಕು ಅಂತ ಗೊತ್ತು, ಎಲ್ಲಿ ಸಿಗತ್ತೆ ಅಂತ ಗೊತ್ತು, ಪ್ರೈಸ್ ಗೊತ್ತು, ಅದ್ರ ಬಗ್ಗೆ ಕ್ವಾಲಿಟಿ ಎಲ್ಲ ಗೊತ್ತು. ಆದ್ರೂ ಇವತ್ತು ಏನಕ್ಕೆ ಅಡ್ವರ್ಟೈಸ್ ಮಾಡ್ತಾ ಇದಾರೆ? ವೈ? ಬಿಕಾಸ್ ನಾನು ಸರ್ಚ್ ಮಾಡಿದಾಗ ನನಗೆ ಆನ್ಸರ್ ಕೇಳಿ ನಂಗೆ ಶಾಕ್ ಆಗೋಯ್ತು. ಏನಕ್ಕಂತಂದ್ರೆ, ನಿಮ್ಗೆ ಬಾಯಾರಿಕೆ ಆದಾಗ ಎಳ್ನೀರ್ ಕುಡಿಬೇಕು, ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ಬಾರ್ದು, ಪೆಪ್ಸಿ, ಕೋಕ್, ಮಾಜಾ ಕುಡಿಬೇಕು ಅಂತ ಅನ್ನಿಸ್ಬೇಕು. ಇದು ಅವರ ಒಂದು ಫಾಲೋ ಅಪ್ ಸ್ಟ್ರಾಟಜಿ. ಗೈಸ್, ಈ ರೀತಿ ಫಾಲೋ ಅಪ್ ಒಂದು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಬಾಟಲ್ ಅವ್ರು ಮಾಡ್ತಾರೆ ಅಂತಂದ್ರೆ, ನಾವು ಒಬ್ಬಂಗೆ ಪ್ಲಾನ್ ಕೊಟ್ಬಿಟ್ಟು, ಸರ್ ಅವ್ನಿಗೆ ಇಂಟ್ರೆಸ್ಟ್ ಇಲ್ವಂತೆ, ಸರ್ ಇವನ್ ಮಾಡಲ್ವಂತೆ, ಸರ್ ಇವನ ಹತ್ರ ದುಡ್ಡಿಲ್ವಂತೆ, ಅದಕ್ಕೆ ಬಿಟ್ಬಿಟ್ಟೆ. ನೋ, ನೆವರ್. 2% of sales are made on first contact. 80% of the sales are made on 5th to 12th contact. ನೋಡಿ, ನೀವು ಇವತ್ತು ಒಂದು ದಿನ ಅವ್ನಿಗೆ ಅರ್ಥ ಆಗಿರಲ್ಲ ಪಾಪ, ಅದಕ್ಕೋಸ್ಕರ ನಾವು ಇವನ್ ಲಾಗಿನ್ನೇ ಆಗಲ್ಲ ಅಂತ ಬಿಟ್ಬಿಡಬಾರ್ದು. ಓಕೆ, ಸೊ ಫಾಲೋ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಸ್ಟೆಪ್ ನಂಬರ್ 5, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಇವ್ರ ಏನ್ ಕ್ವಶನ್ಸ್ ಅಪ್ಪ ಅಂತಂದ್ರೆ, ಒಂದಷ್ಟು ಜನಕ್ಕೆ ಯಾವುದೇ ರೀತಿಯಾದಂತ ಅಬ್ಜೆಕ್ಷನ್ ಬಂದ್ರೆ ಅದು ಅವ್ರು ಹೇಳ್ತಾ ಇರೋದು ಅಂತಲ್ಲ. ಮ್ಯಾಪ್ ಈಸ್ ನಾಟ್ ದ ಟೆರಿಟರಿ. ಮ್ಯಾಪ್ ಈಸ್ ನಾಟ್ ದ ಟೆರಿಟರಿ ಅಂದ್ರೆ, ಗೂಗಲ್ ಮ್ಯಾಪ್ಸ್ ಅಲ್ಲಿ ಏನ್ ತೋರ್ಸತ್ತಲ್ಲ, ಗೂಗಲ್ ಮ್ಯಾಪ್ಸ್ ಅಲ್ಲಿ ತೋರ್ಸೋದು ಆಕ್ಚುಲಿ ನೀವು ರೋಡಿಗೆ ಹೋದಾಗ ಮ್ಯಾಪ್ ಟೆರಿಟರಿ 100% ಇರಲ್ಲ ಅಲ್ವಾ? ಅಂದ್ರೆ ನಿಮ್ಮ ಗೆಸ್ಟ್ಗಳು ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ತಲೆಗೆ ತುಂಬಿಕೊಂಡಿರ್ತಾರಲ್ಲ, ನಿಮ್ಮ ಗೆಸ್ಟ್ಗಳು ಏನು ಈ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನೆಗೆಟಿವ್ ಆಲ್ರೆಡಿ ತುಂಬಿಕೊಂಡಿರ್ತಾರಲ್ಲ ತಲೆಯಲ್ಲಿ, ಇದು ಜಾಯ್ನಿಂಗ್, ಇದು ಫೇಕ್, ಇದು ಇಲ್ಲೀಗಲ್ ಅಂತ. ಈ ಒಂದು ಆ ಡೇಟಾನ ಎರೇಸ್ ಮಾಡಿ, ಹೊಸ ಡೇಟಾ, ನೆಗೆಟಿವ್ ಡೇಟಾ ಏನಿರುತ್ತೆ ಅದಕ್ಕೆ ಪಾಸಿಟಿವ್ ಡೇಟಾ ಕೊಡಿ. ಸಿಂಪಲ್. ಈ ಡೇಟಾ ಮೇಲಿಂದ ಹೇಳ್ತಾನೆ ಇದು ತಪ್ಪು, ಇದು ಮಾಡಲ್ಲ, ಇದು ಮಾಡಬಾರ್ದು ಅಂತ. ಈ ಡೇಟಾ ಚೇಂಜ್ ಮಾಡಿ ಪಾಸಿಟಿವ್ಗೆ, ಅವಾಗ ಅವನೇ ಹೇಳ್ತಾನೆ ಇದನ್ನ ಮಾಡ್ಬೇಕು, ಇದನ್ನ ಏನಕ್ಕೆ ಮಾಡ್ಬೇಕು ಅಂತ. ನೀವುಗಳು ಅದೇ ಸಿಚುವೇಶನ್ ಅಲ್ಲಿ ಇದ್ರಿ, ಎಸ್ ಆರ್ ನೋ? ಸೊ ಮ್ಯಾಪ್ ಈಸ್ ನಾಟ್ ದ ಟೆರಿಟರಿ. ಅವ್ರ ತಲೆಯಲ್ಲಿ ಏನ್ ಅನ್ಕೊಂಡಿರ್ತಾರೆ, ಆ ಒಂದು ಇನ್ಫಾರ್ಮೇಶನ್, ಆ ಡೇಟಾನ ಚೇಂಜ್ ಮಾಡಿ, ಇದು ನೆಗೆಟಿವ್, ಈ ಕಂಪನಿ ಓಡೋಗತ್ತೆ ಅಂತಾನೆ. ಅದಕ್ಕೆ ಏನ್ ಆನ್ಸರ್ ಮಾಡ್ಬೇಕು? ನಿಮ್ಗೆ 40 minutes ಯೂಟ್ಯೂಬ್ ವಿಡಿಯೋ ಇದೆ, ಯೋಚನೆ ನೋಡಿ.
ಒಂದಷ್ಟು ಜನ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ಅದಕ್ಕೇನಂತ ಹೇಳ್ಬೇಕು ನೋಡಿ. ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ ಪ್ಲಾನ್ ಆದ್ಮೇಲೆ, ಅದಕ್ಕೇನಂತ ಹೇಳ್ಬೇಕು? ಅದ್ರಲ್ಲಿ ಆನ್ಸರ್ ಇದೆ. ನನ್ನ ಹತ್ರ ಟೈಮ್ ಇಲ್ಲ ಅಂತಾರೆ, ನಾನು ಈ ತರ ಎಲ್ಲ ಬಿಸ್ನೆಸ್ ಮಾಡಲ್ಲ ಅಂತಾರೆ. ಇದಕ್ಕೆಲ್ಲ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ವಿಡಿಯೋ ಇದೆ, ಅದನ್ನ ನೋಡಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಯೂಸ್ ಫೀಲ್ ಫೆಲ್ಟ್ ಫೌಂಡ್ ಫಾರ್ಮುಲಾ. ನನ್ನ ಹತ್ರ ಇದೆಲ್ಲ ಕಂಪನಿ ಓಡೋಟೋಗುತ್ತೆ ಅಂತಾನೆ. ಯು ಆರ್ ಫೀಲಿಂಗ್ ದಟ್ ಕಂಪನಿ ಓಡೋಟೋಗುತ್ತೆ ಅಂತ ಅನ್ನಿಸ್ತಾ ಇದೆಯಾ ನಿಂಗೆ? ಐ ಟು ಫೆಲ್ಟ್ ದ ಸೇಮ್ ಥಿಂಗ್. ನನಗೂ ಹಾಗೆ ಅನ್ನಿಸ್ತು. ನೋಡು, ಐ ಹ್ಯಾವ್ ಫೌಂಡ್ ದಿಸ್. ನೋಡು, ನಾನು ಈ ಡೇಟಾ ಮೇಲೆ ನನಗೆ ಆಮೇಲೆ ಕ್ಲಾರಿಟಿ ಸಿಕ್ತು. ಯಾವ್ದೇ ಅಬ್ಜೆಕ್ಷನ್, ಸಿಂಪಲ್ ಫಾರ್ಮುಲಾ, ಫೀಲ್ ಫೆಲ್ಟ್ ಫೌಂಡ್ ಫಾರ್ಮುಲಾ. ನಿಮ್ಮ ಪರ್ಸನಲ್ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಕ್ಕೆ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರಿ? ನೀವ್ ಹೇಗೆ ಇದನ್ನ ನೀವ್ ಸ್ಟಾರ್ಟ್ ಮಾಡಿದ್ರಿ? ನೀವ್ ಯಾವ ತರ ದುಡ್ಡು ಅರೇಂಜ್ ಮಾಡಿದ್ರಿ? ನಿಮಗೆ ಏನೇನ್ ಪ್ರಾಬ್ಲಮ್ಸ್ ಆಯ್ತು? ನಿಮಗೆ ಏನೇನ್ ಡೌಟ್ಸ್ ಬಂದು ತಲೆಗೆ? ನಿಮ್ಮ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ತಾ ಇದೀರಾ? ದಿಸ್ ಇಂಪ್ಯಾಕ್ಟ್ಸ್ ದಿ ಮೋಸ್ಟ್. ಲಾಸ್ಟ್ ಸ್ಟೆಪ್ ಫಾರ್ ಟುಡೇ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅಮೌಂಟ್ ಟ್ರಾನ್ಸ್ಫರ್ ಅಥವಾ ಪ್ಲೇಸ್ಮೆಂಟ್ ರಿಸರ್ವೇಶನ್. ತುಂಬಾ ಜನ ಡಿಸಿಷನ್ ತಗೊಳಲ್ಲ. ನಾವುನು ಅವ್ರ ಡಿಸಿಷನ್ ತಗೊಳಕ್ಕೆ ಫುಲ್ ಸ್ಟಾಪ್ ಇಡಲ್ಲ. ಹೌದಾ, ಯೋಚನೆ ಮಾಡು, ಯೋಚನೆ ಮಾಡ್ಬಿಟ್ಟು ಹೇಳು. ಹೌದಾ, ಯೋಚನೆ ಮಾಡು, ಅಯ್ಯೋ ನೀನ್ ಅಪ್ಪ ಅಮ್ಮನ್ ಕೇಳ್ಬೇಕಾ? ಕೇಳ್ಬಿಡು, ಒಂದ್ 10 ವರ್ಷ ತಗೋದಕ್ ಟೈಮು. ಈ ತರ ನಾವೇ ಬಿಟ್ಬಿಡ್ತೀವಿ. ಅಮೌಂಟ್ ಟ್ರಾನ್ಸ್ಫರ್ ಪ್ರಾಪರ್ ಆಗಿ ಆಗ್ಬೇಕು. ಇನ್ಸ್ಟೆಂಟ್ ಪ್ಲಾನ್ ಆಯ್ತಾ? ಅಮೌಂಟ್ ಟ್ರಾನ್ಸ್ಫರ್ 50,000 ಅಲ್ಲ, 500 rupees ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ. ಮಿನಿಮಮ್ 1000 rupees, 2000 rupees ಪ್ಲೇಸ್ಮೆಂಟ್ ರಿಸರ್ವ್ ಮಾಡಿಸಿ. ಡಿಲೇ ಲಾಸ್ ಬಗ್ಗೆ ಹೇಳಿ. ಇನ್ಸ್ಟೆಂಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸಿ. ನೋಡಿ, ಈ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಪೀಪಲ್ ಆರ್ ನಾಟ್ ವರೀಡ್ ಆರ್ ದೇ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಯುವರ್ ಪ್ಲಾನ್ ಆರ್ ಯುವರ್ ಪ್ರಾಡಕ್ಟ್ ಆರ್ ಯುವರ್ ಪ್ರಾಫಿಟ್, ಎನಿಥಿಂಗ್. ಪೀಪಲ್ ಆರ್ ಕನ್ಸರ್ನ್ಡ್ ಅಬೌಟ್ ದೇರ್ ಓನ್ ಬೆನಿಫಿಟ್. ಅವ್ರಿಗೆ ಇರೋಂತ ಬೆನಿಫಿಟ್ ನ ನೀವು ಹೇಳಬೇಕು. ನೀವು ಕಂಪನಿ ಎಷ್ಟೇ ದೊಡ್ಡದಾಗಿರ್ಬೋದು, ಎಷ್ಟೇ ಬಿಸ್ನೆಸ್ ಪ್ಲಾನ್ ಕೊಡಬಹುದು, ಎಷ್ಟೇ ಇನ್ಕಮ್ ಕೊಡಬಹುದು, ಎಷ್ಟೇ ಪ್ರಾಡಕ್ಟ್ ಸೂಪರ್ ಆಗಿರ್ಬೋದು, ಎಷ್ಟೇ ಸಪೋರ್ಟಿವ್ ಅಪ್ಲೈನ್ ಇರ್ಬೋದು, ನೋ, ದಟ್ ಡಸಂಟ್ ಮ್ಯಾಟರ್ಸ್ ಅಟ್ ಆಲ್. ವಾಟ್ ಮ್ಯಾಟರ್ಸ್ ಈಸ್ ದೇರ್ ಓನ್ ಬೆನಿಫಿಟ್. 2 ಬೆನಿಫಿಟ್ ಇದೆ, ಇನ್ವರ್ಡ್ ಬೆನಿಫಿಟ್ ಅಂಡ್ ಔಟ್ವರ್ಡ್ ಬೆನಿಫಿಟ್. ಏನಿದು ಇನ್ವರ್ಡ್ ಬೆನಿಫಿಟ್ ಅಂತಂದ್ರೆ ನನಗಾಗುವಂತ ಬೆನಿಫಿಟ್. ನೀವು ಸಿಂಪಲ್, ಬೇರೆ ಪ್ಲಾನ್ ಗೀನ್ ಏನು ಹೇಳೋ ಅವಶ್ಯಕತೆ ಇಲ್ಲ. ಇದಿಷ್ಟಕ್ಕೆ ನೀವು ಆನ್ಸರ್ ಮಾಡಿ ಸಾಕು. ವಾಟ್ ವಿಲ್ ಬಿ ಮೈ ಬೆನಿಫಿಟ್ ಇಫ್ ಐ ಸ್ಟಾರ್ಟ್ ದಿಸ್ ಬಿಸ್ನೆಸ್? ಹೇಳಿ ಅವನ್ಗೆ. ವಿಲ್ ಐ ಬಿ ರಿಯಲಿ ಏಬಲ್ ಟು ಡೂ ದಿಸ್ ಅಂಡ್ ಗ್ರೋ ಇನ್ ದಿಸ್ ಬಿಸ್ನೆಸ್? ಆಗತ್ತಾ? ಇದ್ರ ಬಗ್ಗೆ ಹೇಳಿ. ಹೌ ಡಸ್ ದಿಸ್ ಪ್ಲಾಟ್ಫಾರ್ಮ್ ರಿಯಲಿ ಫಿಟ್ ಇನ್ ಮೈ ಲೈಫ್? ನಾನೊಬ್ಬ ಸ್ಟೂಡೆಂಟ್ ಆಗಿದ್ರೆ ನನಗೆ ಹೇಗೆ ಬೆನಿಫಿಟ್ ಆಗುತ್ತೆ? ಎಂಪ್ಲಾಯಿ ಆಗಿದ್ರೆ ಹೇಗೆ? ನಾನು ಹೌಸ್ ವೈಫ್ ಆಗಿದ್ರೆ ಹೇಗೆ? ನಾನೊಬ್ಬ ಬಿಸ್ನೆಸ್ ಪರ್ಸನಾಲಿಟಿ ಆದ್ರೆ ನನ್ನ ಲೈಫಲ್ಲಿ ಇದು ಏನ್ ಇಂಪ್ಯಾಕ್ಟ್ ಮಾಡುತ್ತೆ? ಆನ್ಸರ್ ಕೊಡಿ. ಸಿಂಪಲ್ ಒನ್ ಲೈನ್ ಆನ್ಸರ್. ವಾಟ್ ವಿಲ್ ಬಿ ಮೈ ಲಾಸ್ ಇಫ್ ಐ ಡೋಂಟ್ ಸ್ಟಾರ್ಟ್ ದಿಸ್ ಬಿಸ್ನೆಸ್ ರೈಟ್ ನೌ? ಇದಿಷ್ಟಕ್ಕೆ ನನ್ನ ಸ್ವಂತ ಬೆನಿಫಿಟ್, ನನಗೇನಾಗತ್ತೆ ಅನ್ನೋದವನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಡೆಫಿನೆಟ್ಲಿ ಹಿಲ್ ಸ್ಟಾರ್ಟ್. ಸೆಕೆಂಡ್, ಔಟ್ವರ್ಡ್ ಬೆನಿಫಿಟ್ ಅಂತಂದ್ರೆ ಅದು ಅವಂದೇ ಬೆನಿಫಿಟ್ ಆಗಿರತ್ತೆ, ಬಟ್ ಎಕ್ಸ್ಟರ್ನಲ್ ಥಿಂಗ್ಸ್ ಅಲ್ಲಿ ಇರುತ್ತೆ. ಲೈಕ್, ಇಸ್ ಯುವರ್ ಕಂಪನಿ ಸ್ಟ್ರಾಂಗ್, ಸ್ಟೇಬಲ್ ಅಂಡ್ ವಿಲ್ ದಟ್ ಸಸ್ಟೈನ್ ಇನ್ ದ ಮಾರ್ಕೆಟ್? ಸ್ಟ್ರಾಂಗ್ ಆಗಿದ್ಯಾ, ಸ್ಟೇಬಲ್ ಆಗಿದ್ಯಾ, ಫ್ಯೂಚರ್ ಅಲ್ಲಿ ಇರತ್ತಾ, ಓಡೋಗಲ್ವಾ? ಇದಕ್ಕೆ ಅವನ್ಗೆ ಆನ್ಸರ್ ಬೇಕು. ಆರ್ ಯು ಕಾನ್ಫಿಡೆಂಟ್? ಆರ್ ಯು ಕಮಿಟೆಡ್? ನೀನ್ ಅವನ ಜೊತೆ ಸಪೋರ್ಟ್ ಮಾಡಕ್ ನಿಂತಿರ್ತೀರಾ? ಇದ್ರ ಮೇಲೆ ಅವನ್ಗೆ ಆನ್ಸರ್ ಬೇಕಾಗಿರತ್ತೆ. ಆರ್ ಯುವರ್ ಪ್ರಾಡಕ್ಟ್ಸ್ ಅಂಡ್ ಪೇಔಟ್ ಜೆನ್ಯೂನ್ ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ? ವರ್ತ್ ಫಾರ್ ವ್ಯಾಲ್ಯೂ ಕೊಡ್ತಾ ಇದ್ದೀರಾ? ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ? ನೀವು ಕೊಡ್ತಾ ಇರೋಂತ ಪೇಔಟ್ ಬರುತ್ತಾ? ಪೇಔಟ್ ಬರಲ್ವಾ? ಯಾವಾಗ ಬರುತ್ತೆ? ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ವಿಲ್ ಐ ಬಿ ಏಬಲ್ ಟು ಕನ್ವಿನ್ಸ್ ಪೀಪಲ್ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್? ವಾಟ್ ಇಫ್ ದೇ ರಿಜೆಕ್ಟ್ ಮೀ? ಇದಕ್ಕೆ ಅವನ್ಗೆ ಆನ್ಸರ್ ಕೊಟ್ಬಿಡಿ ಸಾಕು. ನೀವೇ ಹೇಳ್ಬಿಡಿ ಇದನ್ನ ಅವನ್ನೆಲ್ಲ ಹೇಳಕ್ಕಿಂತ ಮುಂಚೆ. ನೋಡಪ್ಪ, 100 ಜನದಲ್ಲಿ ಒಂದು 10 ಜನ ಬರ್ಲಿ ಬಿಡೋ ಸಾಕು. ಈ ತರ ನೀವು ಅವನ ಇನ್ವರ್ಡ್ ಬೆನಿಫಿಟ್, ಅವನ ಔಟ್ವರ್ಡ್ ಬೆನಿಫಿಟ್, ಇದಕ್ಕೆ ನೀವು ಸೊಲ್ಯೂಷನ್ ಕೊಟ್ಟಿದ್ದೀರಾ ಅಂದ್ರೆ ಗೈಸ್, 100% ರಿಜೆಕ್ಷನ್ ಆಗುವಂತ ಯಾವ್ದೇ ಚಾನ್ಸ್ ಇರಲ್ಲ. 100% ಅವ್ನು ಸ್ಟಾರ್ಟ್ ಮಾಡ್ತಾನೆ. ನೀವು ಅವನ ಇನ್ವರ್ಡ್ ಬೆನಿಫಿಟ್, ಅವನ ಔಟ್ವರ್ಡ್ ಬೆನಿಫಿಟ್ ಇದೆರಡನ್ನ ಫೋಕಸ್ ಮಾಡಿದ್ದೀರಾ ಅಂದ್ರೆ 4SW ಫಾರ್ಮುಲಾ. ದಿಸ್ ಇಸ್ ಸೀಕ್ರೆಟ್ ಆಫ್ ಸಕ್ಸಸ್. ದಟ್ ಈಸ್, some will, some won't. So what? Someone is waiting. Some will join this business. Some will start this business along with you. Some won't. ಮಾಡಲ್ಲ ಒಂದಷ್ಟು ಜನ. So what? ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿರ್ಬೇಕಾ?
ಹಾಗೆ ನಮ್ಮ ಲೈಫಲ್ಲಿ ಇದ್ಬಿಡ್ಬೇಕಾ? ರಿಜೆಕ್ಷನ್, ಫೇಲ್ಯೂರ್ ಅಂತ ಕೂತ್ಕೊಂಡು someone is waiting. 130 ಕೋಟಿ ಜನ ಇದಾರೆ, ನಮ್ ಯಾವ್ದೋ ಒಂದು 100 ಜನ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು ಅಂತ ನಮ್ ಲೈಫ್ ಚೇಂಜಿಂಗ್ ನಾವು ಬಿಟ್ಬಿಡ್ಬೇಕಾ? ಗೈಸ್, we are entrepreneurs, we are business personalities. What we should do, we should actually step on rejection. ಅನ್ನೋದು ನಮ್ ಕಾಲ್ ಕೆಳಗಡೆ ಇರ್ಬೇಕು, ನಮ್ ತಲೆ ಮೇಲೆ ಕೂತ್ಕೋಬಾರ್ದು. ತಲೆ ಬಿದ್ದೋಗೋ, ಆಕಾಶನೇ ಬಿದ್ದೋಗೋ ರೀತಿ ನಮ್ಮ ತಲೆ ಮೇಲೆ ರಿಜೆಕ್ಷನ್ ಅನ್ನೋದು ಕೂತಿರ್ಬಾರ್ದು. ರಿಜೆಕ್ಷನ್ ಅನ್ನೋದು ನಮ್ಮ ಕಾಲ್ ಕೆಳಗಡೆ ಇರ್ಬೇಕು. ಸಕ್ಸಸ್ ಅನ್ನೋದು ಇಲ್ಲಿರ್ಬೇಕು. ನೀವ್ ಯಾವತ್ತು ಸಕ್ಸಸ್ ಅನ್ನೋದನ್ನ ಇಲ್ಲಿ ತಲೆಯಲ್ಲಿ ನಿಮ್ಮ ವಿಷನ್ ಇಲ್ಲಿರ್ಬೇಕು ನಿಮ್ಮ ಸಕ್ಸಸ್. ರಿಜೆಕ್ಷನ್ ಅನ್ನೋದ್ ಕಾಲ್ ಕೆಳಗಡೆ ಇರಬೇಕು. ಯಾವತ್ತು ರಿಜೆಕ್ಷನ್ ಅನ್ನ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಸಕ್ಸಸ್ ಅನ್ನೋದು ಮರ್ತು ಬಿಡ್ತೀರಾ ನೀವು. ಸೊ ಯು ಶುಡ್ ಬಿ ದಟ್ ಮಚ್ ಕಾನ್ಫಿಡೆಂಟ್. ಓಕೆ, ಈ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ಯು ನೀಡ್ ಟು ಲರ್ನ್ ಫಸ್ಟ್. ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್, ಅರ್ಧಂಬರ್ಧ ಇನ್ಫಾರ್ಮೇಶನ್ ಅಥವಾ ತಪ್ಪು ಇನ್ಫಾರ್ಮೇಶನ್ ಇದ್ರೆ ಫೈನಲಿ ಇಟ್ ಲೀಡ್ಸ್ ಟು ರಾಂಗ್ ಎಕ್ಸ್ಪೆಕ್ಟೇಷನ್, ವಿಚ್ ಲೀಡ್ಸ್ ಟು ಕ್ವಿಕ್ ಫೇಲ್ಯೂರ್ ಅಂಡ್ ದೆನ್ ನೆಗೆಟಿವಿಟಿ ಅಬೌಟ್ MI ಲೈಫ್ಸ್ಟೈಲ್. 100% ಕಾನ್ಫಿಡೆನ್ಸ್ ಇಲ್ಲ, ಈ ಪ್ರೊಸೀಜರ್ ನ ನೀವು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ನೀವು ಕ್ವಿಟ್ ಮಾಡ್ತೀರಾ ಜಸ್ಟ್ ವಿತ್ ಇನ್ 3 months. Just within 90 days of starting this business, 80% of people quit this industry. 90 days ಒಳಗಡೆ 80% ಜನ ಕ್ವಿಟ್ ಮಾಡ್ತಾರೆ. ಯಾಕಂತಂದ್ರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಥವಾ ಈ ಪ್ರೊಸೀಜರ್ ಅಲ್ಲಿ ಯಾವ್ದೋ ಒಂದು ಮಿಸ್ ಮಾಡಿರ್ತಾರೆ. ನೀವು ಈ MI ಲೈಫ್ ಸ್ಟೈಲ್ ನ ಕ್ವಿಟ್ ಮಾಡಿದೀರಾ ಅಂತಂದ್ರೆ ಈ ಪ್ರೊಸೀಜರ್ ಅಲ್ಲಿ ನೀವು ಏನೋ ಒಂದು ಮಿಸ್ ಮಾಡಿದೀರಾ ಅಂತ 100% ಗ್ಯಾರಂಟಿ. ನೀವು ಕ್ವಿಟ್ ಮಾಡಿ ಒಂದು 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಈ ವಿಡಿಯೋ ಸಿಕ್ಕಿದ್ರೆ ನೋಡಿ, ನಿಮ್ಗೆ ಗೊತ್ತಾಗಿರುತ್ತೆ, ಎಸ್ ನಾನು ಇದನ್ನ ಮಿಸ್ ಮಾಡಿದೆ ಅಲ್ವಾ ಈ ಪ್ರೊಸೀಜರ್ ನ ಅಂತ ಅನ್ಸುತ್ತೆ. ಫೋಕಸ್ ಆನ್ ಬೆನಿಫಿಟ್, ನಾಟ್ ಆನ್ ಫೀಚರ್ಸ್. ಸರ್ಚ್, ಸ್ಟಡಿ, ರಿಸರ್ಚ್, ತಿಳ್ಕೊಳ್ಳಿ, ಲರ್ನ್, ದೆನ್ ಯು ವಿಲ್ ಬಿ ಅರ್ನಿಂಗ್. 20,000 ರೂಪಾಯಿಗೆ 15 ವರ್ಷ ಓದಿದೀವಿ. 20,000 ರೂಪಾಯಿಗೆ 15 ವರ್ಷ ಓದಿದೀವಿ. ಇಲ್ಲಿ 2 ಲಕ್ಷ ಒಂದು ವಾರಕ್ಕೆ ತಗೋಬೇಕು ಅಂತಂದ್ರೆ ಅಟ್ಲೀಸ್ಟ್ 2 ತಿಂಗಳು ನಾವು ಕಷ್ಟಪಟ್ಟು ಇದನ್ನ ಕಲಿಯೋದ್ರಲ್ಲಿ ಯಾವುದೇ ರೀತಿಯಾದಂತ ಲಾಸ್ ಇಲ್ಲ ಅಲ್ವಾ? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಇಯರ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್, ಇಟ್ ಈಸ್ ಅ ಲರ್ನಿಂಗ್ ಪ್ರೊಸೆಸ್. ಕಲೀರಿ. 1 ವರ್ಷ ರಿಜೆಕ್ಷನ್ಸ್ ಆಗತ್ತಾ? ಕಲೀರಿ. ರಿಜೆಕ್ಷನ್ಸ್ ಇಂದ ಕಲೀರಿ. ರಿಜೆಕ್ಷನ್ಸ್ ಆಗಿದ್ದು ಅಷ್ಟೇ. ಫೇಲ್ಯೂರ್ಸ್ ಆರ್ ಫೀಡ್ಬ್ಯಾಕ್, ಮಿಸ್ಟೇಕ್ಸ್ ಆರ್ ಲರ್ನಿಂಗ್ಸ್. ರಿಜೆಕ್ಷನ್ ಆಗಿದ್ದು ಅಷ್ಟೇ, ಬೇರೆ ಯಾವುದೇ ರೀತಿಯಾದಂತ ನಿಮ್ಮ ಮೇಲೆ FIR ಫೈಲ್ ಆಗಿಲ್ಲ ಅಲ್ವಾ ಓಡೋಗಕ್ಕೆ. ಸೊ ಡು ಯು ಹ್ಯಾವ್ ಅನ್ ಐಡಿಯಾ ವಾಟ್ ಅನ್ ಅಮೇಸಿಂಗ್ ಇಂಡಸ್ಟ್ರಿ ಯು ಆರ್ ಪಾರ್ಟ್ ಆಫ್? ಗೆಟ್ ಬಿಗ್ ಪಿಕ್ಚರ್ ಅಬೌಟ್ ದಟ್. ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳಿ. ದೀಪಕ್ ಬಜಾಜ್ ಸರ್ ಬಗ್ಗೆ ನೋಡಿ, ಗೌರವ್ ಬಜಾಜ್ ಸರ್ ಬಗ್ಗೆ ನೋಡಿ, ಮುಬೀನ್ ಮೊಹಮ್ಮದ್ ಸರ್ ಬಗ್ಗೆ ನೋಡಿ. MI ಲೈಫ್ ಸ್ಟೈಲ್ ಅಲ್ಲಿ ಎಷ್ಟು ಜನ ಅಚೀವರ್ಸ್ ಇದಾರೆ ನೋಡಿ. MI ಲೈಫ್ ಸ್ಟೈಲ್ ಬಗ್ಗೆ, ಕಂಪನಿ ಬಗ್ಗೆ ತಿಳ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳಿ, ಹಿಸ್ಟ್ರಿ, ಪಾಸ್ಟ್ ಬಗ್ಗೆ ತಿಳ್ಕೊಳ್ಳಿ, ಯಾವ ತರ ಅಚೀವ್ಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ನೋಡಿ. Then you will be having that much confidence. Be a network marketing professional. Understand the scope and vision of team multipliers. Guys, you will really rock in this industry. Be confident before trying to convince others. ನೀವು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನೀವಿಲ್ಲ ಅಂತಂದ್ರೆ ಎದುರುಗಡೆ ಇರೋನ್ನ ನೀವು ಕಾನ್ಫಿಡೆನ್ಸ್ ಕೊಡಕ್ ಆಗಲ್ಲ. ನನ್ನ ಜೋಬಲ್ಲಿ 10 ಚಾಕ್ಲೇಟ್ ಇದೆ ಅಂದ್ರೆ ಮಾತ್ರ ನಾನು ಎದುರುಗಡೆ ಇರೋನ್ಗೆ 8 ಚಾಕ್ಲೇಟ್ ಕೊಡಬಹುದು. ನನ್ನ ಜೋಬಲ್ಲೇ ಒಂದೇ ಒಂದು ಚಾಕ್ಲೇಟ್ ಇದೆ ಅಂತಂದ್ರೆ ಎದುರುಗಡೆ ಇರೋನ್ಗೆ 10 ಚಾಕ್ಲೇಟ್ ಹೇಗ್ ಕೊಡಕ್ ಆಗತ್ತೆ? ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ಎದುರುಗಡೆ ಇರೋನ್ಗೆ ಎಕ್ಸೈಟ್ಮೆಂಟ್, ಕಾನ್ಫಿಡೆನ್ಸ್ ಹೇಗ್ ಕೊಡಕ್ ಆಗುತ್ತೆ? ಆರ್ ಯು ಕಾನ್ಫಿಡೆಂಟ್ ಅಬೌಟ್ MI ಲೈಫ್ ಸ್ಟೈಲ್? 100% about network marketing, and more importantly about yourself. First work on that, then and only share MI lifestyle with others. Know it first, understand it next, share it only if you feel this is the best. And finally, my last slide, my favorite slide. Ella nan network marketing ella training allo ee slide nodirtira. Wow, so simple. Yes, it is so simple. It is so simple, but it is not easy. It is so simple, but it is not easy. If you won't follow the system, it is not easy. If you follow a system, if you follow this system, it is very, very simple and it is very, very easy. If you don't follow this system, you will quit within 90 days of starting this business. Guarantee, ಬರ್ಕೊಡ್ತೀನಿ. ನೀವು ಈ ಸಿಸ್ಟಮ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ವಿತ್ ಇನ್ 90 days you will quit this business.
ಸೊ ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ರಿಸೋರ್ಸಸ್ ಯು ಹ್ಯಾವ್ ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ದೆಮ್ ಅಲ್ವಾ. ನೋಡಿ, ಒಂದು ಏಣಿ ಹಾಕೊಂಡ್ರೆ ಹೊರಗಡೆ ಹೋಗ್ಬೋದಾ, ಆದ್ರೂ ಅದನ್ನ ಯಾವ ತರ ಯೂಸ್ ಮಾಡ್ಕೋತಾ ಇದ್ದಾನೆ. ನಿಮ್ಗೂ ಅಷ್ಟೇ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಚಾನ್ಸ್ ಸಿಕ್ಕಿದೆ, ನಿಮ್ಗೂ ಅಷ್ಟೇ ಮೈ ಲೈಫ್ ಸ್ಟೈಲ್ ಸಿಕ್ಕಿದೆ, ನಿಮ್ಗೂ ಅಷ್ಟೇ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಸಿಸ್ಟಮ್ ಸಿಕ್ಕಿದೆ, ಒಂದು ಪ್ರೊಫೆಷನಲ್ ಟೀಮ್ ಅಲ್ಲಿ ಇದ್ದೀರಾ, ಅಮೇಸಿಂಗ್ ಅಪ್ಲೈನ್ಸ್ ಇದಾರೆ, ನಮ್ಗೆ ಅಮೇಸಿಂಗ್ ಪ್ರಾಡಕ್ಟ್ಸ್ ಇದೆ, ಬೆಸ್ಟ್ ಪ್ಲಾನ್, ಬೆಸ್ಟ್ ಪೇಔಟ್, ಬೆಸ್ಟ್ ರಿಸಲ್ಟ್ಸ್, ಬೆಸ್ಟ್ ಸಪೋರ್ಟ್ ಸಿಸ್ಟಮ್, ಇದೆಲ್ಲಾನು ಇದ್ದು ಯುಟಿಲೈಸ್ ಮಾಡಿಕೊಂಡು ನಾವು ಬೆಳಿಲಿಲ್ಲ ಅಂತಂದ್ರೆ ನಮ್ಗಿಂತ ದಡ್ರು ಯಾರು ಇರಲ್ಲ ಅಲ್ವಾ. ಸೊ ವೈ ಐ ಹ್ಯಾವ್ ಟು ಸ್ಟಾರ್ಟ್ ಇಟ್ ರೈಟ್ ನೌ ಅಂತಂದ್ರೆ, ಡು ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್? ಆರ್ ಯು ಹ್ಯಾಪಿ ವಿತ್ ಯುವರ್ ಲೈಫ್ ಸ್ಟೈಲ್? ಇಫ್ ನೋ, if you want to change your lifestyle, start from now, right now. Do you want to have better standard of living? Then start it right now. Do you want to spend quality time with family? Then work hard now. You want to fulfill your dreams? Then work for your dreams now. Do you want to make name and fame? Then start building your team from right now. Do you want to create employment? Do you want to enjoy financial freedom? Guys, then start right now. Don't postpone. First 90 days in your network marketing career is very crucial. Right start is halfway done. So start it now. Okay? So all the best. ನಿಮಗೆ ಯಾವುದೇ ರೀತಿಯಾದಂತ ಇವತ್ತು ನೀವು ನೋಡಿದ್ದಂಥದ್ದು ಬೇಸಿಕ್ ಟ್ರೈನಿಂಗ್. ಈ ಬೇಸಿಕ್ ಟ್ರೈನಿಂಗ್ ನಿಮಗೆ 6 ಸ್ಟೆಪ್ ನಾವು ಕಲ್ತ್ಕೊಂಡ್ವಿ. ಫಸ್ಟ್ ಸ್ಟೆಪ್ ಬಂದು ಲಿಸ್ಟ್ ಬಿಲ್ಡಿಂಗ್. ಸೆಕೆಂಡ್, ಈ ಲಿಸ್ಟ್ ಬಿಲ್ಡಿಂಗ್ ಡೆಪ್ತ್ ನಿಮ್ಗೆ ವಿಡಿಯೋ ಇರುತ್ತೆ, ಡೆಪ್ತ್ ವಿಡಿಯೋ ಅಪ್ಲೈನ್ಸ್ಗೆ ಕೇಳಿ ಲಿಸ್ಟ್ ಬಿಲ್ಡಿಂಗ್ ಡೆಪ್ತ್ ವಿಡಿಯೋ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ ಲಿಸ್ಟ್ ಬಿಲ್ಡಿಂಗ್ ಬಗ್ಗೆ ಡೆಪ್ತ್ ಅಲ್ಲಿ. ಸೆಕೆಂಡ್ ಇಸ್ ಪ್ರಾಸ್ಪೆಕ್ಟಿಂಗ್, ಕಾಂಟ್ಯಾಕ್ಟಿಂಗ್ ಅಂಡ್ ಇನ್ವೈಟಿಂಗ್ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ಅದ್ರದ್ದು ನಿಮ್ಗೆ ಡೆಪ್ತ್ ವಿಡಿಯೋ ಸಿಗುತ್ತೆ, ಕೇಳಿ ಅದನ್ನು ನೋಡಿ ಕಲ್ತ್ಕೊಳ್ಳಿ. ಥರ್ಡ್ ಥಿಂಗ್ ಇಸ್ ಇನ್ವಿಟೇಷನ್ ವಿಡಿಯೋ, ಪ್ರಾಸ್ಪೆಕ್ಟಿಂಗ್ ಅಂತಂದ್ರೆ ಕಾಂಟ್ಯಾಕ್ಟಿಂಗ್ ಪ್ಲಸ್ ಇನ್ವೈಟಿಂಗ್. ನೆಕ್ಸ್ಟ್ ಥರ್ಡ್ ಪ್ರೆಸೆಂಟೇಷನ್. ನೆಕ್ಸ್ಟ್ ಪ್ರೆಸೆಂಟೇಷನ್ ಆದ್ಮೇಲೆ ನೀವು ಕಲ್ತಿದ್ದಂಥದ್ದು ಫಾಲೋ ಥ್ರೂ ಆದ್ಮೇಲೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಆದ್ಮೇಲೆ ಆಸ್ಕ್ ಫಾರ್ ಮನಿ, ಇನಿಷಿಯಲ್ ಪೇಮೆಂಟ್. ಸೊ ಇದಿಷ್ಟನ್ನ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತಂದ್ರೆ ವಿತ್ ದಿಸ್ ಕಾನ್ಫಿಡೆನ್ಸ್ ಗೈಸ್, ಐ ವಿಶ್ ಯು ಆಲ್ ಅನ್ ಅಮೇಸಿಂಗ್ ಕೆರಿಯರ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಇನ್ ಮೈ ಲೈಫ್ ಸ್ಟೈಲ್, ಇನ್ ದಿಸ್ ಎರಾ. ಸೊ ನಿಮ್ಮ ಫ್ಯಾಮಿಲಿಗೆ ನೀವು ಒಂದು ಕಂಪ್ಲೀಟ್ ಆಗಿ ಚೇಂಜ್ ತರುವಂತ ಒಬ್ಬ ವ್ಯಕ್ತಿ ನೀವು ಆಗಬಹುದು. ಅದೇ ನಮ್ಮ ಎಲ್ಲರ ಆಸೆ ಕೂಡ. ನಾವು ನಮ್ಮ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋಣ, ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಅವರ ಲೈಫ್ ನು ಚೇಂಜ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ವಿ ಶಾಲ್ ಗ್ರೋ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. Network marketing is a beautiful industry. Network marketing is an amazing platform where we can fulfill all our dreams. So happy night. All the best. Thank you so much. Bye-bye.